ಎಕ್ಸ್ಕ್ಯೂಸ್ ಮಿ ಸರ್. ಹಾಯ್ ನರೇಶ್, ಬನ್ನಿ. ಹಾಯ್ ಸರ್. ಬಾರೋ. ಪ್ಲೀಸ್ ಸಿಟ್. ಥ್ಯಾಂಕ್ ಯು ಸರ್. ಈ ಅಕ್ಷಯ ತೃತೀಯಾಗೆ ನಮ್ಮೆಲ್ಲ ಶೋರೂಮ್ ಅಲ್ಲಿ ಒಳ್ಳೆ ಸೇಲ್ಸ್ ಆಗಿದೆ. ಸುಮಾರು 1.5 ಲಕ್ಷ ಜನ ಚಿನ್ನ ತಗೊಂಡು ಕಾಂಟೆಸ್ಟ್ ಅಲ್ಲಿ ಭಾಗಿಯಾಗಿದ್ದಾರೆ. ಸೂಪರ್ ಸರ್. ಅದರಲ್ಲಿ ಒಂದು 5 ಜನ ಮಾತ್ರ ವಿನ್ ಆಗಿದ್ದಾರೆ. ಅವ್ರ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಇವ್ರು ಯಾರಿಗೂ ಅವ್ರು ಗೆದ್ದಿರೋಂಥ ಡೀಟೇಲ್ಸೇ ಗೊತ್ತಿಲ್ಲ. ನೀವೇ ಸರ್ಪ್ರೈಸ್ ಆಗಿ ಅವ್ರಿಗೆ ತಗೊಂಡೋಗಿ ಕೊಡಬೇಕು. ಅವ್ರ ಎಕ್ಸೈಟ್ಮೆಂಟು, ಅವ್ರ ಸಂತೋಷ, ಅಂಗಡಿ ಬಗ್ಗೆ 4 ಒಳ್ಳೆ ಮಾತು, ಡಿಸೈನ್ಸ್ ಬಗ್ಗೆ ಅಪ್ರಿಸಿಯೇಷನ್, ಇದನ್ನೆಲ್ಲ ಒಂದು ವಿಡಿಯೋ ಮಾಡಿ ನನಗೆ ಕೊಡಿ. ಥ್ಯಾಂಕ್ ಯು ಸರ್. ಡೆಫಿನೆಟ್ ಆಗಿ ಚೆನ್ನಾಗಿ ಮಾಡ್ಕೊಡ್ತೀನಿ ಸರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಬಾರೋ ಹೋಗೋಣ. ಹಾಯ್ ಸರ್. ಬೈಕ್ ಪ್ರೈಸ್ ಬಂದಿದೆ. ಸಾರಿ ಸರ್, ಐ ಹ್ಯಾವ್ ಅನ್ ಇಂಪಾರ್ಟೆಂಟ್ ಮೀಟಿಂಗ್. ಯು ಗಿವ್ ಇಟ್ ಮೈ ವಾಚ್ಮ್ಯಾನ್. ಡ್ರೈವರ್ ಹೋಗಪ್ಪ. ಗಿವ್ ಇಟ್ ಟು ವಾಚ್ಮ್ಯಾನ್. ಸುಮ್ಮನೆ ಇರೋ, ನೀನ್ ಬೇರೆ. ಥ್ಯಾಂಕ್ಸ್. ಇಲ್ಲ, ಮನೇಲಿ ಯಾರಾದ್ರೂ ಇದ್ರೂ ಪರವಾಗಿಲ್ಲ, ಅವ್ರ ಹತ್ರ ಕೊಡ್ತೀನಿ. ಕರೀರಿ ಅವ್ರನ್ನ ಪ್ಲೀಸ್ ಸರ್, ಪ್ಲೀಸ್. ಲೋ ಬಾರೋ, ಬನ್ರೋ. ನಮಸ್ಕಾರ ವೀಕ್ಷಕರೇ, ನಮ್ಮ STC ಜ್ಯುವೆಲರ್ಸ್ ಪರವಾಗಿ ಈ ವರ್ಷ ನಮ್ಮ ಅಂಗಡಿಯಲ್ಲಿ ಒಡವೆ ತಗೊಂಡವರಿಗೆ ಲಕ್ಕಿ ಕೂಪನ್ ಅಲ್ಲಿ ಬಹಳಷ್ಟು ಬಹುಮಾನಗಳನ್ನ ಹಂಚ್ತಾ ಇದೀವಿ. ಅದರಲ್ಲಿ ಮುಂದಿನ ಪ್ರೈಸ್ ಅನ್ನ ಗೆದ್ದ ವಿಜೇತಶಾಲಿಯನ್ನ ನಾವು ನೋಡಕ್ ಹೋಗ್ತಿದೀವಿ. ನಿಮ್ಮ ಹಾಗೆ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಲೋ. ಹಲೋ, ಅಗಲ್ಯನಾ? ಹೌದು. ನನ್ನ ಹೆಸರು ನರೇಶ್. ಲಕ್ಕಿ ಡ್ರಾಲ್ ನಿಮ್ಗೊಂದು ಪ್ರೈಸ್ ಬಂದಿದೆ, ಕೊಡೋಣ ಅಂತ. ಹಲೋ ಹಲೋ, ಹೀಗೆ ಲಕ್ಕಿ ಡ್ರಾಲ್ ಪ್ರೈಸ್ ಬಂದಿದೆ, ಬಂದ್ ತಗೊಳ್ಳಿ ಅಂತ ಹೇಳ್ತೀರಾ, ಆಮೇಲೆ ನಮ್ಮ ಹತ್ರನೇ ಕಾಸು ಕಿತ್ಕೋತೀರಾ. ಸರ್ ಯಾಕೆ ಸರ್ ಬೆಳಬೆಳಿಗ್ಗೆನೇ ಹೊಟ್ಟೆ ಉರಿಸ್ತೀರಾ? ನೀವು ಬರೋದು ಬೇಡ ಮೇಡಮ್, ನಾನೇ ಬಂದು ನಿಮ್ ರೋಡಲ್ಲಿ ನಿಂತಿದ್ದೀನಿ. ನಿಮ್ ಮನೆ ಎಲ್ಲಿ ಅಂತ ಹೇಳಿದ್ರೆ ನಾನೇ ನೇರವಾಗಿ ಬಂದು ಮಾತಾಡ್ತೀನಿ. ಪ್ಲೀಸ್ ಮೇಡಮ್. ಸರಿ ಬನ್ನಿ. ಮೇಡಮ್, ನಿಮ್ ಮನೆ ಎಲ್ಲಿ? ಅಹಲ್ಯ ಮನೆ ಎಲ್ಲಿ ಅಂತ ಕೇಳಿ, ಯಾರು ಬೇಕಾದ್ರೂ ಹೇಳ್ತಾರೆ. ಓಕೆ ಮೇಡಮ್. ಏನಿದು ಹೋಯ್ತಾ? ಕನ್ಫರ್ಮ್ ಆಗಿ ಹೋಯ್ತು ಅನ್ಸುತ್ತೆ. ಇವನ್ನ ಜೊತೆಲಿ ಇಟ್ಕೊಂಡು ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ? ಅದೇನೋ ಪ್ರೈಸ್ ಸಿಕ್ಕಿದ್ಯಂತೆ, ಅವರೇ ಮನೆಗೆ ತಂದು ಕೊಡ್ತಾರಂತೆ. ಪ್ರೈಸಾ? ಮನೆ ಪರಿಸ್ಥಿತಿ ಹೀಗಿದ್ದಾಗ ಲಾಟ್ರಿ ಟಿಕೆಟ್ ತಗೊಂಡು ಸುತ್ತಾಡ್ತಿದ್ಯಾ ನೀನು? ನಮ್ಮೂರಲ್ಲಿ ಯಾವ ಲಾಟ್ರಿ?
ಸುಮ್ನೆ ಲೂಸ್ ತರ ಮಾತಾಡ್ಬೇಡ. ಮತ್ತೇನ್ ಸುಮ್ನೆ ಬಂದ್ ಪ್ರೈಸ್ ಕೊಡ್ತಿದಾರ ಅವರು? ನೋಡು ನಂಬಿದಿಗೆ ಬರ್ತಿದಾರಂತೆ, ಇನ್ನೇನ್ ಬಂದ್ಬಿಡ್ತಾರೆ. ನೀನೇ ಹೋಗಿ ಕೇಳು. ನಾನ್ ಬೇಕಿದ್ರೆ ಕೆಳಗಿಳ್ದು ಹೋಗಿ ಏನ್ ನಡೀತಿದೆ ಅಂತ ನೋಡ್ಕೊಂಬರ್ಲಾ? ಮೋ ನಿನಗೆ ಯಾಕಮ್ಮ ಈ ಕೆಲ್ಸ? ಅಲ್ಲೋಡು, ಬಾಗ್ಲಲ್ಲಿ ಯಾವನೋ ಗಂಟ್ಲರ್ಕೋತಿದ್ದಾನೆ, ಮೊದ್ಲು ಅದೇನು ಅಂತ ನೋಡು. ಹೋಗು, ಇದನ್ ಕೊಡು, ನಾನೇ ಸಕ್ಕರೆ ಹಾಕೋತೀನಿ. ನಾನ್ ತಗೊಂಡಿದ್ ಕಾಸನೇ ಕೊಡಲ್ಲ, ಇವನ್ ಬಡ್ಡಿ ದುಡ್ಡನ್ ಬೇರೆ ಕೇಳ್ತಾವ. ಇರಯ್ಯ ಬರ್ತೀನಿ. ಕಾಸು ಈಸ್ಕೊಳ್ದೇನೆ ಇಲ್ಲಿಂದ ಹೋಗೋದಿಲ್ಲ. ಸುಮ್ನೆ ನನ್ನ ಹತ್ರನೇ ನಾಟಕ ಆಡ್ತಿದ್ಯಾ? ಅಣ್ಣ ಇಲ್ಲಿ ಅಗಲ್ಯ ಮನೆ ಎಲ್ಲಿ? ಬಡ್ಡಿ ಮಗ್ಳಿಗ್ ಸಂಬಳ ಬಂದ್ಮೇಲೆ ತಗೊಂಬಂದ್ ಕೊಡ್ತೀನಿ ಅಂತ ಹೇಳ್ದೆ ತಾನೆ? ಅಷ್ಟ್ರಲ್ಲಿ ಬಂದಿಲ್ ಕೂಗಾಡ್ತಿದ್ಯಲ್ಲೋ. ನೆನ್ನೆನೂ ಇದೇ ಮಾತು ಹೇಳಿದ್ಯಾ? ಬಡ್ಡಿ ಯಾವನೋ ದಡ್ ನನ್ ಮಗ ನನ್ ಮಗಳ ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಬರ್ತೀನಿ ಅಂತ ಹೇಳೋನೆ. ನೀನ್ ಹೋಗಿ ಸಂಜೆ ಬಾ. ಬರೋನ್ ಹೇಗೋ ಮಿಕ್ಸಿ ಗ್ರೈಂಡರ್ ಅಂತ ಯಾವ್ದಾದ್ರು ಒಂದ್ ಕೊಡ್ತಾನೆ. ಅದನ್ನ ಹೇಗಾದ್ರೂ ನನ್ ಮಗಳಿಗೆ ಗೊತ್ತಿಲ್ದೆ ಅಡ ಇಟ್ಟು ನೀನ್ 5,000 ರೂಪಾಯಿ ದುಡ್ಡನ್ ಕೊಡ್ತೀನಿ. ಇಲ್ಲಿ ನೋಡು, ಸಂಜೆ ಬರ್ತೀನಿ. ಅವಾಗ ಏನಾದ್ರು ಕತೆ ಹೇಳಿದ್ರೆ ಕಾದಿದೆ ನಿನಗೆ. ಈ ಬಡ್ಡಿ ರಾಜ ಯಾರು ಅಂತ ಹೋಗ್ ಬಾರಯ್ಯ. ಹೌದು ತಮ್ಮ, ನೀನ್ ನಾನು ಯಾರು? ದಡ್ ನನ್ ಮಗ ಪ್ರೈಸ್ ಕೊಡಕ್ ಬರ್ತಾನೆ ಅಂತಾರಲ್ಲ, ಹೌದು. ಅದು ನಾನೇ. ಅಯ್ಯೋ ನೀನೇನು ಅನ್ಕೋಬೇಡಪ್ಪ, ನನ್ ಕೈ ಮುಗಿಯ ದೇವ್ರೇ ನೀನು. ನೀನ್ ನಮ್ ಮನೆಗ್ ಬರಕ್ಕೆ ನಾವ್ ಅದೃಷ್ಟ ಮಾಡಿದ್ವಿ. ಇವ್ರ ಹತ್ರ ಈಗ ಮಾತಾಡಿದ್ರೇನೆ ನಾವ್ ನಿಭಾಯಿಸಕ್ಕಾಗೋದು. ಆದ್ರೆ ನೀವ್ ಹಂಗ ಪ್ರೈಸ್ ಕೊಡಕ್ ಬಂದಿದೀರಾ? ಏನಪ್ಪ ನೀನು ಬರೀ ಕೈಯಲ್ಲಿ ಬಂದಿದ್ಯಲ್ಲ? ಇಲ್ಲ, ಮೊದ್ಲು ಮನೆ ನೋಡ್ತೀನಿ. ಧಾರಾಳವಾಗಿ ನೋಡ್ಬೋದಲ್ಲ. ಬನ್ನಿ ಬನ್ನಿ ನೋಡೋಣ. ಬನ್ನಿ. ಇದೇ ನಮ್ ಪ್ಯಾಲೇಸ್. ಕೂತ್ಕೊಳ್ಳಿ. ಕಾಪಿ ಟೀ ಏನಾದ್ರು ತರ್ಲಾ? ಇಲ್ಲ, ಬೇಡ. ಅಹಲ್ಯ ತಾನೆ? ಹಿಂದೆ ಬಟ್ಟೆ ಒಣಗಾಕ್ತವಳೆ, ಈಗ್ಲೇ ಕರ್ಕೊಂಡ್ ಬರ್ತೀನಿ. ಅಮ್ಮ ಅಹಲ್ಯ, ಪ್ರೈಸ್ ಕೊಡೋನು ಬಂದವನೇ, ಬರೀ ಕೈ ಬೀಸ್ಕೊಂಡ್ ಬಂದವನೇ. ಅದೇನು ಅಂತ ಬಂದ್ ಕೇಳೆ. ನಾನ್ ಬೇರೆ ದಡ್ಡ ಅಂತೆಲ್ಲ ಹೇಳ್ಬಿಟ್ಟೆ. ಏನಾದ್ರೂ ಹೇಳಿ. ಅಗಲ್ಯನಾ? ಅಯ್ಯೋ ಅದು ಅಹಲ್ಯ ಅಲ್ಲ, ಅಹಲ್ಯ ಅಕ್ಕ ತೇಜಸ್ವಿನಿ, ಇವಳೇ ಅಹಲ್ಯ. ಹಲೋ ಮೇಡಮ್. ಹಲೋ, ನೀವು? SGC ಜ್ಯುವೆಲ್ಲರ್ಸ್ ಇಂದ ಬಂದಿದೀವಿ. ನಮ್ಮ ಅಂಗಡಿಯಲ್ಲಿ ನಡೆದ ಕಂಟೆಸ್ಟ್ ಅಲ್ಲಿ ನೀವು ಪ್ರೈಸ್ ವಿನ್ ಮಾಡಿದೀರಾ, ಅದನ್ನ ಕೊಡೋಣ ಅಂತ ಬಂದ್ವಿ. ಏನ್ ಪ್ರೈಸು? ನೀವು ತಗೊಂಡ ಏನಯ್ಯ, ಒಂದಕ್ಕೋ ಎರಡಕ್ಕೋ ಮುಖ್ಯವಾದ ಸಮಯದಲ್ಲೇ ನಿನ್ಗದೆಲ್ಲ ಬರ್ಬೇಕಾ? ನೋಡು, ಅಯ್ಯೋ ಮರ್ಯಾದೆ ಕಳೀತಾವನಲ್ಲ. ಕುಡಿಬೇಡ ಕುಡಿಬೇಡ ಅಂತ ಕೇಳ್ತೀಯ? ಈಗ ಮಲ್ಕೊಂಡೆ ಎಲ್ಲ ಮಾಡ್ತೀಯ. ಇದೇ ತರ ತೊಳ್ಕೊಂಡು ನಾವು ಕಷ್ಟ ಪಡ್ತಿದೀವಿ. ಈಸಿಯಾಗಿ ಸರ್, ಏನ್ ಪ್ರೈಸ್ ಅಂತ ಹೇಳಿದ್ರಿ? ಇಲ್ಲ, ಅದು ಸರ್ಪ್ರೈಸ್ ಮೇಡಮ್. ಯಾಕಂದ್ರೆ ಪ್ರೈಸ್ ಕೊಡುವಾಗ ವಿಡಿಯೋ ಕ್ಯಾಮ್ರಾ ಎಲ್ಲ ಇಟ್ಟು ರೆಕಾರ್ಡ್ ಮಾಡಿ ತುಂಬಾ ಸೆಲೆಬ್ರೇಷನ್ ಇಂದ ಮಾಡ್ತೀವಿ. ಅದೇ ನಮ್ಗೆ. ಅಯ್ಯ, ಪ್ರೈಸ್ ಕೊಡೋದೇನೋ ಕೊಡ್ತೀರಾ? ಒಂದ್ 5,000 ರೂಪಾಯಿ ಬೆಲೆ ಇರೋ ಮಿಕ್ಸಿ ಏನಾದ್ರು ಕೊಟ್ರೆ ಪ್ರಯೋಜನ ಆಗುತ್ತೆ. ಯಾಕೆ 5,000 ಮಿಕ್ಸಿಯಲ್ಲೇ ಚಟ್ನಿ ಮಾಡೋದ ನೀನು? ಸರ್, ನೀವು ಪ್ರೈಸ್ ಯಾವಾಗ ಕೊಡ್ತೀರಾ? ಪ್ರೈಸ್ ಎಲ್ಲ ತಂದಾಯ್ತು. ನೀವು ಹೊಸ ಡ್ರೆಸ್ ಹಾಕೊಂಡು ರೆಡಿ ಆದ್ರೆ. ಹೊಸ ಬಟ್ಟೆ ಬೇರೆ ಕೊಡ್ತಾ ಇದ್ದೀರಾ? ಏನು ಹೊಸ ಡ್ರೆಸ್ ಎಲ್ಲ ಕೇಳ್ತಿದ್ದಾರೆ? ಅಕ್ಕ, ಹೊಸ ಬಟ್ಟೆ ಎಲ್ಲ ಇಲ್ಲ, ಇದ್ರಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬನ್ನಿ ಹೋಗೋಣ. ಇಲ್ಲಿ ಅಹಲ್ಯ ಯಾರು? ನಾನೇ. ನೀವು ನಮ್ಮ SGC ಜ್ಯುವೆಲ್ಲರ್ಸ್ ಅಲ್ಲಿ ತಗೊಂಡಿರೋಂತ ಒಡವೆಗೆ ನಿಮ್ಗೆ ಬಂಪರ್ ಬಹುಮಾನ ಸಿಕ್ಕಿದೆ. ಅಂಡ್ ನಮ್ಮ ಅಂಗಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವ್ ಯಾವಾಗ್ಲೇ ಒಡವೆ ತಗೋಬೇಕು ಅನ್ಕೊಂಡ್ರು SGC ಅಲ್ಲೇ ನಾವ್ ತಗೊಳ್ಳೋದು. ವಾವ್, ಅದ್ ನಮ್ ಫ್ಯಾಮಿಲಿ ಅಂಗಡಿ ಇದ್ದಂಗೆ. ಯಾವಾಗ ತಗೊಂಡ್ಲು? ಸರಿ, ಏನ್ ಗಿಫ್ಟ್ ಸಿಕ್ಕಿರ್ಬೋದು ಅನ್ಕೋತಿದ್ದೀರಾ? ಟಿವಿನಾ? ವೆಂಕಟೇಶ್ವರ ಮಿಕ್ಸಿ ಆಗಿರ್ಬೇಕು. ಅಮ್ಮ, ನೀವ್ ಹೇಳಿ, ಪ್ರೈಸ್ ಯಾವ್ದಾಗಿರ್ಬೋದು? ಅದ್ ಖಂಡಿತ ಮಿಕ್ಸಿ ಆಗಿರ್ಬೇಕು. ಅದೇ ಸ್ನೇಹ ಟಿವಿಯಲ್ಲಿ ಬರ್ತಾರಲ್ಲ, ಹೌದು. 5,000 ರೂಪಾಯಿ ಮಿಕ್ಸಿ, ಅದೇ ಆಗಿರ್ಬೇಕು. ಮಿಕ್ಸಿ ಹುಚ್ಚಿನ ನೀನು? ಇವನ್ ಬೇರೆ ಗುರಾಯಿಸ್ತಾನಲ್ಲ. ಸರಿ, ನೀವ್ ಹೇಳಿ, ಅದೇನಾಗಿರ್ಬೋದು? ಅವಳೇನ್ ಹೇಳ್ತಾಳೆ? ಅವಳು ಮಿಕ್ಸಿನೇ ಹೇಳ್ತಾಳೆ. ಅದನ್ನ ಅವರೇ ಹೇಳಿ ಬಿಡಿ. ಅಕ್ಕ, ಅವ್ರ ಮೂಗಿ ಅಕ್ಕ, ಅವ್ರು ಮಾತಾಡೋದಿಲ್ಲ. ಸುಮ್ನೇರ. ಯಾವನವನು? ರತ್ನಮ್ಮ, ನಿನ್ ಮಗನ್ ಸುಮ್ನಿರ ಕೇಳು, ಇಲ್ಲ ಅಲ್ಲಿ ಕಿತ್ತಾಕ್ಬಿಡ್ತೀನಿ. ಹೋಗ್ಲಿ ಬಿಟ್ಬಿಡಿಮ್ಮ. ನಾವೀಗ ಕೊಡ್ತಾ ಇರೋ ಬಹುಮಾನ ನೋಡಿದ್ರೆ ನೀವು ತುಂಬಾ ಸಂತೋಷ ಪಡ್ತೀರಾ. ಚಿಯರ್ ಗರ್ಲ್ಸ್, ಬನ್ನಿ ಬನ್ನಿ. ಸರಿಯಾಗಿ ಟೈಟ್ ಆಗಿ ಕಟ್ಟಿ. ಇಲ್ಲಿದೆ
ಏನಮ್ಮ ಹಾಲು ತಗೊಂಡೋಗೋದಿಕ್ಕೆ ನೀನು ಬಂದಿದ್ಯಾ? ಹಳೇದೇ 15 ಪಾಕೆಟ್ ದುಡ್ಡು ಕೊಡಬೇಕು, ಅದನ್ನೆಲ್ಲ ಯಾವಾಗ ಕೊಡ್ತೀರಾ? ಇರೋ ಬಾಕಿನೆಲ್ಲ ಮೊದಲು ಕೊಡೋದಿಕ್ಕೆ ಹೇಳು, ಆಮೇಲೆ ನಂದು ಇನ್ನೊಂದು ಮುಖ ತೋರಿಸ್ಬೇಕಾಗತ್ತೆ. ತಗೋ, ಮೊದಲು ತಗೊಂಡೋಗು. ಹಾಂ ಏನಮ್ಮ ದಿಢೀರಂತ ಬಂದಿದ್ದೀರಾ? ಎಲ್ಲ ಒಳ್ಳೆ ವಿಷಯನೇ. ನನ್ಗೂ ನನ್ನ ಮಗನ್ಗೋ ನಿಮ್ಮ ಮಗಳು ತುಂಬಾ ಇಷ್ಟ ಆದ್ಲು. ಅವತ್ತು ಬರ್ಬೇಕಾದ್ರೆ ನಮ್ಮ ಸ್ವಂತದವರು ತುಂಬಾ ಜನ ಇದ್ರು. ಅವ್ರ ಮುಂದೆ ನಿಮ್ಮ ಮಗಳಿಗೆ ಏನ್ ಕೊಡ್ತೀರಾ ಅಂತ ಕೇಳಿದ್ರೆ ಚೆನ್ನಾಗಿರಲ್ಲ. ಇದೆಲ್ಲ ಮೊದಲೇ ಮಾತಾಡಿದ್ರೆ ಒಳ್ಳೇದಲ್ವಾ? ಏನ್ ಹೇಳ್ತೀರಾ? ಅರ್ಥ ಆಗ್ತಿದೆ. ಆದ್ರೆ ನಾವೀಗಿರೋ ಪರಿಸ್ಥಿತಿಯಲ್ಲಿ ನಮ್ಮಿಂದ ಹೆಚ್ಚಾಗಿ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಆಗೋದನ್ನ ನಾವು ಮಾಡ್ತೀವಿ. ಇಲ್ಲಿ ನೋಡಿ, ಮದುವೆ ಖರ್ಚೆಲ್ಲ ನಾವು ನೋಡ್ಕೋತೀವಿ, ನೀವೇನು ಭಯ ಪಡಬೇಡಿ. ತುಂಬಾ ಸಂತೋಷ ರೀ. ನೀವೀಗ ಹೇಳ್ತೀರಾ ಅಂತ ನಾವು ಸ್ವಲ್ಪನೂ ನಿರೀಕ್ಷಿಸ್ಲೇ ಇಲ್ಲ ರೀ. ಇಲ್ಲಿ ನನ್ ಮಾತಿನ್ನೂ ಮುಗ್ದಿಲ್ಲ. ಏನೋ ಕಾರ್ ಗಿಫ್ಟ್ ಬಂದಿದ್ಯಂತೆ, ಅದನ್ನ ನನ್ ಮಗನ್ ಕೊಟ್ಬಿಡಿ ಸಾಕು. ನಮ್ ಮಗಂದ್ ಏನ್ ಕೆಲ್ಸ, ನಮ್ದೆಂತ ಕುಟುಂಬ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಮದ್ವೆ ಆದ್ಮೇಲೆ ಅವ್ರಿಬ್ಬರನ್ನ ಬೇರೆ ಇಡ್ತೀವಿ. ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಅದು ಏನ್ ತಡವರಿಸ್ತಾ ಇದ್ದೀರಾ? ಆ ಕಾರನ್ನ ಇಟ್ಕೊಂಡು. ಅಲ್ಲ ಕಡೆ ಕಾರು. ಸುಮ್ಮನೆ ಇರಮ್ಮ, ಸುಮ್ಮನೆ ಇರು. ಇವ್ರ ಕಾರ್ ಕೊಟ್ಟು ಇರು ಅಂದ ತಾನೆ. ಒಂದ್ ನಿಮಿಷ ಬಂದ್ಬಿಡ್ತೀವಿ. ಒಂದ್ ನಿಮಿಷ ಅಂದಲ್ಲಮ್ಮ. ಇಲ್ಲಿ ನೋಡು, ಈ ಸಂಬಂಧ ಒಳ್ಳೆ ಸಂಬಂಧ. ಅದು ಅಲ್ಲದೆ ಅಕ್ಕನಿಗೆ ತುಂಬಾ ಇಷ್ಟ ಆಗಿದೆ ಅಮ್ಮ. ಸರಿ ಅಂತ ಹೇಳಮ್ಮ. ಬಂದಿರೋ ಕಾರನ್ನ ಅವರು ಕೊಟ್ರೆ ಆಮೇಲೆ ನೀನೇನೆ ಮಾಡ್ತೀಯಾ? ಇನ್ನು 2 ವರ್ಷದಲ್ಲಿ ನಿನಗೂ ಮದ್ವೆ ಮಾಡ್ಬೇಕು. ಆಗ್ಲೂ ನೀನನ್ ಬಂದು ನೋಡೋನು ಏನ್ ಕೊಡ್ತೀರಾ ಅಂತ ಕೇಳೋದಿಲ್ವಾ? ಮಾ, 2 ವರ್ಷ ಆದ್ಮೇಲೆ ನಡೆಯೋ ಕತೆನ ಆಮೇಲೆ ನೋಡ್ಕೊಳ್ಳೋಣ. ನಾಳೆ ಜೀವಂತವಾಗಿರ್ತೀವೋ ಅನ್ನೋದೇ ಗೊತ್ತಿಲ್ಲ. ಅದು ಅಲ್ಲದೆ ಅಕ್ಕನ ವಯಸ್ಸೆಷ್ಟು ಹೇಳು? ಈ ಥರ ಬರೋ ಗಂಡುಗಳು ಬರೋದನ್ನ ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ನೋಡಮ್ಮ, ಈ ಕಾರ್ನ ಅಕ್ಕ ಮದ್ವೆಗೆ ಆ ದೇವ್ರೆ ನಮಗೆ ಕೊಟ್ಟಿರೋದು ಅಂತ ಅನ್ಕೊಳ್ಳೋಣ. ಏನ್ ಹೇಳ್ತಿದ್ದಾಳೆ ಇವಳು? ಅವಳಿಗೆ ಬಂದಿರೋ ಗಿಫ್ಟ್ ಕಾರ್ನ ಹೇಗ್ ನನ್ನ ಮಗನ್ ಕೊಡೋದು ಅಂತಾನಾ? ಹಾಗಲ್ಲ ಏನೂ ಇಲ್ಲ ರೀ. ಅವ್ರ ಅಕ್ಕಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಕಾರ್ ಏನ್ರಿ ಕಾರು, ನಮ್ಮ ಮಗಳಿಗೆ ಕೊಡ್ತಿದೀವಲ್ಲ. ಹಾಗಾದ್ರೆ ತುಂಬಾ ಸಂತೋಷ. ಬರ್ತೀವಿ. ಒಂದ್ ನಿಮಿಷ. ನೀವ್ ಕೇಳಿದ ಹಾಗೆ ನಾವ್ ಕಾರ್ ಕೊಡ್ತೀವಿ, ಆದ್ರೆ ಮುಂದಿನ ಮುಹೂರ್ತದಲ್ಲೇ ಮದ್ವೆ ಆಗ್ಬೇಕು. ಮುಂದಿನ ಮುಹೂರ್ತದಲ್ಲೇ ಮದುವೆ? ಅಮ್ಮ ಕೇಳ್ಬಿಡಮ್ಮ, ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ 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 ಪ್ಲೀಸ್ ಅಮ್ಮ. ಈ ಮುದುಕಿ ಏನು ಯೋಚನೆ ಮಾಡ್ತಾ ಇದೆಯಾ? ಸರಿ. ಅಮ್ಮ ಮಾತಾಡ್ಬೇಕಮ್ಮ. ಅದೆಲ್ಲ ಮಾತಾಡಾಯ್ತು. ನಾನು ಮದ್ದು ಜೊತೆ ಮಾತಾಡಬೇಕು. ಅದೇನು ಇಲ್ಲ, ಹುಡುಗಿ ಹತ್ರ ಮಾತಾಡ್ಬೇಕಂತೆ. ಸರಿ, ಇಬ್ರು ಆಚೆ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರ್ಲಿ. ಆ ಕಾರ್ ಕೊಟ್ಟು ಕಳಿಸಿ. ಏನು ಹೆದರ್ಕೋಬೇಡಿ. ಬೇಕಾದ್ರೆ ನಿಮ್ ಚಿಕ್ಕ ಮಗಳನ್ನೂ ಕಳಿಸಿ. ಸರಿ ರೀ. ಯಾಕೆ ಹೋಗಲ್ವಾ? ಅದೆಲ್ಲ ನಿನಗೆ ಯಾಕೆ? ನಿನ್ನ ಹುಡ್ಗ ಇದಕ್ಕೂ ಮೇಲೆ ತಡ್ಕೊಳ್ಳೋದಿಲ್ಲ, ತಾಳ್ಮೆ ಕಳ್ಕೊತಾನೆ. ಹೋಗು, ಹೋಗಿ ಸಂತೋಷವಾಗಿರು ನನ್ ಬಂಗಾರಿ. ಸರಿನಾ? ಸಂತೋಷವಾಗಿರು. ಹಾ, ಅಯ್ಯೋ ನಂಗೆಲ್ಲ ಗೊತ್ತು ಕಣೆ. ಹೋಗು. ಅಯ್ಯ, ನಾಚಿಕೆ ನೋಡು.
ನೀವು ಕಾರ್ ಓಡಿಸಲ್ವಾ? ಓಡಿಸ್ತೀರಾ? ನಾನು ಕಲಿಸ್ತೀನಿ. ಈಸಿ ರೀ, ನಾನು ಕಲಿಸ್ತೀನಿ. ಅಯ್ಯದೆಲ್ಲ ಯಾವ ವಿಷಯ ರೀ, ನಾನು ಕಲಿಸ್ತೀನಿ. ಬನ್ನಿ, ನಾನು ಹೇಳ್ಕೊಡ್ತೀನಿ. ಸರ್ ಯಾಕೆ ನಿಧಾನಕ್ಕೆ ಹೋಗ್ತೀರಾ? ಬೇಗ ಹೋಗ್ಬೋದಲ್ವಾ? ಲೇ, ಬೇಗ ಹೋದ್ರೆ ನಮ್ಮನ್ನ ವೇಸ್ಟ್ಗಳು ಅನ್ಕೊಂತಾರೆ. ಯಾರು ಕೇಳಿದ್ರು ನಾವು ಬ್ಯುಸಿ ಆಗಿರೋ ಥರನೇ ತೋರಿಸ್ಕೋಬೇಕು, ಅರ್ಥ ಆಯ್ತಾ? ಅದು ಸರಿ. ಕಾಲ್ ಬರ್ತಾ ಇದೆ. ಯಾರೋ 63810448 ಹೆಸರು ಬಂದಿರಿ. ಕೊಡೋ ಫೋನು. ನಂಬರ್ ಬಂತು ಕಣ, ಅದಕ್ಕೆ ನಂಬರ್ ಹೇಳ್ದೆ. ಇವನು ಯಾಕೆ ಹಿಂಗೆ ಗೊತ್ತಾನೆ? ಹಲೋ 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 ಹಲೋ, ಕೇಳಿಸ್ತಿಲ್ಲ? ಹೌದು, ಸ್ಲಮ್ ಏರಿಯಾಗೆ ಒಂದು ಕಾರ್ ಕೊಟ್ರಲ್ಲ, ಅದು ನೀವೇನಾ? ನಾನೇ ಕೊಟ್ಟೆ. ಸ್ವಲ್ಪ ಬ್ಯಾಟ್ರಾಯನ್ಪುರ ಪೊಲೀಸ್ ಸ್ಟೇಷನ್ ಪಾಪ. ಓ ಹಂಗ? ಹೌದಪ್ಪ. ಇಲ್ಲ, ನಾನು ಸ್ವಲ್ಪ ಬಿಸಿ. ನಾನು ಆಮೇಲಿಂದ ಬರ್ಬೋದಾ? ಆಮೇಲೆ ಬರ್ತೀಯಾ? ಓಕೆ ಸರ್. ರೈಟ್. ಸೂಪರ್ ಕಣೋ. ಸರಿ, ಯಾರು ಫೋನ್ ಮಾಡಿದ್ದು? ಯಾವುದೋ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿ ಕರೆದ್ರು ಸರ್. ಪೊಲೀಸಾ? ಯಾಕೋ? ಡೈರೆಕ್ಟರ್ ನರೇಶ್ ಎಲ್ಲಿ ಅಂತ ಕೇಳಿದ್ರು. ಹೌದು ಅಂತ ಹೇಳಿದೆ. ಸರಿ, ಕಾರ್ ನೀವೇ ತಾನೇ ಗಿಫ್ಟ್ ಆಗಿ ಕೊಟ್ಟಿದ್ದು ಅಂತ ಕೇಳಿದ್ರು. ಅದಕ್ಕೂ ಹೌದು ಅಂತ ಹೇಳಿದೆ. ಅರ್ಜೆಂಟ್ ಆಗಿ ಇನ್ಸ್ಪೆಕ್ಟರ್ ವೇಟ್ ಮಾಡ್ತಾವ್ರೆ, ನೀವು ಸ್ಟೇಷನ್ ಬನ್ನಿ ಅಂತ ಹೇಳಿದ್ರು. ಅದಂಗಾಗುತ್ತೆ, ನಾವು ಬಿಸಿ ಇದೀವಲ್ವಾ, ಅದಕ್ಕೆ ನಿಮ್ ಇನ್ಸ್ಪೆಕ್ಟರ್ ನಲ್ಲೇ ವೇಟ್ ಮಾಡಕ್ ಹೇಳಿದೆ. ನಮಗ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀವಿ ಅಂದೆ. ಅಯ್ಯೋ ಪಾಪಿ. ಲೇ, ಇನ್ಸ್ಪೆಕ್ಟರ್ ಕರೆದಿದ್ದಾರೆ ಅಂತ ಹೇಳಿ. ಹೌದು. ಏನಾದ್ರೂ ಮುಖ್ಯವಾದ ವಿಚಾರ ಇರ್ಬೋದಾ? ಸರ್ ನೀವೇನ್ ಹೇಳಿದ್ರಿ? ಯಾರ್ ಕರೆದ್ರು ನಾವು ಬಿಸಿ ಆಗಿದೀವಿ ಅಂತ ತೋರಿಸ್ಕೋಬೇಕು ಅಂತ ಹೇಳಿದ್ರೋ ಇಲ್ವೋ? ಅದನ್ನ ಪೊಲೀಸ್ ಅವ್ರ ಹತ್ರ ತೋರಿಸ್ತೀಯನೋ? ಸರಿ, ಮತ್ ಬನ್ನಿ, ಈಗಲೇ ಬೇಗ ಹೋಗೋಣ. ಆಮೇಲೆ ಇದಕ್ಕೂ ಸೇರಿ ಏನಾದ್ರು ಮಾಡ್ಬಿಡ್ತಾರ ಅನ್ಸುತ್ತೆ. ಆ ಬ್ಯಾಟ್ರನ್ಪುರ ಇನ್ಸ್ಪೆಕ್ಟರ್ ನೋಡಿದ್ರೆ ಸರಿ ಇಲ್ಲ ಅಂತ ಎಲ್ರು ಹೇಳ್ತಾರಣ. ಅದನ್ನ ನೆನ್ಸ್ಕೊಂತ ಇದ್ರೆ ಹೆಸರೇನು? ಅಹಲ್ಯ. ಆ ಕಡೆ ತಿರುಗು. ಏನು? ಏನಿಲ್ಲ, ಆ ಕ್ಯಾಲೆಂಡ್ರಲ್ಲಿ ತುಲಾರಾಶಿ ರಾಶಿಫಲ ಹೇಗಿದೆ ಅಂತ ಸ್ವಲ್ಪ ಹೇಳು. ಏನ್ ಬರ್ದಿದ್ದ? ದುಃಖ. ಬರೇ ನೋವೇ ಆಗ್ತಿದೆ. ಅನ್ಕೊಂಡಿದ್ದು ಯಾವುದೋ ಸಿಗ್ತಾನೇ ಇಲ್ಲ. ನೀನು ಆಚೆ ವೆಯ್ಟ್ ಮಾಡು, ನಾನು ಕರಿತೀನಿ. ಏನು ಗುರಾಯಿಸ್ತೀಯ? ಲೇ, ಏನೋ ಕಾರ್ನ ಹಿಂಗ್ ಹೊಡೆದಾಕಿದ್ದಾರೆ. ಅಯ್ಯೋ ಅಯ್ಯೋ, ಏನಾಯ್ತು? ಏನೋ ದೊಡ್ಡ ಗಲಾಟೆ ಆಗಿರ್ಬೋದು ಸರ್. ಹೌದು ಕಣೋ, ಬಾರೋ ಬಾ. ಲೇ, ನೀನು ಆ ಮ್ಯಾನೇಜರ್ಗೆ ಫೋನ್ ಮಾಡಿ ಸ್ಟೇಷನ್ಗೆ ಬರಕ್ಕೆ ಹೇಳು. ಓಕೆ ಸರ್. ಏನ್ರಿ ಆಯ್ತು? ಏನಾಯ್ತು ಅಂತ ನನ್ನ ಕೇಳಿ ಸರ್, ನಾನು ಹೇಳ್ತೀನಿ. ಹೌದು, ಯಾರು ನೀವು? ಇಲ್ಲಿವರೆಗೂ ನಿಮ್ಮನ್ನ ನೋಡೇ ಇಲ್ಲ. ಇವನೇ ನಮ್ಮಣ್ಣ. ಅಣ್ಣನ? ನಾನ್ ಮನೆಗೆ ಬರುವಾಗ ಇರ್ಲಿಲ್ಲ. ನನ್ನ ಕಳಿಸ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗುತ್ತಾನೆ ಅವ್ರ ಪ್ಲಾನು. ನಿನ್ನಂತವನ್ನ ಹೆತ್ತ ಮಗ ಅಂತ ಹೇಳ್ಕೊಳಕ್ಕೂ ಅಸಹ್ಯ ಕಣು. ಅಸಹ್ಯ ಆದ್ರೆ ಹೇಳ್ಕೊಬೇಡ ಸರ್. ನೀವು ಸ್ವಲ್ಪ ಆ ಕಡೆ ಹೋಗಿ ಸರ್, ನಾನು ಇವ್ರ ಹತ್ರ ಮಾತಾಡ್ತೀನಿ. ಸರ್, ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಸರ್, ದೊಡ್ಡ ಫ್ರಾಡ್ ಸರ್ ಇವರು. ಫ್ರಾಡ್ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ನೋಡ ಸರ್, ನೀವು ಹೋಗಿ ಸರ್, ನಾನು ನೋಡ್ಕೊಂತೀನಿ. ಏನ್ರಿ ತುಂಬಾ ಕನ್ಫ್ಯೂಷನ್ಸ್ ಇದೆ. ನೀವು ಅಣ್ಣ ಅಂತ ಹೇಳ್ತಿದ್ದೀರಾ, ಅವ್ರು ನೋಡಿದ್ರೆ ಹೀಗೆ ಮಾತಾಡ್ತಿದ್ದಾರೆ. ಅವ್ರಿಗೂ ಈ ಸಮಸ್ಯೆಗೂ ಏನ್ರಿ ಸಂಬಂಧ? ಮೆತ್ತ ಕಣ, ಮೆತ್ತಗೆ. ಇಲ್ಲಡ, ಇದನ್ನ ಕುಡಿದು ಸಂತೋಷವಾಗಿರು, ಇಲ್ಲ ಜಗಳ ಮಾಡಿ ಮುಗಿಸ್ಬಿಡು. ಅದು ಬಮೈದ ಅಕ್ಕನ ನೋಡಕ್ ಬಂದ ಮದುವೆ ಗಂಡು. ಈ ಸಲನೂ ಏನು ಹೇಳ್ದಿರನೇ ಹೊರಟೋದ್ರು. ಇಲ್ಲಡ, ಇದ್ರ ಮೇಲೆ ನಮ್ಮಿಂದ ವೆಯ್ಟ್ ಮಾಡೋಕ್ಕಾಗಲ್ಲ. ಹೀಗಾದ್ರೆ ನಾವು ಊರಲ್ಲಿ ತಲೆ ಎತ್ಕೊಂಡು ತಿರ್ಗಾಡೋಕ್ಕೂ ಆಗಲ್ಲ.
ಅರ್ಥ ಮಾಡ್ಕೋ. ಅಲ್ಲ ಬಮೈದ, ನನಗೂ ಏನು ಮಾಡೋದು ಗೊತ್ತಾಗ್ಲಿಲ್ಲ. ಇವಾಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ನಿಮ್ಮ ಅಕ್ಕನ ಮದುವೆ ಮುಂಚೆ ಅವಸರ ಪಟ್ಟೆ. ನಾನು ವೆಯ್ಟ್ ಮಾಡ್ತೀನಪ್ಪ. ನನ್ನ ತಂಗಿ ಹೊಟ್ಟೆಲಿ ಬೆಳೀತಾ ಇದ್ದಾನಲ್ಲ ನಿನ್ನ ಮಗು ವೆಯ್ಟ್ ಮಾಡುತ್ತಾ? ಇಲ್ಲ ನೋಡೋ, ನಿಮ್ಮ ಮನೆಯವ್ರಿಗೆ ಯಾರಿಗೂ ನನ್ನ ಕಂಡ್ರೆ ಇಷ್ಟ ಇಲ್ಲ. ಅದು ನನಗೆ ಗೊತ್ತು. ಅದು ನನ್ನ ಸಮಸ್ಯೆ, ನಾನು ನೋಡ್ಕೋತೀನಿ. ನೀನು ಇಲ್ಲೇ ಇರು. ನಾಳೆ ಬೆಳಿಗ್ಗೆ ನಿನ್ನ ತಂಗಿಗೂ ನನಗೂ ಮದುವೆ, ಸರಿನಾ? ಬಾಮೈದ, ಛೇ, ನನ್ನ ತಂಗಿಗೂ ನಿನಗೂ ಮದುವೆ ಅಷ್ಟೇ. ಮಾ, ಇರೇ ಬರ್ತೀನಿ. ಅಮ್ಮ ಮತ್ತೆ ಕೂಗ್ತಾ ಇರ್ತೀಯ ಏನು? ಇದೇನೆ ಇವನು ಹೀಗ್ ಮಾಡ್ಬಿಟ್ಟ. 2 ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಂಡು ಇವನ್ ಮದ್ವೆ ಮಾಡ್ಕೊಂಡು ಬಂದಿದ್ದಾನೆ ಪಾಪಿ. ಏ ಮಗನೇ, ಯಾಕೋ ಈ ತರ ಅವಸರ ಪಟ್ಬಿಟ್ಟೆ? ಇದೇ ತುಂಬಾ ಲೇಟಮ್ಮ. ನಿನ್ನ ಮಗಳಿಗೆ ಮದುವೆ ಮಾಡಿ ಅವನು ಯಾವಾಗ ಮದುವೆ ಆಗ್ತಾನೆ? ಏಯ್, ನೀನ್ ದೊಡ್ಡ ಮನುಷ್ಯನ್ ತರ ಇಲ್ಲಿ ಬಂದ್ ಮಾತಾಡ್ಬೇಡ. ನಾನ್ ನಮ್ಮ ಅಣ್ಣನ ಹತ್ರ ಮಾತಾಡ್ತಿರೋದು. ಇಲ್ಲಡ, ನೆನ್ನೆ ತನಕ ನಿಮ್ಮ ಅಣ್ಣ, ಈಗ ನನ್ನ ತಂಗಿ ಗಂಡ. ಇನ್ ಮೇಲೆ ಈ ಮನೆ ಒಳಗಡೆ ಏನೇ ನಡೆದ್ರು ನಾವು ಕೇಳ್ತೀವಿ. ಏ ದೊರೆ, ಏನ್ ಕಣ್ಕಂಡವ್ರಿಗೆಲ್ಲ ಮಾತಾಡೋಕ್ ಬಿಟ್ಟು ಸುಮ್ನಿದ್ಯಾ? ಬಾಮೈದ ಕರೆಕ್ಟ್ ಆಗಿ ಹೇಳ್ತಾರಲ್ಲ, ಇದ್ರಲ್ಲಿ ನಾನೇನ್ ಮಾತಾಡ್ಲಿ? ಹಂಗೇಳು ಬಾಮೈದ. ಮಗ ಮದುವೆ ಮಾಡ್ಕೊಂಡು ಬಂದವನೆ, ಒಳಗೋಗಿ ಆರ್ತಿ ತಗೊಂಡ್ ಬಾಮ. ಏನೇ ಇದ್ರು ಒಳಗಡೆ ಹೋಗಿ ಮಾತಾಡೋಣ. ಬೀದಿಲಿ ಮಾತಾಡಿದ್ರೆ ಮರ್ಯಾದೆ ಇರೋದಿಲ್ಲ. ನಿಮ್ ಮಗಳಾಗಿದ್ರೆ ಈ ತರ ಮಾಡ್ತಿದ್ರಾ? ನಾವೇನ್ ಈ ತರ ಕದ್ದು ಮುಚ್ಚಿ ಓಡ್ ಹೋಗಿ ಮದ್ವೆ ಆಗ್ ಬರೋದಿಲ್ಲ. ಹೋಗಮ್ಮ, ನನ್ ತಂಗಿ ಬದುಕೋ ಗೊತ್ತಿರೋಳು. ಲವ್ ಮಾಡೋದ್ ಹುಡುಗನೆ ಮದುವೆ ಆಗಿದ್ದಾಳೆ. ನಿಂತರ ಹೆತ್ತವ್ರಿಗೆ ಜೊತೆಲಿ ಹುಡ್ತವ್ರಿಗೆ ಭಾರವಾಗಿಲ್ವಲ್ಲ. ಹೆತ್ತವ್ರು ಗೊತ್ತಿಲ್ಲದೆ ಮದ್ವೆ ಮಾಡ್ಕೊಳ್ಳೋದು ಕಳ್ತನದ ಮದ್ವೆ ಅಲ್ವೇನಪ್ಪ? ಕಳ ಮದುವೆ ಏನ್ ಮಾಡಿಲ್ಲ. ಹುಡುಗಿ ಕಡೆಯವರು ಪದ್ಧತಿ ಪ್ರಕಾರನೇ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡಿದೀವಿ. ಸಂತೋಷ ಪಡೋದ್ ಬಿಟ್ಟು ಸುಮ್ನೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಕ್ ಬಂದ್ಬಿಡ್ತೀರಾ. ಏನಮ್ಮ ಇವಳ ಪಾಡಿಗೆ ಸುಮ್ಮನೆ ಹೋಗ್ತಾವಳೆ? ಅಣ್ಣ, ಆರ್ತಿ ತೆಗಿಯೋರೆ ಕೈ ಎತ್ತಿ ಹೊಡಿಯೋರ್ ತರ ನಿಂತಿದ್ದಾರೆ. ಹೌದೌದು, ಅದನ್ ನೀವ್ ತಗೊಂಡ್ರೆ ರಾಂಗ್ ಆಗಲ್ವಲ್ಲ? ರಾಂಗ್ ಯಾಕಾಗತ್ತಮ್ಮ? ರೈಟ್ ಅಮ್ಮ. ಹಾಗಿದ್ರೆ ತೆಗೀರಿ. ಈಗಲೇ ತಗೊಂಡ್ಬಂದ್ಬಿಡ್ತೀನಿ. ಇಲ್ಲಿ ನೋಡ್ತಂಗೆವಾ, ಅಳಿಯನ್ನ ಈ ಹುಚ್ಚು ಕುಟುಂಬದಿಂದ ಬೇಗ ಆಚೆ ಕರ್ಕೊಂಡ್ ಬಂದ್ಬಿಡು. ನಿನಗೆ ಚೆನ್ನಾಗಿ ಗೊತ್ತು ಏನ್ ಮಾಡ್ಬೇಕು ಅಂತ. ಬುದ್ಧಿವಂತೆ. ಆಲ್ ದಿ ಬೆಸ್ಟ್ ಬ್ರೋ. ಏ ಪುಷ್ಪ, ಬಾಗಲ್ ತೆಗೆ. ಮಾ, ಬೆಳಿಗ್ಗೆ ಆದ್ರೆ ಇದೇ ರೀತಿ ಬಾಗ್ಲ ಹಾಕೊಂಡು ಕೋಪ ಬರೆಸ್ತಿದ್ದಾಳೆ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಗೊತ್ತು ತಾನೆ? ಏನು ಅಂತ ಕೇಳಮ್ಮ. ಏ ಪುಷ್ಪ, ಏನತ್ತೆ ಇಷ್ಟೊತ್ತಲ್ಲಿ? ಏನೇ, ನೀನಿಂದ ರಾತ್ರಿ ಸುಮ್ಮನೆ ಇರಕ್ಕಾಗಲ್ವೇನೆ? ಅತ್ತೆ, ಸುಮ್ನೆ ಇರೋದಕ್ಕ ಮದ್ವೆ ಆಗಿ ಬಂದಿರೋದು? ವಯಸ್ಸಿಗೆ ಬಂದಿರೋ ಹುಡುಗಿರಿದ್ದಾರೆ, ಹೇಗ್ ನಡ್ಕೋಬೇಕು ಅಂತ ನಿಂಗೆ ಗೊತ್ತಿಲ್ವಾ? ನೀನು ಒಬ್ಬ ಹೆಣ್ಣೆ ಅಲ್ವಾ? ಅದನ್ನ ನಾನ್ ಕೇಳ್ಬೇಕು. ವಯಸ್ಸಿನ ಹೆಣ್ಮಕ್ಳು ಅವರೇ ಆ ಕಡೆ ಸುಮ್ನೆ ಮಲ್ಗಿದಾರ್ತಾನೆ. ನಿಮ್ದೇನು? ಇಲ್ಲ ನಿಮ್ ಗಂಡ ಈ ತರ ಇದಾರಲ್ಲ, ನಮ್ಮಿಂದ ಈ ತರ ಎಲ್ಲ ಇರೋದಕ್ಕಾಗ್ತಿಲ್ಲ ಅಂತ ಹೊಟ್ಟೆ ಕಿಚ್ ಪಡ್ತಿದ್ದೀರಾ? ಇಲ್ಲ ನಿಮ್ ಏನಾಯ್ತು? ಮನೆಗ್ ಬಂದ್ ಸೊಸೆ ಮೇಲೆ ಕೈ ಮಾಡ್ತೀಯಲ್ಲ, ಏನ್? ಬೇಬಿ, ನಾನು ಅವತ್ತೇ ಹೇಳಿದ್ನಲ್ಲ ನನ್ಗೆ ಇವರೆಲ್ಲ ತೊಂದ್ರೆ ಕೊಡ್ತಿದ್ದಾರೆ ಅಂತ. ಬೇಬಿಮಾ, ಈಗ್ಲೇ ಮನೆ ಬಿಟ್ಟು ಹೊರಟೋಗೋಣ. ಇಲ್ಲಿದ್ರೆ ಇವರೇ ಹೊಡೆದ್ ಸಾಯಿಸ್ಬಿಡ್ತಾರೆ. ಬೇಬಿ, ಈ ಮಿಕ್ಸಿನೋ ಕುಕ್ಕರು ನೀನೇ ತಂದಿದ್ದಲ್ವಾ? ಅಯ್ಯೋ, ನಾನೇ ತಂದಿರೋದು, ಬಿಟ್ಟು ಬರ್ಬೇಡ. ನಾನೇ ತಂದಿರೋದು. ತಗೋ, ಎಲ್ಲ ವಸ್ತುಗಳನ್ನು ಹಾಳು ಮಾಡಿ ಇಟ್ಟಿದ್ದಾರೆ.
ಥ್ಯಾಂಕ್ ಯು ಸರ್. ನೀನಿಲ್ಲೇನ್ ಮಾಡ್ತಿದ್ಯಾ? ಯಾಕೆ ನಾವು ಒಡವೆ ತಗೋಬಾರ್ದಾ? ಯಾರು? ನೀನು ನೋಡ್ದೆ ತಾನೆ? ಹಾ, ಇದನ್ನ ಬರೆದು ಹಾಕ್ದೆ ಅನ್ಕೋ, ಇದರಿಂದ ಇಡ್ಲಿ ಬೇಯಿಸೋ ಪಾತ್ರೆ ಸಿಗುತ್ತೆ. ಅದಿಟ್ಕೊಂಡು ನೀನು ಅಮ್ಮ ಇಡ್ಲಿ ಮಾರ್ಕೊಂಡು ಬದುಕೊಂಬಿಡಿ. ಬರಲಾ? ಲಕ್ಕಿ ಡ್ರಾಲ್ ನಿಮ್ಗೊಂದು ಪ್ರೈಸ್ ಬಂದಿದೆ, ಕೊಡೋಣ ಅಂತ. ಏನ್ ಪ್ರೈಸು? ಅಕ್ಕ, ಏನ್ ಜಾತ್ರೆ ಆಗ್ತಿದೆ? ಏನ್ ನಡೀತಾ ಇದೆ? ಏನೋ ಒಡವೆ ತಗೊಂಡ್ರಂತೆ, ಅದಕ್ಕೆ ಬಂಪರ್ ಪ್ರೈಸ್ ಅಂತ ದೊಡ್ಡ ಕಾರ್ನೇ ಕೊಟ್ಟಿದ್ದಾರೆ. ಏನಯ್ಯ? ಇವನ್ ಯಾಕೆ ಇವಾಗ ಇಲ್ಲಿಗೆ ಬಂದ? ಏ ಅಹಲ್ಯ, ಸ್ವಲ್ಪ ಹೊರಗ್ ಬಾರೆ. ಮರ್ಯಾದೆ ಕಳಿಯಕ್ಕೆ ಅಂತ ಕೈ ಬಂದ. ಗಟ್ಟಿಯಾಗಿ ಹಿಡ್ಕೋ. ನಾನು ನಿನ್ನ ಹತ್ರ ಅಲ್ಲ, ಅಗಲಿ ಹತ್ರ ಮಾತಾಡಕ್ ಬಂದಿರೋದು. ಮರ್ಯಾದೆಯಿಂದ ಒಳಗೋಗಿ ಮಾತಾಡೋಣ. ಈಗ ನಿನಗೇನ್ ಬೇಕು? ಹೇಳುದನ್ನೆಲ್ಲ ಹೇಳ್ಬಿಟ್ಟು ಹೋಗು, ಮತ್ತೆ ಬರ್ಬೇಡ. ಕೊಡ್ಬೇಕಾಗಿರೋದು ಕೊಟ್ರೆ ಇಸ್ಕೊಳ್ಬೇಕಾಗಿರೋದು ಇಸ್ಕೊಂಡು ಹೋಗ್ತೀವಿ. ಯಾಕೆ ನಿನ್ ಹೆಂಡತಿ ಮನೆಯಿಂದ ಹೋಗುವಾಗ ಮನೇಲಿರೋ ಒಂದ್ ಸಣ್ಣ ವಸ್ತುನು ಬಿಡದೆ ತಗೊಂಡ್ ಹೋಗಿದ್ ಸಾಲ್ದ ನಿನಗೆ? ಯಾಕೆ ನನ್ ಗಂಡನ್ ದುಡ್ಡನ್ನ ಇಡೀ ಕುಟುಂಬನೇ ತಿಂದು ತೇಗದ್ರಲ್ಲ, ಅದ್ ನಿನ್ ಕಣ್ಣಿಗೆ ಕಾಣಿಸ್ಲಿಲ್ವಾ? ಹಂಗೇ ನಾವ್ ತಿಂದಿದ್ರುನು ಬಚ್ಚಲ್ ಮನೆ ತೊಳೆಯೋ ಜಗ್ನು ಬಿಡದೆ ಅದನ್ನು ಎತ್ಕೊಂಡು ಹೋಗಿದ್ಯಲ್ಲ ಸಾಲ್ದ? ಹೌದು, ಇವಳು ಕಾಲ್ ತೊಳೆಯೋದಕ್ಕೆ ಚಿನ್ನದಲ್ಲಿ ಜಗ್ ಮಾಡ್ಸಿ ಇಟ್ಕೊಂಡಿದ್ಲು, ಅದನ್ನ ಎತ್ಕೊಂಡು ಹೋಗ್ಬಿಟ್ಟೆ. ಹೋಗೆ ಬೇಬಿ ಮಾ, ಸುಮ್ನೆ ಇರು, ನಾನು ಮಾತಾಡ್ತೀನಿ. ಮತ್ತೆ ಏಯ್, ಕಾರ್ ಬಂದಿದ್ಯಂತೆ, ಎಲ್ಲದು? ಅದೇ ಅನ್ಕೊಂಡೆ, ಓಡ್ಸ್ಕೊಂಡ್ ಹೋಗೋ ಗಂಡ್ಸೆ ಬರ್ಲಿಲ್ವಲ್ಲ ಅಂತ. ಓಡ್ಸ್ಕೊಂಡು ಹೋಗೋಕೆ ಬಂದೆ, ಕಾರ್ ನಂದೆ. ಸುಮ್ನೆ ಕಾರ್ ಕೀ ತಂದ್ಕೊಟ್ಬಿಡು, ಜಗಳ ಬೇಡ ನೋಡು. ಹಂಗೆ ಎಲ್ಲ ಎತ್ಕೊಟ್ಬಿಡ್ತೀನಿ ನಿಂಗೆ ಅಂತ ಅನ್ಕೊಂಡ್ಯಾ? ನಮಗೆ ಅಂತ ಕೊಟ್ಟ ಕಾರಣ ಈಗ ಸ್ವಲ್ಪ ನಾಚಿಕೆ ಇಲ್ದೆ ಕೇಳ್ತಿದ್ಯಲ್ಲ. ಹೊಟ್ಟೆಗೆ ಅನ್ನನೇ ತಿಂತ್ಯಾ ಅಥವಾ ಬೇರೆನಾದ್ರೂ ತಿಂತ್ಯಾ? ಅದನ್ನ ನಾವ್ ಕೇಳ್ಬೇಕು. ಅಂಗಡಿಗೆ ಹೋಗಿ ಒಡವೆ ತಂದಿದ್ದು ನನ್ ಗಂಡ, ಕಾರು ನಮ್ದು. ನೀವೆಲ್ಲ ಏನ್ ತಿಂತಾ ಇದ್ದೀರೋ ನನಗ್ ಗೊತ್ತಿಲ್ಲಪ್ಪ. ಈ ತರ ಕಂಡೋರ್ ಸೊತ್ತಿಗೆ ಆಸೆ ಪಡ್ತಿದ್ರಲ್ಲ, ನಿಮಗೆ ಕ್ಷೇಮ ಆಗಲ್ಲ. ಒಡವೆ ತಗೊಂಡಿರೋದು ನಿನ್ ಗಂಡನೇ ಇರ್ಬೋದು, ಕೂಪನ್ ಬರ್ದ್ ಹಾಕಿದ್ದು ನಾನು, ಆ ಕಾರ್ ಸಿಕ್ಕಿರೋದು ನನಗೆ. ಮುಚ್ಕೊಂಡ್ ಇಲ್ಲಿಂದ ಹೋಗ್ತಾ ಇರಿ. ಈಗ ನೀನೇ ಹೇಳ್ದಲ್ಲ ಒಡವೆ ತಗೊಂಡಿದ್ ನನ್ ಗಂಡ ಅಂತ. ಮರ್ಯಾದೆಯಿಂದ ಹೋಗಿ ಕೀ ತಗೊಂಡ್ ಬಾ, ನಾವು ಹೋಗ್ತಾ ಇರ್ತೀವಿ. ಏ ಮಗನೇ, ಈ ಕಾರ್ ಇಟ್ಕೊಂಡೆ ನೀನ್ ತಂಗಿರ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀನಿ. ಇವಳು ಮಾತ್ ಕೇಳಿ ನೀನ್ ತುಂಬಾ ತಪ್ಪ ಮಾಡ್ತಿದ್ಯಾ. ಯಾಕಮ್ಮ ಇವ್ರ ಹತ್ರ ಎಲ್ಲ ಬೇಡ್ಕೋತಿದ್ಯಾ? ಅದು ನಮ್ದೇನೆ. ಏಯ್, ನೀನ್ ತುಂಬಾ ಮಾತಾಡ್ತಾ ಇದೀಯ ಅವಾಗಿಂದ, ಅಷ್ಟೇ ನಿನಗೆ. ಏಯ್, ನಾನ್ ಹಂಗೆ ಕಣೋ ಮಾತಾಡೋದು, ಪೊರ್ಕಿ ಮುಚ್ಕೊಂಡ್ ಹೋಗ್ತಾ ಇರಿ. ಓಪನ್ ಮಾಡ. ತೋರಿಸಬೇಡಿ ಇಲ್ಲಿ ಚೊಕ್ಕಣ್ಣ, ಹೂವರಿದಯ್ಯ ಎಂತ ನೋಡೋಣ. ಒತ್ತಾಡು ಒತ್ತಾರಲ್ಲಿ ಓಡ್ಬೇಕು. ಕೆಲಸ ಮಾಡು, ಪಕ್ಕ ಓವರ್ ಗೇಮ್, ಫ್ರೇಮ್ ಬೈ ಫ್ರೇಮ್, ಪಕ್ಕ ಇದು ಕ್ರೈಮು. ಡೇಂಜರ್ ಝೋನಿಗೆ ಹೋಗಬಾರದೆಂದು ನಾ ಪಕ್ಕ ರೂಲು ಹಾಕಿ ಎತ್ತಕೊಂಡು ಹೋಗ್ತೀನಿ.
ಏನ್ರಿ? ಹೇ ನರೇಶ್ ಸರ್ ನಿಮಗೆ ಸರ್ ವೇಟಿಂಗ್. ಬನ್ನಿ ಒಳಗೆ ಬಂದೆ ತಾನೆ. ಸರ್ ಇವರೇ ಸರ್ ಮ್ಯಾನೇಜರ್. ಸರ್ ಹಾಂ, ಏನ್ ಸರ್ ಸಮಸ್ಯೆ? ಏಯ್ ಬಾಯಿಲೆ, ನೀವಿಬ್ರು ಈ ಕಡೆ ಬನ್ನಿ. ಸರ್, ಒಡವೆ ಏನೋ ಇವನ್ ತಗೊಂಡಿದ್ದಾನೆ, ಕಾರ್ ತೆಗೆದು ಇವನ್ ಕೊಟ್ಟಿದ್ದೀರಾ, ಏನ್ ಲೆಕ್ಕಾಚಾರ ಇದು? ಅಂಗಡಿಗೆ ಬಂದು ಒಡವೆ ತಗೊಂಡವರಿಗೆ ಒಂದು ಕೂಪನ್ ಕೊಡ್ತೀವಿ ಸರ್. ಆ ಕೂಪನ್ ಅಲ್ಲಿ ಅವರ ಹೆಸರು, ಅಡ್ರೆಸ್ ನ ಬರೆದು ಅಂಗಡಿ ಬಗ್ಗೆ ಒಂದು ಸ್ಲೋಗನ್ ನ ಬರೀಬೇಕು. ಲಕ್ಕಿ ಡಿಪ್ ಅಲ್ಲಿ ಯಾವ ಕೂಪನ್ ಸೆಲೆಕ್ಟ್ ಆಗುತ್ತೋ ಅವ್ರಿಗೊಂದು ಪ್ರೈಸ್ ಕೊಡ್ತೀವಿ ಸರ್. ನೀನ ಕೂಪನ್ ನ ಫಿಲ್ ಮಾಡಿದ್ದಪ್ಪ? ಇಲ್ಲ ಸರ್, ಆದ್ರೆ ಕೂಪನ್ ತಗೊಂಡಿದ್ದು ನಾನೇ ಸರ್. ಯಾರಿಗೋ ಕೊಟ್ಟೆ? ಇಲ್ಲಿ ಅವತ್ತು ಇವಳು ಅಂಗಡಿಯಲ್ಲೇ ಇದ್ಲು ಸರ್, ಇವಳ ಕೈಗೆ ಕೊಟ್ಟೆ. ಇವಳ ಹತ್ರ ಕೊಟ್ಟಿಯಾ? ಹಾಂ. ಹಾಂ, ನೀನು ಒಡವೆ ತಗೊಳಕ್ ಹೋಗಿದ್ಯಾ? ನಾನು ಅಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಿರೋದು. ಇವನು ತುಂಬಾ ಸಲ ನನಗೆ ಗೊತ್ತಿಲ್ಲದೆ ನನ್ನ ಹೆಸರು ಹೇಳಿ ತುಂಬಾ ಜನರಿಗೆ ಒಡವೆ ಕೊಡ್ಸಿದ್ದಾನೆ. ಹೌದಾ? ನಿನ್ನ ಹೆಸರು ಯಾಕೆ ಅಲ್ಲಿ ಹೇಳ್ತಾನೆ? ಸರ್ ಅದು ಒಂದು ನಾನು ಹೇಳ್ತೀನಿ. ಏಯ್, ನೀನ್ ಸ್ವಲ್ಪ ಸುಮ್ಮನಿರು. ನೀನ್ ಹೇಳು. ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರೋರು ಅಥವಾ ಸ್ವಂತದವರು ಏನಾದರೂ ಒಡವೆ ತಗೊಳಕ್ ಬಂದ್ರೆ 1 ಗ್ರಾಮ್ಗೆ 100 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ. ಅದಕ್ಕೆ. ಹೌದಾ? ಹೌದು ಸರ್, ಸ್ಟಾಫ್ ಡಿಸ್ಕೌಂಟ್ ಸ್ಕೀಮ್. ಇವನು ಒಡವೆ ತಗೊಂಡು ಆ ಕೂಪನ್ನ ಇದರಿಂದ ಇಡ್ಲಿ ಬೇಯಿಸೋ ಪಾತ್ರೆ ಸಿಗುತ್ತೆ, ಅದಿಟ್ಕೊಂಡು ನೀನು ಅಮ್ಮ ಇಡ್ಲಿ ಮಾರ್ಕೊಂಡು ಬದುಕೊಂಬಿಡಿ. ಬರಲಾ? ನೀವೇ ಹೇಳಿ ಸರ್, ಇಡ್ಲಿ ಪಾತ್ರೆ ಆದ್ರೆ ಬಿಟ್ಕೊಡ್ಬೋದು, 10 ಲಕ್ಷ ರೂಪಾಯಿ ಕಾರ್ ಹೆಂಗ್ ಸರ್ ಬಿಟ್ಕೊಡೋದು? ಸರ್, ಲಕ್ಕಿ ಡಿಪ್ ಅಲ್ಲಿ ಯಾರು ಬೇಕಾದ್ರೂ ಗೆದ್ದಿರ್ಬೋದು, ಆದ್ರೆ ಬಿಲ್ ಯಾರ ಹೆಸರಲ್ಲಿ ಇದೆಯೋ ಅವ್ರಿಗಷ್ಟೇ ಪ್ರೈಸ್ ನ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಒಡವೆ ಇವ್ರು ತಗೊಂಡಿದ್ದಾರೆ ಅಂದ್ಮೇಲೆ ಬಿಲ್ ಇವ್ರ ಹತ್ರ ತಾನೇ ಇರಬೇಕು. ಬಿಲ್ ಎಲ್ಲಿದೆ ಸರ್? ಮನೇಲಿದೆ ಸರ್. ಏಯ್, ಆ ಹುಡುಗಿ ಬರ್ದಾಕಿರೋದಕ್ಕೆ ನಿನ್ಗೆ ಆ ಪ್ರೈಸ್ ಸಿಕ್ಕಿರೋದು. ನೀನ್ ನ್ಯಾಯವಾಗಿ ಏನಾದರೂ ಮಾಡ ಆ ಹುಡುಗಿಗೆ, ಅರ್ಥ ಆಯ್ತಾ? ಅದೇನು ಕಾರ್ 10 ಲಕ್ಷ ಅಂತ ಬೇರೆ ಹೇಳ್ತಾ ಇದೆಯಾ? ಅವ್ರಿಗೆ ಸ್ವಲ್ಪ 1 ಲಕ್ಷ ಕೊಡು, ಹೊರಡು. ಹಬ್ಬ, 1 ಲಕ್ಷ ಆದ್ರೂ ಸಿಕ್ತಲ್ಲ. ಹುಡುಗಿ ಒಡವೆ ಅಂಗಡಿಲಿ ಸರಿ ಕೊಟ್ಬಿಡ್ತೀನಿ ಬಿಡಿ. ಬೇಬಿ ನೋಡಿದ್ಯಾ, ಕಾರ್ ನಮ್ದೇನೆ. ನಾನು ಯಾವಾಗ್ಲೂ ನಿನ್ ಲಕ್ಕಿ ಚಾರ್ಮ್ ಅಲ್ವಾ? ಹಾ, ಏಯ್, ಒಳಗ್ ಬರ. ಇಲ್ಲಿ ನೋಡು, ಆ ಕಾರ್ನ ಹಂಗೆ ತಂದ್ಬಿಡೋಣ. ಆ ಕಾರ್ನ ಹಾಗೆ 10 ಲಕ್ಷ ರೂಪಾಯಿ ಮಾರ್ಬಿಟ್ಟು ಒಳ್ಳೆ ಒಂದು 4 ಕಾರ್ನ ಸೆಕೆಂಡ್ಸ್ ತಗೊಂಡು ಬೇಬಿ ಟ್ರಾವೆಲ್ಸ್ ಅಂತ ಸ್ಟಾರ್ಟ್ ಮಾಡ್ಬಿಡೋಣ. ಸೂಪರ್ ಐಡಿಯಾ ತಾನೆ? ಹಾ. ಯಾಕೆ ಯಾರು ನಿಂತ್ಕೊಂಡೆ? ಬಾ ಬಾ ಮೈದಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ? ನಾನು ಹೇಳೋದು ಕೇಳಿ ಶಾಕ್ ಆಗ್ಬೇಡ. ಬಮೈದ ನಾ ಇನ್ನೂ ಹೇಳಲೇ ಇಲ್ಲ. ಒಡವೆ ತಗೊಂಡಿದ್ದೇನೋ ನಿಜಾನೇ, ಆದ್ರೆ ನನಗೆ ತಗೊಳ್ಳಿಲ್ಲ. ಬಿಲ್ಲು ನನ್ನ ಹತ್ರ ಇಲ್ಲ. ಅಯ್ಯೋ, ಅಯ್ಯೋ, ಏನಣ್ಣ ಇವ್ರು ಹೀಗೆ ಏನೇ ಹಿಂಗೆ ಹೇಳ್ತಿದಾರೆ? ಹೇಳ್ತಿದ್ಯಾ? ತಲೆ ತಿರುಗ್ತದೆ ಕಣಯ್ಯ. 10 ಲಕ್ಷ ರೂಪಾಯಿ ಕಾರು. ಬಮೈದ ನಿಂಗೆ ಗೊತ್ತಲ್ಲ, ರೋಡಲ್ಲಿ ಏನಾದ್ರು ಆಫರ್ ಇದ್ರೆ ಅದನ್ನ ಯಾರಿಗಾನ ಕೊಟ್ಟು ಕಮಿಷನ್ ಇಸ್ಕೊತೀನಿ. ಅದೇ ತರ ದೊಡ್ಡೋರು ಯಾರೋ ಬಂದ್ರು ಅವ್ರಿಗೆ ಇಸ್ಕೊಟ್ಟೆ ಅಷ್ಟೇ. ಒಡವೆ ನೋಡಿ ಕಮಿಷನ್ ತಗೊಳ್ಳೋನು, ಆ ಕೂಪನ್ ನೋಡಿ ಬರ್ದು ಬಿಸಾಕೋತಾನೆ. ಅದೇ ಬಮೈದ ನನಗೂ ಚಿಂತೆ. ಯಾಕೆ? ಚಿಕ್ಕ ವಯಸ್ಸಿಂದ ಸ್ಕೂಲ್ಗೆ ಹೋಗೇ ಇಲ್ಲ. ನನ್ನ ಹೆಸರು ಬರೆಯೋಷ್ಟಾದ್ರೂ ಓದ್ಬೇಕಿತ್ತು, ಅದು ಓದಿಲ್ಲ. ಹೌದು, ಏನಾದ್ರೂ ಹೇಳ್ತಾರೆ. ಆ ಮುದುಕನ್ಗೆ ಈ ಕೂಪನ್ ಅಲ್ಲಿ ಕಾರ್ ಬಂದಿದೆ ಅಂತ ಗೊತ್ತಾ? ಗೊತ್ತಿಲ್ಲ. ಅವನ ಮನೆ ಗೊತ್ತಾ? ಗೊತ್ತು. ಅವನ ಮನೆ ತೋರ್ಸು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಮಾಮ, ಅಲ್ಲ ಕಣೆ, ಆ ಪೊಲೀಸ್ ಅವ್ರು ತುಂಬಾ ಒಳ್ಳೆಯವರಲ್ವಾ? 1 ಲಕ್ಷನಾದ್ರೂ ಕೊಡಕ್ಕೆ ಹೇಳಿದ್ರಲ್ಲ. ಸದ್ಯ 1 ಲಕ್ಷನಾದ್ರೂ ಸಿಕ್ತಲ್ಲ ಅಂತ ಸಂತೋಷ ಪಟ್ಕೊಳ್ಳೋಣ. ಇಲ್ಲ ಅಂದ್ರೆ ಅದು ಸಿಗ್ತಾ ಇರ್ಲಿಲ್ಲ. ಬೆಲ್ಲಿ ಯಾರ ಹತ್ರ ಇದೆಯೋ ಅವ್ರ ಹತ್ರನೇ ಕಾರ್ ಕೊಡ್ಬೇಕು ಅಂತ ಹೇಳ್ಬಿಟ್ರು. ಇವಾಗ ಯಾಕೆ ಹೇಳ್ತಿದ್ಯಾ? 1 ಲಕ್ಷ ರೂಪಾಯಿ ಸಿಗ್ತಿದೆ ಕಣೆ. ಯಾಕೆ? ಕಾರ್ ಇಲ್ಲ ಅಂದ್ರೆ ಏನೀಗ? ಹೆಂಗಾದ್ರೂ ನಿನ್ ಮದ್ವೆ ಮಾಡ್ತೀನಿ. ಇದೆಲ್ಲ ಒಂದ್ ಮ್ಯಾಟ್ರಿ ಅಲ್ಲ, ಯಾಕೆ ಅಳ್ತಿದ್ಯಾ? ಯಾಕೆ ಅಳ್ತಾವಳೆ? ಏನಾಯ್ತು? ಯಾಕೆ ಅಳ್ತಿದ್ಯಾ? ಹೇಳು, ಏನಾಯ್ತು? ಇದಕ್ಕೆಲ್ಲ ಅಳ್ತಾರ ಯಾರಾದ್ರೂ? ಬನ್ನಿ ಹೇಳಿ ಅಂದ್ರೆ ಮುದ್ದು ಕಾರು. ಇವರೇನೆ ಈ ಸಮಯದಲ್ಲಿ ಕಾರ್ ಎಲ್ಲೋಯ್ತು? ಕಾರ್ ವಾಕಿಂಗ್ ಹೋಗಿದೆ. ವಾಕಿಂಗ್? ನನ್ ಕಾರ್ ಇಲ್ರಿ. ಇಲ್ಲ, ಕಾರ್ ಬಂದು. ಅಯ್ಯೋ ಮುದ್ದು, ನಿಲ್ಸಿರೋ ಜಾಗದಲ್ಲಿ ಕಾರ್ ಕಾಣಿಸ್ತಾ ಇಲ್ಲ. ಕಾರ್ ಇಲ್ಲಿ ಕೇಳ್ತಾ ಇದೀನಿ ತಾನೆ ಮುದ್ದು, ಕಾರ್ ಇಲ್ಲಿ. ನೀನ್ ಯಾಕೆ ಅಳ್ತಿದ್ಯಾ? ಏನಾಯ್ತು? ಅದು ಬಂದು. ನೀವಾದ್ರೂ ಹೇಳಿ, ಏನಾಯ್ತು? ಏನೋ ಮುಚ್ಚಿರ್ತಿದ್ದೀರಾ.
ಇಲ್ಲಿ ಕೇಳು, ಸರಿಯಾಗಿ ಹೇಳು, ಏನಾಯ್ತು ಅಂತ ಕೇಳ್ತಿದ್ದೀನಿ ತಾನೆ. ನಿನ್ನೆ ಕೇಳ್ತಿರೋದು ನಾನು, ಹೇಳ್ತೀಯ ಇಲ್ವಾ? ಏನಾಯ್ತು ಅಂತ ಹೇಳು. ನೋಡು, ಅರ್ಥ ಆಯ್ತಲ್ಲ? ನಿಧಾನಕ್ಕೆ ಆಕ್ಸಿಲೇಟರ್ ಕೊಡಿ. ಬ್ರೇಕ್ ಒತ್ತಬಾರ್ದು, ಆಕ್ಸಿಲೇಟರ್ ಒತ್ತಬೇಕು. ನಿಧಾನಕ್ಕೆ ಮೂವ್ ಮಾಡಿ, ಭಯ ಪಡೋದು ಬೇಡ. ಹಾಗೆ ಸ್ಮೂತ್ ಆಗಿಬಿಡಿ. ಹೋಗತ್ತೆ ನೋಡಿ, ಹೋಗತ್ತೆ ನೋಡಿ. ಅಷ್ಟೇ ಅಷ್ಟೇ ಅಷ್ಟೇ, ಹೋಗ್ತದೆ ನೋಡಿ, ಸ್ಮೂತ್ ಆಗಿ ಹೋಗ್ತಾ ಇದೆಯಾ? ಹೋಗಿ ಹೋಗಿ ಹೋಗಿ, ಹೋಗತ್ತೆ. ನಿಧಾನಕ್ಕೆ ಹೋಗಿ. ಇವಾಗ ಗೇರ್ ಹಾಕಿ. ಅಷ್ಟೇ ರೀ, ಸ್ಪೀಡ್. ಸ್ಪೀಡಾಗಿ ಹೋಗಿ, ಸ್ಪೀಡಾಗಿ ಹೋಗಿ, ಮುಂದೆ ನೋಡ್ಕೊಂಡು ಹೋಗಿ. ಪೊಲೀಸ್ ಬರ್ತಾ ಇದಾರೆ, ಬಾಯ್ ಹಿಡ್ಕೋ. ಅಯ್ಯೋ, ಪೊಲೀಸ್ ಬರ್ತಾ ಇದಾರೆ, ನೀನ್ ಹೇಳೋದು ಅರ್ಥ ಆಗ್ತಿಲ್ಲ. ಬಾಯ್ ಹಿಡ್ಕೊಂಬದ್ದು. ಏನು ಸಂತೋಷವಾಗಿ ಬಾಳ್ಬೇಕು ಕಣೆ, ಬೇಗ ಬಾಯಿಲಿ, ಬಾಯ್ ಹಿಡ್ಕೊಂಬದ್ದು. ಬಾರಿ ಸ್ವಲ್ಪ. ನಿನ್ ಕಾರ್ ಓಡಿಸಿಲ್ಲ, ನಾನೇ ಕಾರ್ ಓಡಿಸಿದ್ದು. ಸರಿ ಬಾ, ನಾನು ನೋಡ್ಕೋತೀನಿ. ಬಾ. ಏನಪ್ಪ, ಏನಾಯ್ತು? ಏನ್ ಮಾಡ್ತಿದ್ಯಾ? ಓಯ್, ಕೆಳಗಡೆ ಹೋಗಿ ಏನಂತ ನೋಡೋ ಸ್ವಲ್ಪ. ಹಾಂ ಸರ್. ಏನೋ ಮಾಡ್ತಿದ್ಯಾ? ಹಾಂ, ಏನಪ್ಪ ನಿನ್ನೆ ಕೇಳ್ತಿರೋದು? ಏನ್ ಮಾಡ್ತಿದ್ಯಾ ಇಲ್ಲಿ? ಕಾರ್ ಓಡಿಸೋದು ಹೇಳ್ಕೊಡ್ತಾ ಇದ್ದೆ ಸರ್. ಕಾರ್ ಕಲ್ಸ್ಕೊಡೋ ಸಮಯನೇನಯ್ಯ ಇದು? ನಿನ್ನ ಗಾಡಿ ತೆಗಿ, ಹೋಗು. ಓಕೆ ಸರ್. ಥ್ಯಾಂಕ್ ಯು ಸರ್. ಬಂದ್ಬಿಡ್ತಾರೆ. ಕಾರ್ ಓಡಿಸ್ತೀನಿ, ಕಪ್ಪ ಓಡಿಸ್ತೀನಿ. ಏನಂತೆ? ಯಾರವನು? ಗಾಡಿ ಓಡಿಸೋಕೆ ಕಳಿಸ್ತೀನಿ ಸರ್. ಸ್ವಲ್ಪ ದೂರ ಫಾಲೋ ಮಾಡೋಣ. ಮುದ್ದು, ಅವ್ರು ಹೋಗೋ ಥರ ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ಸಿಕ್ಕಾಕೊಂಡ್ಬಿಡ್ತೀವಿ. ಇವತ್ತೊಂದಿನ ಮಾತ್ರ. ನಾಳೆ ಬೆಳಗ್ಗೆ ಬಂದು ನಿನಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ ಅಂತ ಏನೋ ಒಂದು ನಿಮ್ಮ ಅಮ್ಮನ ಹತ್ರ ಹೇಳಿ ಎತ್ಕೊಂಡೋಗಿ ಡಿಸ್ಪೋಸ್ ಮಾಡೋಣ. ಇವತ್ತೊಂದಿನ ಮಾತ್ರ, ನಮಗೋಸ್ಕರ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಗಾಡಿ ಕವರ್ ಇದೆಯಾ?
ಇದು ಕಾರ್ ಕವರ. ಒಳ್ಳೆದಾಯ್ತು, ಲಂಗಾದ ಉಣಿಯಲ್ಲಿ ಮಾಡಿರೋದು. ಒಳಗಡೆ ಏನಿದೆ ಅಂತ ಗೊತ್ತಾಗಲ್ಲ. ಇದನ್ನ ಇಟ್ಕೋ, ಬೆಳಗ್ಗೆ ನಾನು ಬಂದ್ಬಿಡ್ತೀನಿ. ನಿನಗೆ ಗೊತ್ತು ನಮ್ಮ ಪರಿಸ್ಥಿತಿ ಏನು ಅಂತ. ನೀನ್ ಬೇಕು ಅಂತ ಮಾಡಿಲ್ಲ, ನಿಂದೇನೂ ತಪ್ಪಿಲ್ಲ. ಭಯ ಪಡ್ಬೇಡ, ಕಾರು ಹುಷಾರು. ಬೆಳಗ್ಗೆ ಬಂದ್ಬಿಡ್ತೀನಿ. ಅಹಲ್ಯ, ನನಗೆ ಭಯ ಆಗ್ತಿದೆ ಕಣೆ. ಅತ್ತ ಆ ಡೆಡ್ ಬಾಡಿ ಕಾರಲ್ಲೇ ಇದೆಯಾ? ದೇವ್ರೆ, ಅಹಲ್ಯ, ನಾಳೆ ಒಂದು ವೇಳೆ ಅವನೇನಾದ್ರೂ ಕಾರ್ ತಗೊಂಡ್ರೆ ನಾವು ಕುಟುಂಬದ ಸಮೇತ ಜೈಲಲ್ಲಿ ಕುತ್ಕೋಬೇಕಾ? ನಮ್ಮ ಹತ್ರ ಜಿಪ್ಪಣನ್ ನಾಟಕ ಆಡಿ ಈಗ ಹೆಂಡತಿ ಕೇಳಿದ ತಕ್ಷಣ 40 ಗ್ರಾಮ್ ಚಿನ್ನ ಇಸ್ಕೊಟ್ಟವನೆ. ಅದ್ರಲ್ಲಿ ನೀನ್ ಕೆಲಸ ಮಾಡೋ ಅಂಗಡಿಯಲ್ಲಿ. ನಮಗ್ ಮಾತ್ರ ಯಾಕೆ ತರ ನಡೆಯುತ್ತೋ ಏನೋ. ಈ ವಯಸ್ಸಿನಲ್ಲಿ ನಾನು ಜೈಲಿಗೆ ಹೋಗಿ ಮುದ್ದೆ ತಿನ್ಬೇಕಾ? ಹಲೋ ಅಮ್ಮು, ನನಗೊಂದು ಹೆಲ್ಪ್ ಬೇಕು. ಹಾಂ, ನಾನು ಹೇಳೋ ಥರನೇ ಮಾಡು. ಎಲ್ಲಿಗೆ? ಹುಡುಕ್ ನನ್ನ ಮಗನಿಗೆ ದುರಹಂಕಾರ ನೋಡೆ. ಹಾಗೆ ರುಬ್ಬಕ್ಕೆ ತಲೆಗೆ ಹಾಕಿ ಸಾಯ್ಸಾಕ್ಬಿಡ್ತೀನಿ. ಅಹಲ್ಯ, 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 ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಮ್ಮ. ಈಗಾಗಲ್ಲ, ಹೋಗು. ಏನಪ್ಪ ಇದು? ಇವ್ರ ಅಮ್ಮನ ಹತ್ರ ಏನಾದ್ರೂ ಹೇಳಿದ್ರೆ ಕೇಳ್ತಾ ಇಲ್ಲ, ಇವಳಿಗೆ ಹೇಳಿದ್ರು ಏನು ಕೇಳ್ತಾ ಇಲ್ವಲ್ಲ. ಏನ್ ಕುಟುಂಬನೋ? ಮೀನು ಮೀನು ಬಾಗ್ಲಾಗ್ಬಿಟ್ಟಿದಾರಲ್ಲಪ್ಪ, ಹೆಂಗೆ ಹೋಗೋದು? ಅಯ್ಯೋ, ಇವ್ರು ಬೇರೆ. ಲೇ ಮಗ. ಏಯ್, ವಾಟ್ ಹ್ಯಾಪನ್? ಗೇಟ್ ಲಾಕ್ ಆಗಿದೆ. ಡೇಂಜರ್ ಮಾವನ ಹತ್ರ ಹೇಳಿದ್ದೀನಿ, ಕೀ ತಗೊಂಡು ಬಂದ್ಬಿಡ್ತಾರಂತೆ. ಐ ಆಮ್ ವೆರಿ ಟೈರ್ಡ್ ಮ್ಯಾನ್. ಐ ಆಮ್ ಇನ್ ಕಂಪ್ಲೀಟ್ ಸ್ಲೀಪಿಂಗ್ ಮೋಡ್. ನಾನು ಮಲ್ಕೋಬೇಕಷ್ಟೇ. ಲೇ, ಭಯ ಆಗ್ತಿದ್ಯಾ? ನಿದ್ರೆ ಬರ್ತಿದೆ ಅಂತ ನಾಟಕ ಆಡ್ತಿದ್ಯಾ? ಏಯ್, ಐ ಆಮ್ ನಾಟ್ ಎ ಓಲ್ಡ್ ಬಿಡೋನು. ಮತ್ತೆ ಒಳಗೆ ಬಂದು ಕೆಲಸ ಮಾಡು. ಲೇ ಬಾ, ಡೇಂಜರ್ ಮಾವ ಬಂದ್ರು. ತಗೋ. ಇದರಲ್ಲಿ ಒಡವೆ ತಗೊಂಡಿರೋರ ಅಡ್ರೆಸ್, ಹೆಸರು ಎಲ್ಲ ಇದೆ, ನೋಡ್ಕೋ. ಇಷ್ಟೊಂದು ಕೀ ಯಾಕೆ? ಮತ್ತೆ ಮನೆ ನುಗ್ಗಿ ಬಿಲ್ ಕದಿಯೋ ಅಂದ್ರೆ ಗೇಟ್ ಬೀಗ ಹಾಕಿతే ಗೇಟ್ ಮೇಲೆ ನಾಯಿ ಬೋರ್ಡ್ ಇದೆ ಅಂತ ಹೇಳ್ತಿದ್ಯಾ? ಈ ಕೀ ಎಲ್ಲಾ ಬೀಗಗಳನ್ನು ತೆಗೆಯುತ್ತೆ. ಜನಗಳು ಯಾರು ಇಲ್ದಾಗ ನೋಡ್ಕೊಂಡು ಒಳಗಡೆ ಹೋಗ್ಬಿಡು, ಇಲ್ಲಾಂದ್ರೆ ಪೊಲೀಸು ರೌಂಡ್ಸ್ ಬರ್ತಾ ಇರ್ತಾರೆ. ಬೀರು ಲಾಕ್ ಆಗಿದ್ರೆ ಲವ್ ಎಮ್ಮೆ, ಅದ್ರಲ್ಲಿ ಎಲ್ಲ ಕೀನು ಇದೆ, ಓಪನ್ ಮಾಡ್ಬೋದು. ಓ, ಏ ರಿಷಿ, ನಿನ್ನಲ್ಲಿ ಹೋಗ್ತಿದ್ಯಾ? ನಿದ್ದೆ ಮಾಡಕ್ಕೆ. ನಿದ್ದೆ ಮಾಡಕ್ಕ? ಮಾ, ನಾನು ಅನ್ಕೊಂಡಿದ್ದು ಸರಿಯಾಗೇ ಇದೆ. ಆ ದೊರೆ ಒಡವೆ ತಗೊಂಡಿಲ್ಲ, ಬೇರೆ ಯಾರಿಗೋ ಕೊಡ್ಸಿದ್ದಾನೆ. ಖಂಡಿತ ಅವನ ಹತ್ರ ಬಿಲ್ ಇರಲ್ಲ. ಆ ಓನರ್ ಮನೆಗೆ ಹೋಗಿ ಏನಾದ್ರೂ ಮಾತಾಡಿ ಬಿಲ್ ತಗೊಳ್ಳೋ ದಾರಿ ನೋಡ್ಬೇಕು. ಅಮ್ಮ, ನೀನೇನು ಮಾತಾಡಬೇಡ, ಅರ್ಜೆಂಟಾಗಿ ನಾನು ಹೇಳೋ ಜಾಗಕ್ಕೆ ಹೊರಟ್ಪಾ. ಏಯ್, ಏನಕ್ಕೂ ಎಲ್ಲ ಆನ್ ಮಾಡ್ತಾ ಇದೀಯಾ? ಎಲ್ಲ ಆನ್ ಮಾಡಿದ್ರೇನೆ
ಮನೇಲಿ ಯಾರೋ ಇದ್ದಾರೆ ಅನ್ಕೊಂಡು ಪಕ್ಕದ ಮನೆಯವ್ರಿಗೆ ಡೌಟ್ ಬರಲ್ಲ. ಕನ್ಫರ್ಮ್. ಕನ್ಫರ್ಮ್. ಒಳಗಿಂದ ಟಿವಿ ಶಬ್ದ ಎಲ್ಲ ಕೇಳ್ತಾ ಇದೆ. ಕಾಶಿ, ನನಗೂ ಯಾಕೆ ಅನುಮಾನ ಆಗ್ತಾ ಇದೆ. ಸ್ವಲ್ಪ ದೂರ ಇರೋದೇ ಒಳ್ಳೇದು ಅನಿಸ್ತಾ ಇದೆ. ಏಯ್ ಛೀ, ಹತ್ತು ಗಾಡಿನ. ನಾನು ಆಗ್ಲೇ ಹೇಳ್ದೆ ತಾನೆ ಇಂಥವ್ರನ್ನೆಲ್ಲ ನಂಬೇಡ ಅಂತ. ನಿನ್ ಬುದ್ಧಿಗೆ ಏನಾಗಿತ್ತು? ನೋಡಿ ಟಿವಿ ನೋಡ್ಕೊಂಡು ಬರ್ತಿದ್ದಾರೆ. ಮಾ, ನಾನು ಹೋಗಿ ಬರ್ತೀನಿ. ನಾನು ಬರ್ತೀನಿ ಕಡೆ. ನನಗೆ ನಿನ್ ಮೇಲೆ, ನಿನ್ ಬಾಯ್ ಮೇಲೆ ನಂಬಿಕೆ ಇಲ್ಲ. ಏನಾದ್ರೂ ಬಾಯ್ ಬಿಟ್ಬಿಡ್ತೀಯ. ನೀನ್ ಇಲ್ಲೇ ಇರು. ಏನಪ್ಪ ಇಷ್ಟೊಂದು ಬಿಲ್ ಇದೆ? ಇದರಲ್ಲಿ ಯಾವ್ದಿರ್ಬೋದು? ಎಲ್ಲಿ ಯಾರು ಇಲ್ವಲ್ಲ. ಟಿವಿ ಆನಲ್ಲೇ ಇದೆ. ಹಲೋ ಮಾ, ಏನಾಯ್ತು ಅಲ್ಲಿ? ಮನೇಲಿ ಯಾರೂ ಇಲ್ಲ ಅನ್ಸುತ್ತೆ. ಏನ್ ಮಾಡೋದು? ಒಳಗ್ ಹೋಗಿ ಹೇಗಾದ್ರೂ ಬಿಲ್ ತಗೊಂಬರೆ. ಮೋ, ಕದಿಯೋಕ್ ಹೇಳ್ತಿದ್ಯಾ? ಕದ್ರು ಜೈಲು, ಕೊಲೆ ಮಾಡಿದ್ರು ಜೈಲೇ ಅಲ್ವೇನೆ? ಓ, ಹಾಗಾದ್ರೆ ಕೊಲೆ ಮಾಡಿ ಹೋಗೋದಾ? ಸ್ವಲ್ಪ ಗೌರವ ಆದ್ರೂ ಇರುತ್ತೆ. ನೀನು ಕೊಂದ್ಬಿಡ್ತೀನಿ. ಇಲ್ಲಿ ನೋಡು, ಮರ್ಯಾದೆಯಿಂದ ಬಿಲ್ ತಗೊಂಬಾರೆ. ಯಾರಾದ್ರೂ ಬರ್ತಾರ ಅಂತ ನಾನು ಇಲ್ಲಿಂದ ನೋಡ್ಕೋತೀನಿ. ಸರಿ, ಇಡು. ಅಯ್ಯೋ, ಇಷ್ಟೊತ್ತು ಡೋರ್ ಓಪನ್ ಆಗೇ ಇತ್ತ. ಎಕ್ಸ್ಕ್ಯೂಸ್ ಮೀ. Excuse me, sir. Excuse me. ಯಾರು ಇಲ್ವಲ್ಲ. ಏನಿದು, ಮನೇಲಿ ಯಾರು ಇಲ್ಲ, ಲೈಟ್ ಹಾಕಿದ್ದಾರೆ. ಅಯ್ಯೋ ಪಾಪಿ ನನ್ನ ಮಕ್ಕಳು. ಹಲೋ ಮಾಮ. ಏನೋ ಸಿಕ್ಬಿಡ್ತೇನೋ? ಯೋ, ಇಲ್ಲಿ ಇಷ್ಟೊಂದು ಬಿಲ್ಗಳಿದೆ, ಇದ್ರಲ್ಲಿ ಯಾವ್ದಯ್ಯ ಬಿಲ್ಲು? ಏಯ್, ಅದ್ರಲ್ಲಿ ಆಗಿರುತ್ತೆ ನೋಡೋ. ಇದ್ರಲ್ಲೇ ಹಾಕಿದ್ಯಾ? ಯೋ, ABCD ಗೊತ್ತಿದ್ರೆ ನಾನು ಯಾಕಯ್ಯ ಮನೆಗೆ ನುಗ್ಗಿ ಕಳ್ತನ ಮಾಡ್ತಿದ್ದೆ? ಅಯ್ಯೋ ದರಿದ್ರದವನೇ, ಯಾವ್ದು ಬಿಲ್ಲು ಅಂತ ಗೊತ್ತಿದ್ದ ಒಳಗಡೆ ಹೋಗಿದ್ಯಾ? ನೀನ್ ಒಳಗಡೆ ಇರು, ನಾನು ಫೋಟೋ ಕಳಿಸ್ತೀನಿ. ಅದು ನೋಡ್ಕೊಂಡು ತಗೊಂಡ್ ಬಾ. ಯಾವ್ದೇ ಇದ್ರು ತಗೊಂಡ್ ಬಾ. ಇಡ ಫೋನು. ನನ್ನ ಮಗನೇ. ಸರಿ, ನೀನು ಕಳ್ಸ್ಕೊಡು. ಏನು ಇವ್ನು ಹಿಂಗ್ ಬೈತಿದ್ದಾನೆ? ಏನು ಓದ್ ದಬಾಕಿರೋಂತಾರ. ಕದಿಯೋದಕ್ಕೂ ಓದೋದಕ್ಕೂ ಏನ್ ಸಂಬಂಧ? ಟೆನ್ಷನ್ ಮಾವ, ನಿನ್ಗಿದೆ ಕೊಡೋ ಒಂದಿನ. ಏನಪ್ಪ ಇದು, ಸಿಗ್ತಾನೆ ಇಲ್ಲ. ಇದೇನು ವೈಬ್ರೇಟ್ ಆಗ್ತಿದೆ. ಡೇಂಜರ್ ಮಾಮ. ಫೋಟೋ ಇದೇ ಬಿಲ್ಲ. ಅಯ್ಯಯ್ಯೋ, ಇವಾಗ ತಾನೇ ಬಿಸಾಕೊಂಡಲ್ಲಪ್ಪ. ನನ್ನ ಮಕ್ಕಳು. ಏನಪ್ಪ ಇದು? ಅಲ್ಲಿಂದ ಇಲ್ಲಿ ಬಿಸಾಕ್ತೆ. ಮಾಯ ಆಗ್ಬಿಟ್ಟಿದ್ದೀರಪ್ಪ. ಈ ಮನೇಲಿದ್ದವರು ಊರಿಗೆ ಹೋಗಿದ್ದಾರೆ ಸರ್, ನನಗೆ ಚೆನ್ನಾಗಿ ಗೊತ್ತು. ಅಯ್ಯಯ್ಯೋ, ಯಾರಪ್ಪ ಇವನು? ಅಯ್ಯಯ್ಯೋ, ಯಾರಪ್ಪ ಲಾಕ್ ಮಾಡಿದ್ದು? ಅಯ್ಯಯ್ಯೋ, ಏನ್ ಮಾಡೋದು? ಏನೂ ಆಗಿಲ್ಲ, ಏನೂ ಆಗಿಲ್ಲ, ಏನೂ ಆಗಿಲ್ಲ. ಒಳಗೆ ಇದ್ದಾರೆ, ಲಾಕ್ ಮಾಡಿದ್ದೀನಿ ಸರ್. ಏನಪ್ಪ ಮಾಡೋದು ಈಗ? ಎಲ್ಲೋ ಇದೆಯಾ? ಬಾರೋ ಹೋಗೋಣ. ಕಾಶಿ, ಪೊಲೀಸರು ಬಂದ್ಬಿಟ್ಟು. ಪೊಲೀಸಾ? ಬೊಮ್ಮೆದ ಗಾಡಿ ತೆಗಿ, ಬೊಮ್ಮೆದ ಗಾಡಿ ತೆಗಿ. ಇಲ್ಲಿದ್ರೆ ಇವ್ರು ಹಾಕ್ಬಿಟ್ಬಿಡ್ತಾರೆ. ನಡಿ, ಹೋಗು ಹೋಗು ಹೋಗು. ಅಯ್ಯೋ, ಇವಳು ಬರೀ ಒಳಗೋಳಲ್ಲ. ಸರ್ 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 ಸರ್, ಈ ತರ ಕರ್ಕೊಂಡು ಹೋಗೋದು ನನ್ನ ಫ್ಯಾಮಿಲಿಗೆ ಅವಮಾನ ಸರ್. ಮನೇಲಿ ನೋಡಿದ್ರೆ ಏನ್ ತಿಳ್ಕೊಳ್ಳಲ್ಲ ಸರ್. ನಾನು ಏನು ಕದ್ದಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನಾನು ಕಳ್ಳ ಅಲ್ಲ ಸರ್. ಯಾರು? ನಿನ್ ಕಳ್ಳ ಅಲ್ವಾ? ಏನ ಜೀಪಲ್ಲಿ ಹಾಕ್ರಯ್ಯ. ಸರ್, ನಾವೇ ಏನು ಮಾಡಿಲ್ಲ ಅಂತ ಹೇಳ್ತಿದ್ದೀನಿ ಸರ್. ಇನ್ನೊಬ್ಬ ಒಳಗಿದ್ದಾನೆ ಸರ್. ಸಾರ್ ಸಾರ್, ಇದು ನಿಮ್ಮನೆ ತಾನೇ? ನೀವೇ ತಾನೇ ಈ ಮನೆ ಓನರು? ಮತ್ತೆ ನೀವ್ಯಾರು ಮಲ್ಕೊಂಡಿದ್ದೀರಲ್ಲ? ತೀಫಾ? ಹಂಗಂದ್ರೆ ಕಳ್ಳ. ಅಯ್ಯೋ, ಕಳ್ಳ ಕಳ್ತನ ಮಾಡಕ್ ಬಂದು ಮನೇಲೆ ಮಲ್ಕೊಂಡಿದ್ಯಾ? ನಡಿ ಆಚೆ. ಅಯ್ಯೋ, ಏನಿದು ಒಳಗಡೆಯಿಂದ ಇಷ್ಟು ಜನ ಬರ್ತವ್ರೆ? ಸರ್, ಎದುರುಗಡೆ ಮನೆನೇ ಇಲ್ಲ ಸರ್. ನೀವು ಯಾರ್ಯಾರ ಮಾತೋ ಕೇಳ್ಕೊಂಡು ಮಾತಾಡ್ತಾನಂತ. ನೀನೇನಾ? ಸುಮ್ನೆ ಬಾ. ಗೋಪಿ ಬಾಮ ಇದನ್ನ ಪೊಲೀಸರು ಹಿಡ್ಕೊಂಡ್ರು ಕಣೆ. ಅದಕ್ಕೆ ಏನು ಅಂತ ವಿಚಾರಿಸೋಣ ಅಂತ ಅಲ್ಲಿಗೆ ಬಂದೆ. ಸ್ವಲ್ಪ ಹೊತ್ತಿದ್ರೆ ನೀನೇ ಸಿಕ್ಕಾಕ್ಸಿದೆ. ಆಟೋ ಎಲ್ಲಿ? ಆಟೋ ಹಿಂದ್ಗಡೆ ಇದೆ ಕಣೆ. ತಿರುಗಮ್ಮ.
ಅಯ್ಯೋ ಮತ್ತೆ ಪೊಲೀಸ್ ಕಡೆ ಹೋಗ್ತಾಳಲ್ಲ. ಇದ್ಯಾಕಮ್ಮ ಪೊಲೀಸ್ ಕೈಲಿ ಸಿಕ್ಕಾಕೊಳ್ತಾ ಇರೋದಕ್ಕೆ ಈ ವೇಷ. ನೀನೇ ಹೋಗಿ ಜೀಪಲ್ಲಿ ಕೂತ್ಕೊಂಡ್ಬಿಡು. ಎತ್ತ ಮಾದ. ಅಯ್ಯೋ ಸೈಲೆಂಟಾಗಿ ಬಾ. ಬಿಲ್ ಏನಾಯ್ತು? ಬಿಲ್ ಕೇಳಿದ್ರೆ ಕಸ ತೋರಿಸ್ತಿದ್ಯಲ್ಲೇ. ನೋಡಮ್ಮ, ನನಗೂ ಓದಕ್ ಬರಲ್ವಲ್ಲ. ಇದೇ ಬಿಲ್ಲು ಅನ್ಸುತ್ತೆ, ಸುಮ್ಮನೆ ಹಾಕ್ಬಿಡೋಣ. ನೀನು ಸುಮ್ಮನೆ ನಾನು ಮಾತಾಡ್ತೀನಿ. ಅಂತ ತಲೆ ಹೋಗೋ ವಿಷಯ ಏನಿತ್ತು ಅಂತ ನನ್ನ ಕರ್ಸಿದ್ರಿ? ಇಲ್ಲಡಮ್ಮ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಬಾಮೈದ ಒಡವೆನ ಬೇರೆ ಯಾರಿಗೂ ಇಸ್ಕೊಟ್ಟನಮ್ಮ. ಆ ಇನ್ಸ್ಪೆಕ್ಟ್ರು ಬಿಲ್ ಇದ್ರೆ ಕಾರ್ ಕೊಡ್ತೀನಿ ಅಂತ ಹೇಳಿದಾನೆ. ಅದೇ ಗೊತ್ತಲ್ಲ. ಹಾ, ನಾನು ಕಷ್ಟಪಟ್ಟು ಮಾತಾಡಿ ಆ ಓನರ್ನ ಒಪ್ಪಿಸ್ಬಿಟ್ಟಿದ್ದೀವಿ. ಹಾ, ಆಮೇಲೆ ನಮ್ಮ ಕೆಟ್ಟಗಳಿಗೆ ಅವನು ಬಿಲ್ಲ ಕಳೆದು ಬಿಟ್ಟಿದ್ದಾನೆ. ಬಿಲ್ ತೋರಿಸಿ ಕಾರ್ ನೀವೇ ತಗೊಂಡೋಗಿ ಅಂತ ಹೇಳ್ದ. ಪಾ, ಎಷ್ಟು ದೊಡ್ಡ ಧಾರಾಳ ಮನಸ್ಸು. ಯಾರಿಗೆ? ಹಾ, ಓನರ್ಗೆನೆ. ಈ ಕಾಲದಲ್ಲಿ 10 ಲಕ್ಷ ರೂಪಾಯಿ ಕಾರ್ನ ಸುಮ್ನೆ ಕೊಡ್ತಿದ್ದಾರೆ ಅಂದ್ರೆ ದೊಡ್ಡ ವಿಷಯ ತಾನೆ. ಹೌದೌದೌದೌದು, ಅದು ದೊಡ್ಡ ವಿಷಯನೇ. ಸಮಸ್ಯೆ ಏನು ಅಂದ್ರೆ ಆ ಯಪ್ಪ ಮನೆಯೆಲ್ಲ ಹುಡುಕಿ ಬಿಲ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟ. ಅದಕ್ಕೆ. ಹೌದಾ? ಯಾರೋ ಬಿಲ್ ಕದಿಯೋಕ್ ಹೋಗಿ ಪೊಲೀಸರ ಹತ್ರ ಸಿಕ್ಕಾಕೊಂಡ್ರು ಅಂತ ಕೇಳ್ದೆ. ನಾವು ಮನೆಯಲ್ಲಿ ಕಳ್ತನ ಮಾಡಕ್ ಹೋಗಿಲ್ಲ ಸರ್, ನಾವು ಬಿಲ್ ಕದ್ಯಕ್ ಹೋದೋ ಸರ್. ಯಾವ ಬಿಲ್ಲು? ಒಡವೆ ತಗೊಂಡಿರೋ ಬಿಲ್ಲು ಸರ್. ಯಾವ ಒಡವೆ? ಆ ಒಡವೆ ತಗೊಂಡಿರೋ ಬಿಲ್ಗೆ ಕಾರು ಗಿಫ್ಟ್ ಆಗಿ ಬಂದಿದೆ ಅಂತ ಹೇಳಿದ್ರು ಸರ್. ಆ ಬಿಲ್ ತೋರಿಸಿದ್ರೆ ಮಾತ್ರ ಕಾರ್ ಕೊಡೋದು ಅಂತ ಯಾವನೋ ಹೇಳದಂತೆ. ಅದಕ್ಕೆ ಬಾಮೈದ ನನ್ನ ಕಳ್ತನಕ್ಕೆ ಆ ಮನೆ ಕಳಿಸ್ದ ಸರ್. ಯಾರೋ ಅದು ಬಂದು ಬಾಮೈದ, ಅವಳಿಗೆಲ್ಲ ವಿಷಯ ಗೊತ್ತು ಅನ್ಸುತ್ತೆ. ಸರಿಯಮ್ಮ, ನೀನು ನಿಜ ಗೊತ್ತಿದೆ ಅಂದ್ರೆ ನಾನೇನು ಮುಚ್ಚಿಡಲ್ಲ. ಬಿಲ್ ಕದಕ್ಕೆ ಅಂತ ಹೋದ ನಮ್ಮ ಹುಡುಗರು ಪೊಲೀಸ್ ಕೈ ಸಿಕ್ಕಾಕೊಂಡಿದ್ದಾರೆ. ಆ ಇನ್ಸ್ಪೆಕ್ಟರ್ಗೆ ಒರಿಜಿನಲ್ ಓನರ್ ಯಾರು ಅಂತ ಗೊತ್ತಾಯ್ತು. ಯೋ ಕಾನ್ಸ್ಟೇಬಲ್, ಯಾವ ಕಾರ್ ಹೇಳ್ತಾವ್ರೆ ಅವರು? ಅದೇ ಸರ್, ಸ್ಟೇಷನ್ ಅಲ್ಲಿ ಗಲಾಟೆ ಆಯ್ತಲ್ಲ, ಅದೇ ಕಾರ್ ಸರ್. ಆ ಬಿಲ್ ಹೇಗಿತ್ತು ಅವ್ರ ಮನೇಲಿ? ಯಾರು ಓನರ್ ಆಗಿದ್ರು ನನಗ್ ಸೇರ್ಬೇಕಾದ ಪಾಲನ್ನ ಸ್ಟೇಷನ್ ಅಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲ ನನಗೇನ್ ಟೆನ್ಷನ್ ಇಲ್ಲ. ಇಲ್ಲಿ ನೋಡಾಗಲ್ಯ, ಸ್ಟೇಷನ್ ಅಲ್ಲಿ ನಿಂಗೆ 1 ಲಕ್ಷ ಮಾತ್ರ ಇಸ್ಕೊಡ್ತೀನಿ ಅಂದ್ರು. ಆದ್ರೆ ನಾವು 2 ಲಕ್ಷ ಕೊಡಕ್ ರೆಡಿ ಇದೀವಿ. ನಿಮ್ಮ ಮಕ್ಕಳ ಮದ್ವೆಗಾಗುತ್ತಲ್ಲ. ನಮ್ಮ ಬಾಮೈದ ಒಡವೆ ಇಸ್ಕೊಟ್ಟಿದ್ದು ಕಳ್ತನ ಮಾಡಕ್ ಹೋಗಿದ್ವಲ್ಲ ಸರ್, ಆ ಮನೆ ಓನರ್ಗೆ ಸರ್. ಏಯ್, ನಿಮ್ ಬಾಮೈದನ ಹೆಸರೇನೋ? ಟೆರ್ರರ್ ಸರ್. ಏನೋ ಟರ್ರನ? ಏಯ್, ಕರೆಕ್ಟ್ ಆಗಿ ಹೇಳೋ. ದೊರೆ ದೊರೆ, ಏನ್ ಪ್ರೀತಿ ಹಂಗೆ ಹಾಲ್ ತರ ಉಕ್ಕಿ ಹರಿತಾ ಇದೆ. ನಿನ್ ದಯೆ ಎಲ್ಲ ಬೇಕಾಗಿಲ್ಲ. ನಮ್ಮ ಅಕ್ಕನ ಮದ್ವೆ ನಾನ್ ಮಾಡ್ಕೋತೀನಿ. ಇಲ್ಲ ನೋಡಮ್ಮ, ನಮ್ಮಿಂದನೇ ಕಾರು ಸ್ಟೇಷನ್ ಒಳಗಡೆ ಹೋಯ್ತು. ನಾವೆಲ್ಲ ಸೇರಿ ಕಾರ್ನ ಬಿಡಿಸೋಣ. ಯೋ ಕಾನ್ಸ್ಟೇಬಲ್, ಒರಿಜಿನಲ್ ಓನರ್ ಫೋನ್ ಮಾಡಿ ಬಿಲ್ ತೋರಿಸಿ ಗಾಡಿ ತಗೊಂಡು ಹೋಗುನಯ್ಯ. ಈ ಗಾಡಿ ಹುಡ್ಕೊಂಡು ಯಾವನೇ ಬಂದ್ರು ಸರಿ, ಒಳಗಡೆ ಹಾಕಯ್ಯ. ಅದೇ ನೋಡ್ತಿದ್ದೀನಿ. ನೀವ್ ಈ ತರ ಆಟಗಳು ಆಡ್ತಿರುವಾಗ್ಲೇ ಅನ್ಕೊಂಡೆ ಕಾರ್ ಬೇರೆಯವ್ರದ್ದು, ಅದರಿಂದ ನಿಮ್ಗೇನು ಸಿಗೋದಿಲ್ಲ ಅನ್ಕೊಂಡು ಈ ತರ ಒಂದ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ. ಹಾ, ಈ ಗಾಡಿ ಅವಂದಂತೂ ಅಲ್ಲ. ಇದನ್ನಿಟ್ಕೊಂಡು ಅವಳನ್ನೇನಾದ್ರೂ ಪಟಾಯಿಸ್ಕೋಬೋದ? ಸರಿ, ಓಕೆ. ಆದ್ರೆ ನನಗೆ 5 ಲಕ್ಷ ರೂಪಾಯಿ ಬೇಕು. ಕಾರ್ಗಿರೋ ಬೆಲೆ 10 ಲಕ್ಷ ರೂಪಾಯಿ. ನಿಮಗೆ 5 ಲಕ್ಷ ರೂಪಾಯಿ, ನನಗೆ 5 ಲಕ್ಷ ರೂಪಾಯಿ. ಹಾ, ನಾನಾದ್ರೂ ನಿಮ್ಗೆ ಅಯ್ಯೋ ಅನ್ಕೊಂಡು 5 ಲಕ್ಷ ರೂಪಾಯಿ ಕೊಡ್ತಿದ್ದೀನಿ. ಇದೇ ಓನರ್ ಗೊತ್ತಾದ್ರೆ ನಿಮ್ಗೆ 5 ಪೈಸಾ ಕೂಡ ಸಿಗೋದಿಲ್ಲ. ಆದ್ರೆ ನನಗೆ ಗೊತ್ತಿಲ್ಲದೆ ನೀವಿಬ್ರು ಇದ್ರಲ್ಲಿ ಏನಾದ್ರೂ ಕಡ್ಡಿ ಅಲ್ಲಾಡ್ಸಿದ್ರಿ, ನಾನೇ ಆ ಓನರ್ ಕಾಲ್ ಮಾಡಿ ಎಲ್ಲಾ ನಿಜಾನು ಹೇಳ್ಬಿಡ್ತೀನಿ. ಅರ್ಥ ಆಯ್ತಾ? ಆ ತರ ಯಾವ್ದು ನಡೆಯಲ್ಲಮ್ಮ. ಕಾರ್ ಆಚೆ ತಂದ್ರೆ ಇಬ್ರಿಗೂ ಅರ್ಧ ಅರ್ಧ ಅಷ್ಟೇ ನೋಡು. ಓಕೆ. ಈ ತರ ಒಂದಿಗೆ ಇದು ಚೆನ್ನಾಗಿರುತ್ತೆ ನೋಡು. ಇದ್ಬೇಕನಾ? ನೀನ್ ಅವರ ಸರ್ ಫೋಟೋನೆಲ್ಲ ವಾಟ್ಸಪ್ ಅಲ್ಲಿ ಕಳಿಸ್ಬಿಡು. ಏಯ್, ಏನು ಹಾಳಾಗಲ್ಲ ತಾನೆ? ಕಾಶಿ, ಇದೆಲ್ಲ ಸಣ್ಣ ಮ್ಯಾಟ್ರು. ಏನೆಲ್ಲ ಲೈಟಿಂಗ್ ಇಲ್ದೆ ಫೋಟೋ ತೆಗ್ದಿದ್ಯಾ? ಸರ್, ನೀವು ಹೋಗಿ ನಾಟಕ ಆಡ್ತೀರಾ ತಾನೆ? ಹಲೋ, ಕನ್ನಡ ಫಿಲಂ ನಟಲ್ಲಿ ಸೂಪರ್ ಸ್ಟಾರ್ ಬಿಟ್ರೆ ನೆಕ್ಸ್ಟ್ ನಾನೇನು ನನ್ನ ಪಿಕ್ಚರ್ ಅಲ್ಲಿ ನೋಡಿಲ್ವಾ ನೀನು? ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ದೀರಾ? ಹೌದು. ಯಾವ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ದೀರಾ? ಟೈಮ್ ಆಗ್ತಿದೆ, ಇನ್ಸ್ಪೆಕ್ಟರ್ ರೌಂಡ್ಸ್ ಹೋಗ್ತಾರೆ.
ನೀನು ಹೊರಡು. ಗಪ್ಪೆ ನನ್ ಬಗ್ಗೆ ಹುಡುಗಿ ಹತ್ರ ಏನು ಹೇಳಿಲ್ಲ ಹೋಗ. ಅವಳ ಬಗ್ಗೆ ನಿಂಗೆ ಹೇಳ್ಬೇಕು. ಖುಷಿ ಹೇಳ್ದಂಗೆ ಹಲೋ ಏನು ಕಾರ್ ಓಡ್ಸಕ್ ಬರುತ್ತಾ? ಕಾರ್ ಅಂತ ಕಾರ್ ಫ್ಲೈಟ್ ಓಡಿಸ್ತೀನಿ ನಿನ್ನ ಯೋಚನೆ ಮಾಡಬೇಡ. ಏಯ್ ಅಲ್ಲಿಗೆ ಹೋಗಿ ಸುಬ್ಬಯ್ಯ ಅಂತ ಒಬ್ರು ಕಾನ್ಸ್ಟೇಬಲ್ ಇದಾರೆ, ಅವ್ರು ನೋಡು, ಮಿಕ್ಕಿದ ಅವ್ರು ನೋಡ್ಕೋತಾರೆ. ನಮ್ಮ ಹುಡುಗ ತಾನೆ ನೋಡ್ಕೊತೇನೆ ಬಿಡು. ನನ್ಗೆ ಕಾರ್ ಓಡ್ಸಕ್ ಬರ್ತಾ ಅಂತ ಕೇಳ್ತಾಳಲ್ಲ. ಇದೇ ಪೊಲೀಸ್ ಸ್ಟೇಷನ್ ಯಾವನೊಳ್ಳೆ ಕೋತಿ ಕೂತವ್ನ. ನಮಗ್ ಬೇಕಾಗಿರೋ ಕಾರ್ ಇದೇನಾ? ಬತ್ತನೇರು ಗಾಡಿಗಳು ಹೆಂಗ್ ಗುಡ್ಡೆ ಹಾಕೋರು ನೋಡು. ಎಷ್ಟು ಹೇಳಿದ್ರು ಬದ್ಲಾಗಲ್ಲ ಅವ್ರುಗಳು. ಯಾರು ಇವನು ಹಿಂಗ್ ಬೇರೆ ಗುರಾಯಿಸ್ತಿದ್ದಾನೆ? ಗಬ್ಬುಡಿತಾ ಇದ್ದ ಆಚೆ ಇರೋ ಗಾಡಿಗಳು ಚೆನ್ನಾಗಿರ್ತದೋ ಇಲ್ವೋ? ಪೊಲೀಸ್ ಸ್ಟೇಷನ್ ಒಳಗೆ ಗಾಡಿ ಬರ್ತಿದ್ದಂಗೆ ಚೆನ್ನಾಗಿ ನೋಡ್ಬೇಕು ಅಂತ ಒಂದು ಕಾನೂನು ಮಾಡ್ಬೇಕು. ಅವಾಗ್ಲೇ ಅವ್ರ ಗಾಡಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಯೋ ಸಾರ್ ಯೋನಾ ಹಸುನ ನುಗ್ಗಿ ರಾವು ಬಂದಂಗೆ ಎಷ್ಟು ನಿಧಾನಕ್ಕೆ ಬರ್ತಾನೆ ನೋಡು. ಏನೋ ಕಾರ್ ಯಾಕೆ ಇಷ್ಟೊಂದು ಗಬ್ಬುಡಿತಾ ಇದ್ದ? ಕಾರ್ ಕೊಟ್ಮೇಲೆ ಚೆನ್ನಾಗಿ ತೊಳೆದು ನೀಟಾಗಿ ನೋಡ್ಕೋಬಾರ್ದಾ? ನಾನೇನ್ ವಾಟರ್ ವಾಶ್ ಕಂಪ್ನಿನ ನಡೆಸ್ತಿದ್ದೀನಿ. ಸೀಸ್ ಮಾಡಿರೋ ಕಾರು ಹಾಗೆ ಇರುತ್ತೆ. ನಿಂಗೆ ಗಬ್ಬುಡಿತಾ ಇರೋದು ಗೊತ್ತಾಯ್ತಲ್ವಾ? ಅಲ್ಲಿ ಕೆಲಸ ಇದ್ದ ಸುಮ್ಮನೆ ಕೂತ್ಕೊಂಡಿದ್ದೆ ತಾನೆ. ಗಬ್ಬಿ ಹಾಕಿ ಹೊಡಿತಾ ಇದೆ ಅಂತ ಕಂಡಿಡ್ದು ಬಿಟ್ಟು ಹೇಳೋದು. ಸರಿ ಕೀ ಕೊಡು. ಇವಾಗ ಇಸ್ಕೋಬೇಕು. ಸರಿ ಹೋಗಿ ತಗೊಂಡ್ ಬಾ ಹೋಗು. ನಾನ್ ಕೀ ತಗೊಂಡ್ ಬರೋವರ್ಗು ನೀನ್ ಇಲ್ಲೇ ಇರ್ಬೇಕು. ಸರಿ ಆಯ್ತು ಹೋಗೋ. ಈ ಗಬ್ಬಲ್ಲ ನಿಂತಿರು. ನಮಗೆ ಆರ್ಡರ್ ಹಾಕಿ ಹೋಗ್ತಿದ್ದಾನೆ. ಕೀ ತಗೊಂಡ್ ಬರ್ಲಿ. ಇದೆ ಹೌದು, ಕಾರ್ ವಾಸನೆ ಬರ್ತಿದೆ. ಪ್ಯಾಂಟ್ ಟೈಟ್ ಆಗ ಕಮ್ಮನ್ಬಿಟ್ಟಿದ್ದೀನಲ್ಲ. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಸುಬ್ಬಯ್ಯ ಯಾರು? ಅಲ್ಲಿದಾರ ನೋಡಿ. ಇವನ ಏನು ಇಷ್ಟೊಂದು ಸಿನ್ಸಿಯರ್ ಕೆಲಸ ಮಾಡ್ತಾವನೆ. ಹಲೋ ಸರ್, ತಮ್ಮಣ್ಣ ಕಾರ್ ತಗೊಳಕ್ ಬಂದಿದ್ದೀನಿ. ಓ ಗೋಪಿ ಅವ್ರ ಹುಡುಗ ನೀನೇನಾ? ನೀನೇ ಒಡವೆ ತಗೊಂಡಿದ್ದ? ಹೌದು ಸರ್. ಏನ್ ವಿಶೇಷಕ್ಕೆ ಒಡವೆ ತಗೊಂಡ್ರಿ? ಅಕ್ಷಯ ತೃತೀಯಗೆ ಚಿನ್ನ ತಗೊಂಡ್ರೆ ಜಾಸ್ತಿ ಚಿನ್ನ ಸೇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಪಕ್ಕದ ಮೇಲೆ ಸಾಲ ಮಾಡಿ ಚಿನ್ನ ತಗೊಂಡೆ. ಆದ್ರೆ ಚಿನ್ನ ಸೇರ್ಲಿಲ್ಲ ಸರ್. ಓ ಎಷ್ಟು ಸಾವಿರ? ಅಂಗಡಿಗೆ ಹೋಗಿ ನೀವೇ ತಗೊಂಡ್ರ? 10,000 ತಗೊಂಡೆ. ಆದ್ರೆ ನಾನು ತಗೊಳ್ಳಿಲ್ಲ. ಒಬ್ಬ ಕಾಲ್ ಟ್ಯಾಕ್ಸಿ ಡ್ರೈವರ್ 100 ರೂಪಾಯಿ ಕಮ್ಮಿ ಮಾಡಿ ಕೊಡಿಸ್ತೀನಿ ಇಂದ. ಅದಕ್ಕೆ ಅವನು ಕೊಟ್ಬಿಟ್ಟೆ. ಒಳ್ಳೆ ಹುಡುಗ. ಯಾರ ಅವನು? ಒಳ್ಳೆ ಹುಡುಗ. ಹೌದು. ಟೈಮು ಬಿಲ್ ಇಟ್ಟಿದ್ಯಾ? ಕೊಡ್ತೀನಿ ತಗೊಳ್ಳಿ. ಒಂದು ನೆಕ್ಲೆಸ್ನ ತಗೊಂಡ. ಈ ನನ್ನ ಮಗನ ಮುಖ ನೋಡಿದ್ರೆ ಒಡವೆ ತಗೊಳಕ್ ಹೋಗಿರೋ ಒಂಥರ ಕಾಣಿಸಲ್ವೇ? ಏನ್ ಬಿಲ್ನ ನೋಡ್ಬಿಟ್ಟು ನನ್ನ ನೋಡ್ತಾವನೆ ಕಂಡು ಹಿಡಿದು ಬಿಡ್ತಾನ. ಸರ್ ಯಾರು ಸರ್ ಅಕ್ಕಿ ಬೀಸ ಕಲ್ಲ ನನ್ನ ಕಾರ್ನ ರುಬ್ಬಿದ್ದು? ವೆರಿ ಬ್ಯಾಡ್ ಸರ್. ಅದಕ್ಕೇನಾದ್ರೂ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೋದಾ? ಏನ್ ಹಿಂಗ್ ಗುರಾಯಿಸ್ತಾವನೆ? ಏನು ಈ ಹುಡುಗಿ ಮೆಸೇಜ್ ಕಳ್ಸಿದಾಳಲ್ಲ, ವರ್ಕೌಟ್ ಆಗೈತಾ? ಏನ್ ಫೋನ್ ಮಾಡಿ ಎದ್ದೋಗ್ಬಿಟ್ಟ? ಸೆಟಪ್ ಏನಾರ ಮಾಡ್ಕೊಂಡವ್ ನೀನು? ಇರ್ಬೋದು. ಹಲೋ ಹಲೋ, ನಾನೇ ಮಾತಾಡ್ತಿದ್ದೀನಿ. ನಾನೇ ಅಂದ್ರೆ ಯಾರು ಮಾತಾಡ್ತಿರೋದು? ಸ್ಟೇಷನ್ನಿಂದ ಕಣ್ಣನ್ ಇನ್ಸ್ಪೆಕ್ಟರ್ ಮಾತಾಡ್ತಿದ್ದೀನಿ. ಹೇಳಿ, ಏನ್ ಬೇಕು? ಏನು ಕೇಳಿದ್ರೆ ಕೊಡ್ತೀಯಾ? ನಿಮ್ಗೆ ಏನ್ ಬೇಕು ಅಂತ ಹೇಳಿ. ನಾನು ಹೀಗೆ ಮಾತಾಡೋದಕ್ಕೆ ಏನು ಕಾರಣ ಅಂತ ಗೊತ್ತಿದ್ದು ನಾಟಕ ಮಾಡ್ತಿದ್ಯಲ್ಲ. ಒಳ್ಳೆ ಮಾಟಗಾತಿ. ನೀವು ಅನ್ಕೊಂಡಿರೋ ಥರ ಹುಡುಗಿ ನಾನಲ್ಲ. ನನ್ನ ಹತ್ರ ಈ ಥರ ಎಲ್ಲ ಮಾತಾಡ್ಬಿಡಿ. ಆ ಕಾರ್ ಬಗ್ಗೆ ಸಂತೋಷವಾದ ವಿಚಾರ ಹೇಳೋಣ ಅನ್ಕೊಂಡೆ. ಬೇಡ ಅಂದ್ರೆ ನಿನ್ನಿಷ್ಟ. ಏನು ಹೇಳ? ಹೇಳಿ ಹೇಳಿ ಪ್ಲೀಸ್. ನಿಮ್ಮ ಅಣ್ಣನೇ ಒಡವೆ ತಗೊಂಡಿಲ್ಲ, ಅವನೇ ಬೇರೆ ಯಾರಿಗೂ ಕೊಡ್ಸವನೆ. ಇವಾಗ ಓನರೇ ನನ್ನ ಮುಂದೆ ಕೂತಿದ್ದಾನೆ. ಅವನ ಹತ್ರ ಮಾತಾಡಿ ನಿನ್ಗೇನಾದ್ರೂ ಸಪ್ರೇಟಾಗಿ ಕೊಡಿಸ್ತೀನಿ. ಅದಕ್ಕೆ ಮೊದಲು ನಾವಿಬ್ರು ಸೇರಿದ್ರೆ ಚೆನ್ನಾಗಿರುತ್ತೆ. ಏನಂತೀಯ? ನಮ್ಮ ಅಕ್ಕನ ಮದುವೆಗೋಸ್ಕರನೇ ನಾನು ಇಷ್ಟು ಕಷ್ಟಪಡ್ತಿರೋದು. ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ವಿಷಯ ನನಗೆ ಅರ್ಥ ಆಗೋದಕ್ಕಿಂತ ನಿನ್ಗೆ ಅರ್ಥ ಆದ್ರೆ ಚೆನ್ನಾಗಿರುತ್ತೆ. ಏನು ಅವಸರ ಇಲ್ಲ, ನಾಳೆ ಯೋಚನೆ ಮಾಡಿಬಿಟ್ಟು ಹೇಳು, ಸರಿನಾ? ಕನ್ಫರ್ಮ್ ಆಗಿ ಅದು ಸೆಟಪ್ ಇಟ್ಕೊಂಡವ್ ನೀನು ಕಿತ್ಕೊಂಡೆ ಬತ್ತಾವ್ನೆ. ಏನ್ ಸರ್ ಫುಲ್ ಸಂತೋಷವಾಗಿದ್ದೀರಾ? ಹಂಗೆ ಕಾರ್ ಕೀ ಕೊಟ್ಬಿಟ್ರೆ ನಾನು ಸಂತೋಷವಾಗಿ ಮನೆಗೆ ಹೋಗ್ಬೋದಲ್ವಾ? ಇವನ ಹತ್ರ ಕಾರ್ನ ಕೊಟ್ಬಿಟ್ರೆ ಅವಳನ್ನ ಹೇಗೆ ಕ್ಯಾಚ್ ಹಾಕೊಳ್ಳೋದು? ಇವನ್ನ ಲಾಕ್ ಮಾಡ್ಬೇಕಲ್ಲ. ಒಡವೆಯಲ್ಲಿ ಒಡವೆನಾ? ಹೌದು, ಬರ್ಬೇಕಾದ್ರೆ ಒಡವೆ ಬಿಲ್ಲು 2 ಸೇರ್ಸ್ ತಗೊಂಬ ಅಂತ ತಾನೇ ಹೇಳಿದ್ದು. ಅವ್ರೇನು ಕೊಟ್ಟು ಕಳ್ಸಿಲ್ವಾ? ಯಾರು? ಅಯ್ಯಯ್ಯೋ, ನಾನೇ ಬೈಬಿಟ್ಟು ತಗೊಳಕೊಂಡ್ಬಿಟ್ಟಲ್ಲಪ್ಪ. ನಮ್ಮ ಮನೆಯವರು ಇಲ್ಲಿ ನೋಡಿ,
ಪಕ್ಕದ ರೋಡಲ್ಲಿ 50 ರೂಪಾಯಿ ಕೊಟ್ರೆ ಈ ತರ ಓಟ್ ರೆಡಿ ಮಾಡ್ಕೊಡ್ತಾರೆ. ತಗೊಂಡಿದ್ಬಿಟ್ನಲ್ಲ. ಇದನ್ನೆಲ್ಲ ನಂಬಿ ನಾನು ಹೇಗ್ರಿ ಕಾರ್ನ ಕೊಡೋದು? ನೀವೇನು ಭಯ ಪಡಬೇಡಿ, ಕಾರ್ ಎಲ್ಲೂ ಹೋಗಲ್ಲ. ಒಡವೆ ತಂದು ತೋರಿಸಿ ಕಾರ್ ತಗೊಂಡೋಗಿ, ಸರಿನಾ? ಸರಿ ಸರ್, ಕಾರ್ನ ಹುಷಾರಾಗಿ ನೋಡ್ಕೊಳ್ಳಿ. ಒಡವೆ ತಗೊಂಡ್ಬರ್ತೀನಿ. ಹಿಂಗೆ ಒಬ್ರು ಮಕ್ಕ ಒಬ್ರು ನೋಡ್ತಾ ಇದ್ರೆ ಏನು ಅರ್ಥ? ಏನಾದ್ರೂ ಮಾತಾಡಿ ಸಂಭಾಳಿಸ್ಬೇಕು ತಾನೆ. ಆ ಪೊಲೀಸು ಒಡವೆ ಕೇಳ್ತಾನೆ ತಾನೆ, ಹಂಗೆ ಗೊತ್ತು. ಈಗೇನ್ ಮಾಡೋದು ಬಮಿದ? ಏನ್ ಮಾಡೋದು ಅಂತಂದ್ರ ನೀವೇ 10,000 ಒಡವೆನ ರೆಡಿ ಮಾಡ್ಬೇಕು. ಅವಾಗ್ಲೇನೆ ಆ ಕಾರ್ ನಿಮ್ಗೆ ಸಿಗೋದು. ಆ ಪೊಲೀಸ್ನವನು ಒಡವೆ ನೋಡ್ತಾನೆ ನಿಮ್ಗೆ ಆ ಕಾರ್ನ ವಾಪಸ್ ಕೊಡೋದಿಲ್ಲ. ತಿನ್ನೋಕೆ ಅನ್ನ ಇಲ್ಲ ಇಲ್ಲಿ, ಇನ್ 10 ಗ್ರಾಮ್ ಚಿನ್ನ ಇಲ್ಲಿಂದ ಬರುತ್ತೆ. ಇದೇ ಚಾನ್ಸು. ಕಾರ್ನ ಹೇಗಾದ್ರೂ ಮಾಡಿ ನಾವೇ ತಗೊಂಡ್ಬಿಡ್ಬೇಕು. ಹೇಗ್ ಬಮಿದ? ನಿಮ್ ತಂಗಿ ಮಾತಾಡೋದನ್ನ ನೋಡ್ದಲ್ಲ, ನಾಳೆ ಒಳಗಡೆ ಖಂಡಿತ ಅವ್ರು ದುಡ್ಡು ಅರೇಂಜ್ ಮಾಡೋಕ್ಕಾಗಲ್ಲ. ನೀನ್ ಸುಮ್ಮನೆ ಬಾ, ನಾನು ಹೇಳೋದಕ್ಕೆಲ್ಲ ನೀನು ಸುಮ್ಮನೆ ತಲೆ ಆಡ್ಸೋ ಅಷ್ಟೇ. ಇಲ್ಲೋಡಮ್ಮ, ಇನ್ನು2 ದಿವಸದಲ್ಲಿ 10 ಗ್ರಾಮ್ ಒಡವೆ ಕೊಡಬೇಕು. ನೀವು 5 ಗ್ರಾಮು, ನಾವು 5 ಗ್ರಾಮು. ಇವತ್ತಿನ ರೇಟಲ್ಲಿ 5 ಲಕ್ಷ ರೂಪಾಯಿ, ನಾವು 2.5 ಲಕ್ಷ ರೂಪಾಯಿ, ನೀವು 2.5 ಲಕ್ಷ ರೂಪಾಯಿ. ನಿಮ್ಮಿಂದ 2.5 ಲಕ್ಷ ಕೊಡೋಕ್ಕಾಗಲಿಲ್ಲ ಅಂದ್ರೆ ಪೂರ್ತಿ ದುಡ್ಡು ಹಾಕಿ ನಾವು ಕಾರ್ ತೊಗೊಂಡೋಗ್ತೀವಿ ಅಷ್ಟೇ. ಅದರಲ್ಲಿ ನಿಮ್ಮ ಶೇರು 1 ಲಕ್ಷ ರೂಪಾಯಿ. ಏನು ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ಬ್ಲಾಕ್ ಮೇಲ್ ಏನೂ ಇಲ್ಲಮ್ಮ. ಕಾರ್ ಆಚೆ ತೆಗೆದ್ರೆ ಅರ್ಧಕ್ಕರ್ಧ, ಅದಕ್ಕೆ ಖರ್ಚಾಗೋ ದುಡ್ಡು ಅರ್ಧಕ್ಕರ್ಧನೇ. ಅದೇ ತಾನೇ ನ್ಯಾಯ. ಅವನು ಬೇರೆ 2 ದಿವಸದಲ್ಲಿ ಊರಿಗೆ ಹೋಗ್ಬೇಕಂತೆ. ಅವ್ರ ಅಜ್ಜಿದು ಕಾರ್ಯ ಅಂತೆ. ಅಜ್ಜಿನ? ನನಗೆ ಅಜ್ಜಿನ ಇಲ್ವಲ್ಲ. ನಿನಗೆ ಅಜ್ಜಿ ಇದ್ಲು, ಈಗ ಸತ್ತೋಗ್ಬಿಟ್ಟಿದ್ದಾಳೆ. ಓ, ನೀನ್ ಹಂಗೆ ಹೇಳ್ತಾ ಇದ್ಯಾ? ನಂಗೊಂದು ಡೌಟು. ಏನದ? ಅದು ಹೊಸ ಕಾರ್ ತಾನೆ? ಅದ್ರಲ್ಲೇನ್ ಸಂದೇಹ? ಮತ್ತೆ ಅದ್ರಲ್ಲಿ ಯಾಕೆ ಎಣದ ವಾಸನೆ ಬರ್ತಾಯ್ತಾ? ಎಣದ ವಾಸನೆನಾ? ಕಾರ್ ಸ್ಟೇಷನ್ಗೆ ಬರಕ್ ಮುಂಚೆ 7 ಹತ್ರನೇ ಇತ್ತು. 7ನೇ ವಿಚಾರಿಸು. ಯಾರು ಇವ್ರಾ? ಹೋಗೋಣ. ಹಲೋ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಇಬ್ರು ಬನ್ನಿ ಇಲ್ಲಿ. ಇದನ್ ಮಕ್ಕ ನೋಡ್ಕೊತಾವ್ರ. ಆ ಕಾರಲ್ಲಿ ಯಾಕೆ ಎಣದ ವಾಸನೆ ಬರ್ತಾಯ್ತಾ? ನೀನಳಮ್ಮ. ನಾವು ಕುಟುಂಬದವರೆಲ್ಲ ಒಟ್ಟಾಗಿ ಸೇರಿ ಒಬ್ಬನ ಕೊಲೆ ಮಾಡಿ ಆ ಹೆಣ್ಣನ ಕಾರ್ ಡಿಕ್ಕಿಯಲ್ಲಿ ಹಾಕಿದೀವಿ. ಅದಕ್ಕೆ ಅದರಿಂದ ವಾಸನೆ ಬರ್ತಿದೆ. ನಿನ್ ಕಾರನ್ನು ಹೊರಗೆ ತೆಗಿಯುವಾಗ ಆ ಹೆಣ್ಣನ ತೆಗೆದು ಹೊರಗಡೆ ಹಾಕಿ ಕಾರನ್ನು ತಗೊಂಬರ್ತೀಯಾ? ನೀನ್ ಹೇಳಿದ ಕತೆ ಸೂಪರ್ ಆಗೈತೆ. ಪಿಕ್ಚರ್ ಮಾಡ್ತೀನಿ, ಸಾಕಾಗಿ ಓಡ್ತದೆ. ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಅಯ್ಯೋ, ನಾನು ನಿಜನೇ ಹೇಳ್ದೆ. ಮಕ ನೋಡು, ಕಾರು ಹಣ ಅದ್ರಲ್ಲಿ ಕೊಲೆ ಮಾಡಿ ಹಣ ಇಕ್ಕವ್ರಂತೆ. ಹಾಗಾಗ ಬಂದ್ಬಿಟ್ರಿ ಒಳ್ಳೆ ತಿಕ್ಕಲ್ಗಳು. ಏನ್ ಮಾಡ್ತಾವಳಿ ಅಮ್ಮ? ಏನಮ್ಮ ಸರ್, ಬಾಯ್ಲೆ. ಏನ್ ಮಾಡ್ತಿದ್ದೆ? ಔಷಧಿ ಆಗ್ತಾ ಇದ್ದೀನಿ ಸರ್. ಯಾಕೆ ಆ ಗಾಡಿಗೆ ಮಾತ್ರ ಆಗ್ತಾ ಇದೆಯಾ? ಆ ಗಾಡಿಗೆ ಮಾತ್ರ ಕಾಸು ಕೊಟ್ಟು ಹಾಕಕ್ಕೆ. ಯಾರು? ಅಲ್ಲಿ ಇಟ್ಟಿ ಅಂಗಡಿಲಿ ನಿಂತವ್ರಲ್ಲ. ಸರ್, ಅಲ್ಲಿ ವಾಸನೆ ಬರ್ತಿದೆ ಅಂತ ಹೆಡ್ ಕಾನ್ಸ್ಟೇಬಲ್ ಔಷಧಿ ಹೊಡಿಯಕ್ಕೆ ಹೇಳಿದ್ರು. ವಾಸನೆ ಹೊಡಿತಿದ್ಯಾ? ಹೊಸ ಕಾರ್ ಅಲ್ವಾ? ನೀನ್ ಹೋಗು. ತುಂಬಾ ಉಪಕಾರ ಆಯ್ತಮ್ಮ, ಹೋಗ್ಬಿಟ್ಟು ಬರ್ತೀನಿ. ನಡಿ ಹೋಗೋಣ. ನಿನ್ನ ನಂಬ್ಕೊಂಡು 10,000 ಕೊಡೋದೇ ದೊಡ್ಡ ವಿಷಯ. ಇದ್ರಲ್ಲಿ 1 ಲಕ್ಷನ ಹೋಗಕ್ಕ? ಅಲಿಯಾ, ಸುಮ್ಮನೆ ಹೋಗಮ್ಮ. ನೋಡದೆ ಬಾಳ ಹೋದರೆ ಇಷ್ಟ ಕಣೆ ಇರೋದು. ನಿನ್ಗೆ ಗೊತ್ತಲ್ಲ, ಎಲೆಕ್ಷನ್ಗೆ ಇನ್ನೂ 4 ವರ್ಷ ಇದೆಯಮ್ಮ. ಅದಕ್ಕೂ ಮುಂಚೆ ಓಟಿಗೆ ಕಾಸು ಕೇಳಿದ್ರೇನು? ಅದ್ ಅಡ್ವಾನ್ಸ್ ಆಗಿ ಮೊದ್ಲೇ ಕೊಟ್ರೆ ಏನೀಗ? ಅಡ್ವಾನ್ಸಾ? ಜನರನ್ನ ತುಂಬಾ ಕೆಡ್ಸಿದೀವಿ ಕಣ್ರು. ನಿಮ್ಮ ಅಣ್ಣ ಪೆಟ್ರೋಲ್ ಕದ್ದು ಇಟ್ಟಿದ್ನಲ್ಲ, ಅದನ್ನ ಹೋಗಿ ಮಾರ್ಬಿಟ್ಟೆ. 2,000 ರೂಪಾಯಿ ದುಡ್ಡು ಕೊಟ್ರು. ಸರಿ ಬಾ. ಅದು ಕಲ್ಲಾರಾಗಿ ಬರುತ್ತಾ ಹೇಳು. ಕೋಟಿ ರೂಪಾಯಿ ಕುಡಿ ಹಾಕು, ಅದು ನಿನಗಿಂತ ಅದ್ರಲ್ಲಿ ಇರೋದೇ 1 ಗ್ರಾಮ್ ಚಿನ್ನ. ಈ ತರ ಉಚಿತ್ರ ಏನಯ್ಯ ಸಿಗುತ್ತೆ? ಬಾಳ್ಬೇಡ, ಸುಳ್ಳ ನಂಬಿ ಬಾಳ್ಬೇಡ. ಸುಳ್ಳಾಗುವುದು ನಮ್ಮ ಬಾಳು. ನೀನು ಸುಳ್ಳು ಹೇಳಿ ಬಾಳ್ಬೇಡ, ಸುಳ್ಳ ನಂಬಿ ಬಾಳ್ಬೇಡ. ಸುಳ್ಳಾಗುವುದು ನಮ್ಮ ಬಾಳು. ಇದೇನಿದು? ಅದೇ ಹೇಳಿದ್ನಲ್ಲ,
ಆ ಓನರ್ ಹತ್ರ ಮಾತಾಡಿ 1 ಲಕ್ಷ ಕೊಡಿಸ್ತೀನಿ ಅಂತ. ಅದೇ ಇದು. ಸರಿ ಕೊಡು. ಏನಯ್ಯ ನಿನಗ್ ಹೊತ್ತು ಬತ್ತು ಏನು ಇಲ್ವೇನಯ್ಯ? ನಾವೇ ಇಲ್ಲಿ 1 ಲಕ್ಷ ರೂಪಾಯಿನ ಹೇಗ್ ಹೊಂಚೋದು ಅಂತ ತಲೆ ಕೆಡ್ಸ್ಕೊಂಡ್ ಕೂತಿದೀವಿ. ನಿನ್ ಗಂಟೆಗೊಂದ್ಸಲ ಬೆಲ್ ಹೊಡೆದು ಬಾತ್ರೂಮ್ಗೆ ಹೋಗ್ತಿದ್ಯಾ? ಇದೆಲ್ಲದಕ್ಕೂ ಕಾರಣ ಈ ಫೋಟೋ ನಿಧಾನಲ್ಲ, ಈ ಪಾಂಡು. ಯಾಕಮ್ಮ ಅವನ್ ಕುಡಿಯೋದಕ್ಕೆ ಆಸೆ ಪಟ್ಟು ಈ ಕುಡ್ಕನ್ ತಲೆಯಲ್ಲಿ ನನ್ ಕಟ್ಟದ? ಈಗ ಮಾತಾಡಿ ಏನ್ ಪ್ರಯೋಜನ ಇಲ್ಲ. ಹೋಗಾಗುವಂತ ಕೆಲ್ಸ ನೋಡು. ಹೌದು ಕಣೆ, ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಒಂದ್ ತೀರ್ಮಾನಕ್ಕೆ ಬರ್ಬೇಕಷ್ಟೇ. ಹೌದು ಕಣೆ, ನಾನ್ ಬಾಯಿ ತೆಗೆದು ಮಾತಾಡಿದ್ರೆ ಈ ಮನೇಲಿ ಎಲ್ಲಾರ್ಗೂ ಕಷ್ಟ. ನೋಡಿ, ಇದ್ರಲ್ಲಿ ಒಂದು 500 ರೂಪಾಯಿ ದುಡ್ಡಿದೆ ಕಣೆ. ಮಾ ಇದ್ ಕೆಲ್ಸಕ್ ಬರಲ್ಲಮ್ಮ. ಅಯ್ಯೋ ಪಾಪಿ, ನೀನ್ ಕೆಲ್ಸಕ್ ಬರಲ್ಲ ಅನ್ಕೊಂಡ್ರೆ ನೀನ್ ಇಟ್ಟಿದ್ ನೋಟು ಕೆಲ್ಸಕ್ ಬರಲ್ವಾ? ಬಂದ್ ಸಾಯ್ತೀನಿ ರಯ್ಯ. ಹೇ, ಅದೆಲ್ಲ ಬೇಡ, ಸ್ವಲ್ಪ ಇರು. ಆ ದೇವ್ರು ಯಾವ್ದಾದ್ರೂ ಒಂದ್ ರೂಪದಲ್ಲಿ ಕಂಡ್ಬಿಡ್ತಾನ ನೋಡೋಣ. ಅಯ್ಯೋ ಅಯ್ಯೋ, ಎತ್ರೆ ಮೊದ್ಲು ಎತ್ರೆ. ಏನೇ ಆಯ್ತು? ಅದೆಲ್ಲ ಏನೂ ಇಲ್ಲ. ನಿನ್ನ ಹತ್ರ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕೆ. ಅಯ್ಯೋ, ಇವಳು ಬೇರೆ ಸಾಯಿಸ್ತಾವಳಲ್ಲ. ನನ್ ಗಂಡ ಸತ್ತೋಗ್ತಾನೇನು? ಆಟೋದವನ ಗಾಡಿ ಅಂತ ಕೇಳು. ನೀನ್ ಮರೋಳ್ಗೆ ಬೇರೆ ಇವಳೇನು ಯಾವಾಗ ಏನಾದ್ರು ಹೇಳಕ್ ಬಂದ್ರೆ ಕಿವಿ ಕೊಟ್ಟು ಕೇಳೋದೇ ಇಲ್ವಲ್ಲ. ಅಯ್ಯ, ಯೋಚನೆ ಮಾಡ್ಬೇಡಮ್ಮ, ಅಪ್ಪಂಗೇನೂ ಆಗಲ್ಲ. ಏನ್ ಸರೋಜಕ್ಕ, ಅವತ್ ಹೇಳ್ದಂಗೆ ಅಣ್ಣನ್ ಕರ್ಕೊಂಬಂದ್ರ? ದರ್ಬೇಸಿ ಎಲ್ಲಿಗೋ ಹೋಗಿದೆ? ನಿನ್ಗೋಸ್ಕರ ಹಾಸ್ಪಿಟಲ್ ಬಾಗ್ಲಲ್ಲಿ ಎಷ್ಟೊತ್ತ ನಿಂತ್ಕೊಳ್ಳೋದು? ಇಲ್ಲೇ ಪಕ್ಕದಲ್ಲಿದ್ದೆ, ಬಂದಲ್ವಾ ಏನಂತ ಹೇಳಿ. ನಿನ್ನ ನಂಬ್ಕೊಂಡೇ ಬಂದೆ. ಆ ಡಾಕ್ಟರ್ ನೋಡಿದ್ರೆ ಮನೆ ಕರ್ಕೊಂಡೋಗಿ ಅಂತವ್ನೆ. ಅದೆಲ್ಲ ಹಿಂಗ್ ನಿನ್ ಹತ್ರ ಹೇಳ್ತಾರಕ್ಕ? ಎಲ್ಲ ನಾನ್ ಮಾತಾಡಿದೀನಿ. ಅದೇನೋ ಅದು IFSC ನಂಬರು, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನಾನು ಕಳಿಸ್ಬಿಡು, ನಾನು ಹೋಗಿ ಮಾತಾಡ್ತೀನಿ. ಯೋಚನೆ ಮಾಡ್ಕೊಂಡು ನಿಂತ್ಕೋಬೇಡ, ಪಟ್ ಅಂತ ಕಳಿಸ್ಬಿಡು. ಒಂದೇ ನಿಮಿಷದಲ್ಲಿ ಕಾಸು ಅಕೌಂಟಿಗೆ ಬಂದ್ಬೀಳುತ್ತೆ. ಯಾರಮ್ಮ ಅದು? ನೀನ್ ಮೊದ್ಲು ಕಳಿಸ್ಕೊಡು, ನಾನು ಆಮೇಲೆ ಹೇಳ್ತೀನಿ. ಈ ನಂಬರೇ. ಈಗ ನೀನ್ ಹೇಳಲ್ಲ ಅಷ್ಟೇ ತಾನೆ? ನಾನು ಹೇಳಿದನ್ ಮಾತ್ರ ಮಾಡ್ತೀಯಾ? ಕೊಡು. ತಗೋ, ಕಳಿಸ್ಬಿಟ್ಟೆ. ಈಗ ಹೇಳು. ಇಲ್ಲ ಕಣೆ, ಏನೋ ಒಳ್ಳೇದಾಗೋ ತರ ನಂಗೆ ಅನ್ನಿಸ್ತಿಲ್ಲ. ನಾವು ಕೂಡಿಟ್ಟಿದ್ ಎಲ್ಲಾನು ಹಾಗೆ ಹಾಳಾಗ್ತಾನೇ ಇದೆ. ಶೋ ಅಮ್ಮ, ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಸಂಬಂಧ ಇದೆ ಕಣೆ. ಈಗಷ್ಟೇ ಬಾಡ್ಲಿ ನನ್ ಮಗ ಹೋದ್ನಲ್ಲ, ಹಾಸ್ಟೆಲ್ ಹಾಕೊಟ್ಟ. 1 ಲಕ್ಷ ರೂಪಾಯಿ ಬಂದಿದೆ. ನಿಮ್ ಹತ್ರ ನಾನು ಹೇಳಿದ್ರೆ ನೀವು ಒಪ್ಕೊಳ್ಳಲ್ಲ. ನನಗ್ ಬೇರೆ ದಾರಿ ಗೊತ್ತಿಲ್ಲ. ಅದಕ್ಕೆ ಬಾತ್ರೂಮ್ಗೆ ತಕೊಂಡ್ ಹೋಗಿ. ಬಾತ್ರೂಮ್ಗೆ ತಕೊಂಡ್ ಹೋಗಿ ಏನಮ್ಮ ಮಾಡ್ತೆ? ಯಾವ ಕಿರ್ಸ್ಬೇಡಯ್ಯ, ಎಲ್ಲ ಬೇಗ ಮುಗ್ದು ಹೋಗುತ್ತೆ. ನಿಮ್ಮ ಅಪ್ಪನ ಕಿಡ್ನಿನ 1 ಲಕ್ಷ ರೂಪಾಯಿ ಮಾಡಿದೆ. ಶಾಕ್ ಆಗ್ಬಿಟ್ರಲ್ಲ, ಬೈತಾರ. ನಾಳೆ ದಿನ ನಿಮಗ್ ಮದ್ವೆ ಆಗಿ ಮಕ್ಕಳಾಗಿ ಸಂತೋಷವಾಗಿರ್ಬೇಕು ಅಂತ ನನಗ ಅನ್ಸಲ್ವಾ? ಕಾಲ ಪೂರ್ತಿ ಅವನಿಗೆ ತೊಳ್ಕೊಂಡ್ ಬಿದ್ದಿರ್ಬೇಕು ಅಂತೀರಾ? ಚೆನ್ನಾಗಿದ್ದಿದ್ ಕಾಲದಲ್ಲಿ ಕುಡ್ದು ಕುಡ್ದು ನಮ್ಮನ್ನ ನಡು ಬೀದಿಯಲ್ಲಿ ನಿಲ್ಸ್ಬಿಟ್ಟ. ಇವತ್ತು ಹಾಸಿಗೆ ಹಿಡಿದ್ಮೇಲೆ ಅವನಿಗೆ ನಾನು ಎಲ್ಲಾ ಸೇವೆನೂ ಮಾಡ್ಬೇಕಾ? ಅದಕ್ಕೆ ತೀರ್ಮಾನ ಮಾಡ್ದೆ. ಮಾ, ಅದಕ್ಕಿಂತ ನೀನ್ ಏನ್ ಮಾಡ್ತಿ ಅಂತ ಗೊತ್ತಾ? ಏನೋ ಒಂದ್ ಇರ್ಲಿ ಬಿಡೆ. ನನ್ ಕುತ್ತಿಗೆ ತಾಳಿ ಕಟ್ಟಿದ ಪಾಪಕ್ಕೆ ಇಷ್ಟು ದಿನ ಸೇವೆ ಮಾಡಿ ಜಾಸ್ತಿ ಆಯ್ತು. ಏಯ್ ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತಿದ್ಯೆ? ಏನ್ ಮಾಡಕ್ ಹೋಗ್ತಿದ್ಯೆ? ಅವಳನ್ನ ನಿಲ್ಸೆ. ಅವಳನ್ನ ಮೊದ್ಲು ಬರಕ್ ಹೇಳು, ಆಮೇಲೆ ನೀನೇನಾದ್ರೂ ಹೇಳು.
ಬರೀ ಕಿಡ್ನಿ ಮಾತ್ರ ಮಾರಿದ್ಯಾ ಅಂತ ಕೇಳ್ತಿದ್ಯಾ? ಹೌದು ಕಣೆ, ಬರೀ ಕಿಡ್ನಿ ಮಾತ್ರ ಮಾರ್ದೆ. ಕಣ್ಣು ಹಾರ್ಟನ್ ಕೂಡ ಮಾರ್ಬೋದಾ? ತುಂಬಾ ದುಡ್ಡು ಸಿಗುತ್ತಾ? ಅಯ್ಯೋ ಪಾಪಿ, ನಿಮ್ಮ ಅಪ್ಪ ಕೈಯಲ್ಲಿ ಪೀಪಿ ಇಟ್ಕೊಂಡು ಅಂತ ಕರೆಯುವಾಗ ನೀನ್ ಹತ್ರನೂ ಹೋಗ್ತಿರ್ಲಿಲ್ಲ. ಆಗ್ಲೇ ನನಗೆ ಗೊತ್ತು ಕಣೆ, ನಿನ್ಗೆ ಅವ್ರ ಮೇಲೆ ಒಂಚೂರು ಪ್ರೀತಿ ಇಲ್ಲ ಅಂತ. ಅಯ್ಯೋ, ಅಲ್ಲ ಅವಳು ಏನ್ ಮಾಡ್ತಾವಳ ಗೊತ್ತಿಲ್ವಲ್ಲ. ನೀನ್ ಬಾರಿ ಕಣ್ಣು ಹಾಟು ಅಂದ್ಕೊಂಡು. ಅಯ್ಯೋ, ಏನ್ ಮಾಡಿದ್ನೋ ಇವಳು. ಒಳಗಡೆ ಏನೇ ಮಾಡಿದೆ? ಮಾ, ಇದನ್ನೆಲ್ಲ ಮಾಡುವಾಗ ನನ್ನ ಹತ್ರ ಹೇಳ್ಬಾರ್ದಾ? ನಿಮ್ಮ ಅಕ್ಕಂಗಿನ ನಿನಗೆ ನಿಮ್ಮ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ, ಬೇಡ ಗಿಡ ಅಂತ ಹೇಳ್ಬಿಟ್ರೆ? ನೀನ್ ಮಾಡಿದ್ದೆಲ್ಲ ಸರಿನೇ. ಕಿಡ್ನಿ ಮಾರೋ ಆಸೆಯಲ್ಲಿ ಅದ್ರ ಬೆಲೆ 1 ಲಕ್ಷ ಅಂದಿದ್ಯಲ್ಲ, ಅದಕ್ಕೆ 3 ಲಕ್ಷ ರೂಪಾಯಿಗೆ ಮಾತಾಡಿ ಓಕೆ ಮಾಡ್ಸಿದ್ದೀನಿ. ಹೆಂಗೆ ಅಮ್ಮ? ಏನಮ್ಮ? ಏನಮ್ಮ? ಆದ್ರೆ ಒಂದು ಕಡೆ ನಿಮ್ಗಿನ ನಾನ್ ಮೋಸ್ಗಾತಿ ಅಲ್ವೇ? ನಾನ್ ಇಲ್ದೆ ಹೋದ್ರೆ ಅವ್ರನ್ನ ಮಾರ್ಬಿಡ್ತೀನೇನು? ಏನೇ ಪೊಲೀಸರು ಮನೆ ಮುಂದೆ ನಿಂತಿದಾರಲ್ಲ. ಸುಮ್ಮನಿರಮ್ಮ, ಬಾಯ್ ಮುಚ್ಚು. ಏನು ಕಾಲ್ ಮಾಡಿದ್ರು ತೆಗಿತಾ ಇಲ್ಲ. ಏನ್ ಮಾಡ್ಬೇಕು? ಕಾಸು ತಗೊಂಡೆ ತಾನೆ? ಅದಾ ಓನರ್ ಕೊಟ್ಟ ಕಾಸು. ಯಾರು ಹೇಳಿದ್ದು ಓನರ್ ಕಾಸು ಅಂತ? ಅದು ನನ್ನ ಸ್ವಂತ ಕಾಸು, ಅದು ನಿನ್ಗೋಸ್ಕರ ಕೊಟ್ಟಿದ್ದು. ಕೊಡು. ಸುಮ್ಮನೆ ಇರು. ಹಿಡ್ಕೊ. ದುಡ್ಡು ತಗೊಂಡು ಹೋಗ್ತಿದ್ದಾಳೆ ಕಣೆ ಅವಳು. ಅಂದ್ರೆ ಬರಲ್ವಾ? ಮರ್ಯಾದೆಯಾಗಿ ಹೇಗ್ ಬಂದ್ಯೋ ಹಾಗೆ ವಾಪಸ್ ಹೋಗು, ಇಲ್ಲಾಂದ್ರೆ ಈ ಏರಿಯಾಲಿ ಮಾನ ಕಳೀತೀನಿ. ಗಾಡಿ ತೆಗಿ. ಓಕೆ ಸರ್. ತಗೋ, ಇಟ್ಕೋ. ಇದನ್ನು ಇಟ್ಕೋ. ಇದ್ಯಾಕೆ? ಸೇಟ್ ಅಂಗಡಿ ಬಿಲ್ಲು. ಸೇಟ್ ಅಂಗಡಿಲಿ ಒಡವೆ ಇಟ್ಟು ಅಂತ ಹೇಳಿಲ್ವಾ? ಅವ್ನು ಕೇಳಿದಾಗ ಅದಿಲ್ಲ ಇದಿಲ್ಲ ಅಂತ ಹೇಳ್ಬೇಡ. ಬರುವಾಗ ಕಾರ್ ಜೊತೆಲೆ ಬರ್ಬೇಕು, ಗೊತ್ತಾಯ್ತಾ? ತಗ, ಇದು ಬೇಡ. ಯಾಕೆ? ಏನಪ್ಪ ಇವನು ಏನ್ ಕೇಳಿದ್ರು ಕರೆಕ್ಟ್ ಆಗಿ ತಂದು ಕೊಡ್ತಾನೆ ಅಂತ ಕಿಲಾಡಿ ಪೊಲೀಸ್ ತರ ಕಂಡಿಡ್ದು ಬಿಟ್ರ ಏನ್ ಮಾಡೋದು? ನಾನು ಕೂಡ ಇದನ್ನ ಯೋಚನೆ ಮಾಡಿಲ್ವಲ್ಲ. ಸರಿ ಸರಿ ಕೊಡು, ನಾನೇ ಮಡಿಕೋತೀನಿ. ಯಾವನು ಒಳ್ಳೆ ಲೂಟ್ ತರ ಆಡ್ತಾನೆ. ಇನ್ಸ್ಪೆಕ್ಟ್ರು, ನಾನೇನು ಅಂತ ತೋರಿಸ್ತೇನೆ ನಿಂಗೆ. ಫುಲ್ ಗಾಬರಿ ಬಿದ್ಬಿಡ್ತಾ. ಮಾಡ್ತಾನೆ ಅಂತ ಅನ್ಸುತ್ತೆ. ಸುಬ್ಬಯ್ಯ ಸರ್ ಇಲ್ವಾ? ಗೊತ್ತಿಲ್ಲ. ನೀನ್ ಯಾವಾಗ್ಲೂ ಇಲ್ಲೇನ ಕೂತ್ಕೊಳ್ಳೋದು? ಇದೇ ನನ್ ಕೆಲ್ಸ, ಇನ್ನೆಲ್ಲಿ ಹೋಗೋದು? ಇನ್ಸ್ಪೆಕ್ಟರ್ ಅವರಾ? ಇದಾರೆ. ಒಂದ್ ಟೀ ಹೇಳು, ನಿನ್ನ ಬಂದು ವಿಚಾರಿಸ್ಕೊತೀನಿ. ಟೀನಾ? ಬೆಳಗ್ಗೆನೆ ಬಂದು ಸಾಯ್ತಾರ ನೋಡಿ. ಅದಂತೂ ದೊಡ್ಡ ಸಮಸ್ಯೆ ಬರ್ಬೋದಾ ಅಷ್ಟರಲ್ಲಿ. ನೀವಾ? ನಿಮ್ಗೋಸ್ಕರನೇ ವೇಟಿಂಗ್. ಒಳಗ್ ಬನ್ನಿ. ನನಗೆ ವೇಟಿಂಗ? ಪರವಾಗಿಲ್ಲ, ಇರ್ಲಿ. ಯಾವ ವಿಚಾರದ ಮೇಲೆ ಬಂದ್ರಿ? ಏನ್ ಸಾರ್ ಮರ್ತ್ಬಿಟ್ರಾ? ನನ್ ಕಾರ್ ತಗೊಂಡೋಗಿ ಬಂದಿದ್ದೀನಿ ಸಾರ್. ನೀವ್ ಹೇಳಿದ್ರಿ ಅನ್ಬಿಟ್ಟು ಅಡ ಇಟ್ಟಿರೋ ಚಿನ್ನನೆಲ್ಲ ಕಷ್ಟಪಟ್ಟು ಅಕ್ಕಪಕ್ಕದವ್ರ ಹತ್ರ ಸಾಲ ಮಾಡಿ ವಾಪಸ್ ತಗೊಂಡ್ ಬಂದಿದ್ದೀನಿ. ತಗೊಳ್ಳಿ, ಇಟ್ಕೊಳ್ಳಿ. ತಗೊಳ್ಳಿ. ಇದೇ ನೀವ್ರು ಕೊಡ್ತಾನೆ? ಇದೇ ನೀವ್ರು ಕೊಡ್ತಾ ಇದ್ದೀರಾ? ಇವ್ರನ್ನ ಮಾರ್ಮಾಡಿನಾ? ನಿಮ್ಮನ್ನ ಯಾವತ್ತು ಸೆಟ್ ಅಂಗಡಿ ನೋಡಲ್ವಲ್ಲ? ಚೆನ್ನಾಗಿ ನೋಡಿ, ಒರಿಜಿನಲ್ 916 ಗೋಲ್ಡ್. ಅಂದ್ರೆ ಇವ್ರು ಯಾರು ಅಂತ ನಿನಗೆ ಗೊತ್ತಿಲ್ಲ ಅಲ್ಲ? ಅವ್ರು ಯಾರು ಆದ್ರೆ ನನ್ಗೇನು? ನಿಮಗ್ ಬೇಕಾಗಿದ್ದು ಒಡವೆ ಅದನ್ನ ತೋರಿಸಿದ್ದೀನಿ. ನನಗೆ ಕಾರ್ಗೆ ಕೊಟ್ರೆ ಹಂಗೆ ತಗೊಂಡು ಹೋಯ್ತಾ ಇರ್ತೀನಿ. ಡೂಪ್ಲಿಕೇಟ್. ಏನೇನು ಡೂಪ್ಲಿಕೇಟಾ? ಅಯ್ಯೋ ರಾಸ್ಕಲ್, ಬಂದಿರೋದ್ ನೋಡು ಕಾರ್ ತಗೊಂಡೋಗೋದಕ್ಕೆ. ಮುಖ ಮುತ್ತಿ ನೋಡು ನಿಂದು. ನಾನು ಹೇಳಿಲ್ವಾ ಸರ್, ಕಳ್ಳನ್ ಮಕ್ಕಳು. ಇವನ್ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ. ಬೇಡ ಸರ್, ಬಿಟ್ಬಿಡಿ. 10 ಲಕ್ಷ ರೂಪಾಯಿ ಕಾರು ಯಾರು ತಾನೇ ಆಸೆ ಪಡಲ್ಲ? ನನಗೋಸ್ಕರ ಕಂಪ್ಲೇಂಟ್ ಕೊಡಿ ಸರ್. ಬೇಡ ಸರ್, ಫೋರ್ಸ್ ಮಾಡಬೇಡಿ ಪ್ಲೀಸ್. ಅಯ್ಯಯ್ಯೋ, ಇವರೇ ಒರಿಜಿನಲ್ಗಳ? ಅರ್ಥ ಮಾಡ್ಕೊಳ್ಳಿ. ಇವ್ರ ಹತ್ರನೇ ತಗ್ಲಾಕೊಂಬಿಡಲ್ಲ ಬಾ. ಯೋ ಕಾನ್ಸ್ಟೇಬಲ್. ಬಂದೆ ಸರ್. ಸರ್ ತಗೊಳ್ಳಿ ಸರ್ ಕೀ. ತಗೊಳ್ಳಿ. ಥ್ಯಾಂಕ್ ಯು. ಇರ್ಲಿ, ಇವರಿಂದ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಕಳ್ಸ್ಕೊಡಯ್ಯ. ಸರಿ ಸರ್. ಸರ್, ಮುಂದಿನ ಸಲ ಪ್ರೈಸ್ ಕೊಡ್ಬೇಕಾದ್ರೆ ಎಲ್ಲ ವಿಚಾರಿಸ್ಕೊಟ್ಬಿಡಿ ಸರ್.
ಅಯ್ಯೋಯ್ಯೋ ಈ ನನ್ನ ಮಗನ ಸಿಕ್ಕಾಕೊಂಡ. ನೀವು ಬನ್ನಿ ಸರ್, ಫಾರ್ಮಾಲಿಟೀಸ್ ಎಲ್ಲ ಮುಗಿಸೋಣ. ಓಕೆ 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 ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಸರ್. ಅಯ್ಯೋಯ್ಯೋ ಇವ್ ನೋಡ್ತಾ ಇದ್ರೆ ನನ್ನ ಹಾಕೊಂಡು ರುಬ್ತಾನೆ ಅಂತ ಕಾಣ್ತದ. ಏನು ಗೊತ್ತಿಲ್ದಾಗ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಏನ ಹೆಸರು? ವಿಜಯ್ ಸರ್. ಯಾರ ಕಳ್ಸ್ಕೊಟ್ಟಿದ್ದು? ಆ ಕಾರ್ ಹೊಡೆದಾಡ್ತಾವ್ರಲ್ಲ ಅವರೇ ಕಳ್ಸ್ಕೊಟ್ಟಿದ್ದು. ಪಾಕೆಟ್ ಅಲ್ಲೇನಾ? ಸೇಟು ಅಂಗಡಿ ರಸೀದಿ ಸರ್. ರಸೀದಿನ? ಯಾಕೋ ಅದು? ಹೋದ್ಸಲ ಬಂದಾಗ ಒಡವೆ ತಗೊಂಬರ ಕೇಳಿದ್ರೆ, ಈ ಸಲ ಬಂದಾಗ ರಸೀದಿ ತಗೊಂಬರ ಕೇಳಿದ್ರೆ, ಅದಕ್ಕೆ ನಾನೇ ಹುಷಾರಾಗಿ ಫಸ್ಟ್ ಪ್ರಿಂಟ್ ಹೊಡ್ಕೊಂಬಂದ್ಬಿಟ್ಟೆ. ಸರ್ ಗಾಡಿ ಬಂತು ಸರ್. ನಿನ್ನ ರೌಂಡ್ಸ್ಗೆ ಹೋಗಿ ಬಂದು ನೋಡ್ಕೋತೀನಿ ಕಣ. ನಾನು ಹೋಗಿ ಬರೋವರೆಗೂ ಇಲ್ಲೇ ಕೂತಿರ್ಬೇಕು ಮಗನೇ ನೀನು. ಏನ್ ಬಮ್ಮ ಇನ್ಸ್ಪೆಕ್ಟರ್ ಆಚೆ ಹೋಗ್ತಾರೆ? ನಮ್ಮನ್ ಬೇರೆ ಒಳಗಡೆ ಹೋಗವನೆ. ಏನಾಯ್ತು ಅಂತ ಗೊತ್ತಿಲ್ವೇ? ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಏನಮ್ಮ ಸಿಕ್ತು? ಅವ್ನು ನಿನ್ನ ಒಡವೆ ಅಂಗಡಿ ಮ್ಯಾನೇಜರ್ ತಾನೆ? ಹೌದು. ಥ್ಯಾಂಕ್ ಯು ನರೇಶ್, ಥ್ಯಾಂಕ್ ಯು ಸೋ ಮಚ್. ಅವನ ಜೊತೆಲಿರೋನು ನಿನಗೆ ಪ್ರೈಸ್ ಕೊಟ್ನಲ್ಲ ಅವನ್ ತಾನೆ? ಯಾಕೆ ಬಂದಿದ್ದಾರೆ ಇಬ್ರು? ನಮ್ ಒಡವೆ ಚೆಕ್ ಮಾಡಕ್ ಬಂದವ್ರೇನು? ಇರು, ನಾನು ಕಾನ್ಸ್ಟೇಬಲ್ ಫೋನ್ ಮಾಡಿ ನೋಡ್ತೀನಿ. ಸರ್, ಸ್ಟೇಷನ್ ಇನ್ಸ್ಪೆಕ್ಟರ್ ಹೊರಟ್ಬಿಟ್ರು, ಒಡವೆ ಅಂಗಡಿ ಮ್ಯಾನೇಜರ್ ಬಂದಿದ್ದಾರೆ. ಏನ್ ಸರ್ ನಡೀತಾ ಇದೆ? ಯೋ, ನೀನ್ ಕಳ್ಸಿರೋ ಹುಡುಗನ ಇನ್ಸ್ಪೆಕ್ಟರ್ ಫ್ರಾಡ್ ಅಂತ ಕಂಡಿಡ್ಬಿಟ್ರಯ್ಯ. ಅಂಗಡಿಯವರೇ ಒರಿಜಿನಲ್ ಓನರ್ನ ಕರ್ಕೊಂಡ್ ಬಂದಿದ್ದಾರೆ, ನೋಡ್ಕೋ. ಏನಾಯ್ತು? ನಾವು ಕಳಿಸ್ತವನು ಸಿಕ್ಕಾಕೊಂಡಂತೆ. ಹೇ ಬಮ್ಮಿದ ಕಾರ್ ಓನರ್ ಇವನಲ್ಲ? ಹೌದಾ? ಒಂದ್ ವೇಳೆ ಸ್ಟೇಷನ್ ಅವ್ರ ಜೊತೆ ಒಂದಾಗಿ ಕಾರ್ ಎತ್ಕೊಂಡು ಹೋಗ್ತಾನ? ಹೌದು ಕಾಶಿ. ಹೋಯ್ತು, ಎಲ್ಲಾನು ಹೋಯ್ತು. ಈಗೇನ್ ಬಮ್ಮಿದ ಮಾಡ? ಏನ್ ಮಾಡದ? ಇದ್ದ ಹಳೆ ಕಾರ್ನು ಮಾರ್ಬಿಟ್ಟೆ, ಅಲ್ಲಲ್ಲಿ ಸಾಲ ಮಾಡಿ ಪಾಕೆಟಲ್ಲಿ 10 ಪೈಸೆ ಮಾಡಿಕೊಂಡಿಲ್ಲ. ಒಡವೆ ಬೇರೆ ಸ್ಟೇಷನ್ ಅಲ್ಲಿ ಇದೆ. ಏನ್ ಮಾಡೋದು ಅಂತ ಕೇಳ್ತೀಯಲ್ಲ? ಬಮ್ಮಿದ ಎಲ್ಲಿಗೆ ಹೋಗ್ತಿದ್ಯಾ? ಕಾಶಿ, ನಾನು ತೀರ್ಮಾನ ಮಾಡಿದೆ, ಅವ್ನು ಮುಗಿಸೋದ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ. ಇದನ್ನ ಬಿಟ್ರೆ ಬೇರೆ ಚಾನ್ಸ್ ಇಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನನ್ನ ತಂಗಿ ಚೆನ್ನಾಗಿ ನೋಡ್ಕೋ ಅಷ್ಟೇ. ಬಿಡು. ಹಲೋ ಹಲೋ, ಗಾಡಿ ಎತ್ತಯ್ಯ. ಯೋ, ದಾರಿ ಬಿಡೆ ಅಂತ ಗುರಾಯಿಸ್ತಾ ಇದೀಯಾ? ದಾರಿ ಬಿಡ. ಯಾರು ಬೆಳಿಗ್ಗೆನೆ ಒಳ್ಳೆ ಗಾಡಿ ಎತ್ಕೊಂಡು ಹೋಗ್ಬೇಕು ತಾನೆ? ದಾರಿ ಬಿಡು ಅಂತ ಹೇಳ್ತಾನೆ ಇದೀನಿ. ಓಯ್, ನಾನು ಹೆಂಗ್ ಹೋಗೋದು? ಆಸ್ತಿ ಗಿಸ್ತಿ ಮಾರಿ ಕಾರ್ ತಗೋಣ ಅಂದ್ರೆ ನೀನು ಮ್ಯಾನೇಜರ್ ಸೇರಿ ಕಾರ್ ತಗೊಂಡ್ತೀರಾ? ನಾನು ನೋಡಿದ್ರೆ ಗೂಬೆ ಅನ್ಸುತ್ತಾ? ಕಾರ್ ಓನರ್ ನಾನೇ ಕಣೋ. ನೀನ್ ಆ ಕಾರ್ ಇವತ್ತ ನಿನಗೆ ಗೊತ್ತು, ಆದ್ರೆ ಆ ಕಾರ್ಗೆ ನಾನೇ ಓನರ್. ಕಾರ್ ನಂದಪ್ಪ. ಏನಂದೆ? ಕಾರ್ ನಿಂದ. ಬೆಳಗ್ಗೆನೆ ನೋಡಿದ್ರ ಸರ್? ಸರ್ ಹೊಡಿತಾ ಇದ್ದಾನೆ ಸರ್. ಏನ್ ಮಾಡ್ತಿದ್ಯಾ? ಮಾತಾಡ್ತಾ ಇದೆ ಸರ್. ಮಾತಾಡ್ತಾ ಇದೆ ಸರ್. ಸರ್ ನನ್ ಹೊಡೆದು ಕಾರ್ ತಗೊಂಡು ಹೋಗಿ ನೋಡ್ತಿದ್ದ. ನಾನು ಅವಾಗ್ಲೇ ಹೇಳ್ದೆ ತಾನೆ, ಅವನ ಮೇಲೂ ಆ ಹುಡುಗಿ ಮೇಲೂ ಒಂದು ಕಂಪ್ಲೇಂಟ್ ಕೊಡಿ ಅಂತ. ನೀನೇ ಕೊಡ್ಲಿಲ್ಲ, ಹೀಗೆ ಆಗೋದು. ಫ್ರಾಡ್ ನನ್ನ ಮಕ್ಕಳು. ಯೋ ಅವನ ಜೀಪ್ ಹತ್ಸಯ್ಯ. ಬಾ. ಏನಯ್ಯ ನೀನ್ ಸುಮ್ಮನೆ ಇರೋದಿಲ್ವಾ? ಗುರಾಯ್ತಿದ್ ಸಾಕು, ನಡೆಯೋಲ್ಲ. ಮಾಡ್ತಾನೆ ಇರ್ತೀಯ. ಸರ್ ನೀವು ಹೋಗಿ ಸರ್, ನಾನು ನೋಡ್ಕೊತೀನಿ. ಥ್ಯಾಂಕ್ ಯು ಸರ್. ಆಂಟನಿ, ಬಿಲ್ಲಲ್ ಓನರ್ ಹೆಸರು ತಮಿಳನ್ ಅಂತಿತ್ತಲ್ಲ, ಮತ್ತೆ ಇವನೇ ಯಾರು? ಆಂಟನಿ, ಪರ್ಸ? ನಂದೇ ಪರ್ಸ್ ಸರ್, ನಂದೇ ಪರ್ಸು ಸರ್. ಬಿದೋಗಿತ್ತು ಅನ್ಕೋತೀನಿ, ಕೊಡಿ ಸರ್. ರಾಸ್ಕಲ್,
ಯಾರೋ ನೀನು? ಸರ್ 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 ನನಗೇನು ಗೊತ್ತಿಲ್ಲ ಸರ್. ಕಾರಲ್ಲಿ ಇರೋರು ಗೊತ್ತು ಸರ್. ಸರ್ ಸರ್ ಕಾರಲ್ಲ? ಹೌದು ಸರ್, ಹೌದು ಸರ್, ಕಾರಲ್ಲಿ ಸರ್ 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 ಯಾರೋ ಇದ್ದಾರೆ ಕಾರಲ್ಲಿ? ಏಯ್, ಯಾರ ಕಾರಲ್ಲಿ? ರೀ ಕಾನ್ಸ್ಟೇಬಲ್, ಹೋಗಿ ನೋಡ್ರಿ. ಓಕೆ ಸರ್. ನೀನು ಫ್ರಾಡ? ಯಾರು ಕಾರಲ್ಲಿ? ಆಚೆಗೆ ಬಾ. ಎಲ್ಲ ಸೇರ್ಸ್ಕೊಡ್ತೀನಿ, ಸುಮ್ಮನೆರ. ಸಾರ್ ಇಲ್ಲಿ ನೋಡಿ ಸಾರ್. ಯಾರಯ್ಯ ಅದು ಬಂದು ಕೆಳಗಿಳಿ, ಇಳಿ ಬಾ. ಕೆಳಗಿಳಿ ಬಾ, ಕೆಳಗಿಳಿ, ಕೆಳಗಿಳಿ. ದೊಡ್ಡ ಫ್ರಾಡ ನೀನು, ಕೆಳಗಿಳಿ. ಆ ಕಾಶಿ ಜೊತೆ ಸೇರಿ ನಾವು ಕಾರ್ ಹೊರಗಡೆ ತೆಗೆದ್ರೆ ಸಿಕ್ಕಾಕೊಳ್ಳಲ್ವಾ? ಅವ್ರ ಜೊತೆ ಸೇರಿ ಕಾರ್ ಹೊರಗೆ ತೆಗಿತಿದ್ದೀನಿ ಅಂತ ಯಾರಂದ್ರು? ಅದಕ್ಕೆ ನನ್ನ ಹತ್ರ ಬೇರೆ ಒಂದು ಪ್ಲಾನ್ ಇದೆ. ಕಾರ್ ಓಡ್ಸಕ್ ಬರುತ್ತಾ? ಏನ್ ಕೇಳಿದ್ರು ಕೊಡ್ತೀಯ? ಒಡವೆ ಇಲ್ಲಿ. ಸೇಮ್ ನಕಲಿ ಒಡವೆ ಕಣೆ, ನೀನ್ ಹೇಳ್ದಂಗೆ ಮಾಡ್ದೆ. ಡೂಪ್ಲಿಕೇಟ್. ನಿಮ್ ಜೊತೆ ಬಂದ್ರೆ ಮಾತ್ರ ಆ ಪೊಲೀಸ್ ಅವ್ನ್ ನಂಬ್ತಾನೆ. ಸರಿ, ಓಕೆ. ಅವ್ನು ನಿನ್ನ ಒಡವೆ ಅಂಗಡಿ ಮ್ಯಾನೇಜರ್ ತಾನೆ? ಬೇಗ ಆಟೋ ತೆಗಿರಿ. ಗೋಪಿ, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ, ಹೋಗು. ಮತ್ತೆ ಕಾರು? ನೀನ್ ಕಳ್ಸೋದೇ ದೊಡ್ಡ ವಿಷಯ, ಇದರಲ್ಲಿ ಕಾರ್ ಬೇರೆನಾ? ಸುಮ್ಮನೆ ಹೊರಡು. ನೀನು ಮಾಡಿರೋದಕ್ಕೆ ಒಳಗಡೆ ಹಾಕೊಂಡು ರುಬ್ತಾರಂತೆ. ಇವಾಗ ಏನು ಮಾಡ್ತೀಯ ನೀನು? ಹೋಗ. ಬಾ. ಇನ್ನ ಬಿಟ್ಬಿಟ್ಟು ಆ ಹುಡುಗಿನ ಕೊಂಡ್ಸವನೆ, ಅದಕ್ಕೆ ಸಂತೋಷ ಪಡೋ. ಆ ಥರ ದಾರಿ ಹೇಳಿ ಅಂದರೆ ಫುಲ್ ಅಡ್ರೆಸ್ ಹೇಳು. ಇಲ್ಲೇ ಕೂತ್ಕೋ, ಬರ್ತೀನಿ. ಏನಮ್ಮ ಸರ್, ಸಾರ್ ಹೇಳಿರೋ 5 ಕೇಸ್ ಇವಳ ಮೇಲೆ ಹಾಕಿದ್ಯಾ? ಹಾಕಿದ್ದೀನಿ ಸರ್. ಹಾ, ನಿನಗಿದೆ ಇವತ್ತು. ನೀನು ಹೇಳಪ್ಪ. ಅಹಲ್ಯ, ಅಹಲ್ಯ, ಅಯ್ಯೋ ಅಯ್ಯೋ, ನನ್ನ ಮಗಳನ್ನ ಯಾವ್ದೋ ಕೈದಿನ ಕೂರ್ಸೋ ತರ ಕೂರ್ಸಿದಾರಲ್ಲ, ನಾನೇನ್ ಮಾಡ್ಲಿ? ಮಾ, ಸ್ವಲ್ಪ ಅಳೋದು ನಿಲ್ಲಿಸ್ತೀಯ? ನಾನು ಹೇಳ್ದಾಗ ನೀನ್ ಕೇಳ್ದ? ನಮಗ್ ಕಾರು ಬೇಡ, ಏನು ಬೇಡ ಅಂದೆ. ಇಲ್ಲಿ ಕೇಳು, ನೀನ್ ಅಳ್ಬೇಡ, ನನಗೇನೂ ಆಗಲ್ಲ. ನೀನ್ ಮೊದ್ಲು ಅಮ್ಮನ ಮನೆಗೆ ಕರ್ಕೊಂಡು ಹೋಗು. ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗು ಅಂದ್ರೆ ಹೇಗೆ ಬಿಟ್ಟು ಹೋಗೋದು? ಸರ್ 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 ಸರ್, ನಮ್ಗ ಕಾರ್ ಬೇಡವೇ ಬೇಡ ಸರ್. ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ವಿ. ನನ್ ಮಗಳನ್ನ ಬಿಟ್ಬಿಡಿ ಸರ್, ನಾನು ಕರ್ಕೊಂಡು ಮನೆಗೆ ಹೋಗ್ತೀನಿ. ಮುಚ್ಬಾಯ್. ಅವ್ರ ಜೊತೆ ಸೇರಿಸಿ ನಿನ್ನ ಬ್ರೋತಲ್ ಕೇಸಲ್ಲಿ ಒಳಗಡೆ ತಳ್ಬಿಡ್ತೀನಿ. ಕೇಸ್ ಹಾಕದ್ಯಾ? ಹಾಕಿದ್ದೀನಿ ಸರ್. ಕರ್ಕೊಂಡ್ ಬಾ. ಹಾ ಸರಿ ಸರ್, ನೀನ್ ಹೋಗಿ ನಾಳೆ ಬಾಪ. ಹತ್ತಿ ಒಳಗೆ. ಅಯ್ಯೋ ಅಯ್ಯೋ ಅಹಲ್ಯ, ಅಮ್ಮ ಇರಮ್ಮ. ಗಾಡಿ ತೆಗ್ದು. ಏನಮ್ಮ? ಗಾಡಿಯಿಂದ ದೂರ ಇರಿ. ಹೋಗ ಕಡೆ. ಬನ್ನಿ ಈ ಕಡೆ. ಬಿಡಮ್ಮ, ಈ ಕಡೆ. ನಡೀರಮ್ಮ, ನಡೀರಿ. ಗಾಡಿ ಅಹಲ್ಯ ಸರ್, ನನ್ನ ಮಗಳನ್ನ ದಯವಿಟ್ಟು ಬಿಟ್ಬಿಡಿ ಸರ್. ಏನ್ ಗುರಾಯಿಸ್ತೀಯ? ಸರ್, ನಾನು ಗುರಾಯಿಸ್ತಿಲ್ಲ ಸರ್. ನೀನ್ ಗುರಾಯಿಸಿ ಏನು ಪ್ರಯೋಜನ ಇಲ್ಲ.
ನನ್ನ ಸರ್ವಿಸಲ್ಲಿ ಎಷ್ಟು ಜನ ಹುಡುಗಿರ್ನ ನೋಡಿದ್ದೀನಿ. ನೀನೇ ಕಡೆ ನನಗೆ ತುಂಬ ಆಟ ಆಡಿಸ್ಬಿಟ್ಟೆ. ಸರ್, ನನಗೆ ಆ ಕಾರ್ ಖಂಡಿತವಾಗ್ಲೂ ಬೇಕು ಸರ್. ಆ ಕಾರ್ಗೋಸ್ಕರನೇ ಈ ರೀತಿ ಮಾಡಬೇಕಾಯ್ತು ನಾನು. ಕಾರೇನ್ರಿ ಕಾರು? ಅವ್ರ ಅಕ್ಕಂಗೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಸರ್, ದಯವಿಟ್ಟು ಬೇಡ ಸರ್. ಸರ್, ನನ್ನ ಬಿಟ್ಬಿಡಿ ಸರ್. ಮುಚ್ಕೊಂಡು ಮಲ್ಕೊಳ್ಳೆ. ಏನು ನೋಡ್ತಿದ್ಯಾ? ಹೇಳಿದ್ದನ್ನು ಮಾಡು. ಇಲ್ಲಿ ನೋಡಮ್ಮ, ಈ ಕಾರ್ನ ಅಕ್ಕನ ಮದ್ವೆಗೆ ಆ ದೇವ್ರೇ ಕೊಟ್ಟಿರೋದು ಅಂತ ಅನ್ಕೊಳ್ಳೋಣ. ಹೇ, ಅದೆಲ್ಲ ನನಗೆ ರೆಡಿ ಆಗಿದೆ. ಹೋಗಿ ಸಂತೋಷವಾಗಿರು ನನ್ ಬಂಗಾರ. ಸರ್, ಏನು? ನನಗೊಂದು ಚಿಕ್ಕ ಆಸೆ ಸರ್. ದೊಡ್ಡದಾಗೆ ಕೇಳು. ಎಲ್ಲ ಹೆಣ್ಮಕ್ಳಿಗೂ ಮಾನ ಅನ್ನೋದು ತುಂಬಾನೇ ಮುಖ್ಯ ಸರ್. ಅದು ಮದುವೆ ಆದ್ಮೇಲೆ ತನ್ನ ಗಂಡನಿಂದಾನೇ ಆಗ್ಬೇಕು ಅಂತ ಬಯಸ್ತಾರೆ. ಆದ್ರೆ ನನಗೀಗ ಅದು ಈ ರೀತಿ ನಡೆಯುತ್ತೆ. ಅದಕ್ಕೆ ನಾಳೆ ನನಗೆ ಮದುವೆ ಆಗಿ ನಾನು ನನ್ನ ಗಂಡ ಜೊತೆ ಹೇಗಿರುವಾಗ ನನಗೆ ಈ ಗಿಲ್ಟ್ನ ಮನಸ್ಸಲ್ಲಿ ಇಟ್ಕೊಂಡು ಬದುಕೋಕ್ಕಾಗಲ್ಲ ಸರ್. ಅದಕ್ಕೆ ಅಂತ ಸರ್, ನನ್ನ ರೇಪ್ ಮಾಡಿಬಿಡಿ ಸರ್. ರೇಪ? ಹೌದು ಸರ್, ಖಂಡಿತವಾಗ್ಲೂ ರೇಪ್ ಮಾಡಿ ಸರ್. ಇದೊಂದು ಕೆಟ್ಟ ಕನ್ಸಂತ ಅನ್ಕೊಂಡು ನಾನು ಮರ್ತು ಬಿಡ್ತೀನಿ. ಕಾಮಾಕ್ಷಿ ಅಕ್ಕ, ಈಗ ತಾನೇ ಅವರಿಬ್ರು ಇಲ್ಲಿಂದ ಸರಿ, ನಾನು ಹೇಳಿದ್ರೆ ತಕ್ಷಣ ಅವ್ರ ಹತ್ರ ಹೋಗಿ ಹೇಳು. ಅಮ್ಮ, ಇಲ್ಲಿ ಅಳ್ತಾ ನಿಂತ್ಕೋಬೇಡಿ. ಈಗ ತಾನೇ ನನಗೆ ಫೋನ್ ಬಂತು, ನಿಮ್ ಮಗಳು ಲಕ್ಷ್ಮಿ ಲಾಡ್ಜ್ ಅಲ್ಲಿ ಇದ್ದಾಳೆ. ಅಯ್ಯಯ್ಯೋ, ನನ್ ಮಗನ್ ಹೀಗ್ ಮಾಡ್ಬಿಟ್ರಲ್ಲ. ಅಯ್ಯೋ, ನನ್ ಮಗಳನ್ನ ಹೀಗ್ ಮಾಡ್ಬಿಟ್ರಲ್ಲ. ಅಮ್ಮ, ಹೆಂಗಸ್ರ ಮಾನ ಆದ್ರೆ ಅವ್ನ್ ಹುಡ್ಗಾಟ ಆಗೋಯ್ತಾ? ಆ ಪೊಲೀಸ್ ನನ್ ಮಗನ ನಾನ್ ಸುಮ್ನೆ ಬಿಡಲ್ಲ. ಅವನ ಏಯ್ ಬಿಡೆ, ಆ ಪೊಲೀಸ್ನ ಕೊಲ್ದೆ ನಾನ್ ಬಿಡಲ್ಲ ಕಣೆ. ಅವನಿಗಷ್ಟೊಂದು ಸೀನಿಲ್ಲ. ನೀನು ಆ ಕಲ್ಲನ್ನ ಕೆಳಗೆ ಹಾಕು ಅಂದೆ ತಾನೆ. ಅವನು ಬರ್ತಿದ್ದಾನ ನೋಡು. ಊಹಿಸಿರಲ್ಲ ಅಲ್ಲ ನೀನು? ನನ್ನ ಕೆಡಿಸ್ಬಿಟ್ಟು ಕಾಲರ್ ಎತ್ಕೊಂಡು ಊರಲ್ಲಿ ಸುತ್ತತೀಯೇನೋ ನೀನು. ಬಿಟ್ಟು ಬಿಡ್ತೇನೇನೋ ನಿನ್ನ. ಸ್ಟೇಷನ್ನಲ್ಲೇ ನಾನು ತೀರ್ಮಾನ ಮಾಡಿದ್ದೆ. ಸರ್, ನನ್ನ ರೇಪ್ ಮಾಡಿ ಸರ್.
ಇನ್ಯಾವ ಹೆಣ್ಣನ್ನು ಮುಟ್ಟೋಕ್ಕಾಗಲ್ಲ. ನಾನು ಡೈಲಿ ಸಾಧಾರಣವಾದ ಕೆಲ್ಸಕ್ಕೆ ಹೋಗೋ ಹುಡುಗಿನೇ. ಅಧಿಕಾರದಲ್ಲಿರೋ ನೀನು ಇವಳೇನೋ ಮಾಡ್ಕೋತಾಳೆ ಅಂತ ಸಾಧಾರಣವಾಗಿ ಯೋಚಿಸ್ದೆ ಅಲ್ವಾ? ನಿನ್ ಹಾಗೆ ಕಣ್ ಜಾಗದಲ್ಲಿ ನೋಡೋನು, ಗೆಲ್ಲೋನು, ಸವರೋನು, ರೋಡಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ ಎಲ್ಲಾ ಜಾಗದಲ್ಲೂ ಸಂಭಾಳಿಸ್ಕೊಂಡು ಕೆಲ್ಸಕ್ಕೆ ಹೋಗೋ ಹೆಣ್ಣೋ ನಾನು. ನೀನ್ ನನ್ನಿಂದ ಏನೂ ಕಿತ್ಕೊಳಕ್ಕಾಗಲ್ಲ. ಈ ವಿಡಿಯೋ ಪ್ರೆಸ್ಸಿಗೆ ಹೋಗೋದಕ್ಕೆ ರೆಡಿ ಆಗಿದೆ. ಯಾವ ಕೋರ್ಟಿಗೆ ಬೇಕಾದ್ರೂ ಹೋಗಿ ಹೇಳ್ತೀನಿ ನಿನ್ನನ್ನು ಕೆಡ್ಸೋಕ್ ನೋಡ್ದೆ ಅಂತ. ಇನ್ನು 1 ಗಂಟೆ ಒಳಗೆ ನನ್ನ ಒಡವೆ, ನನ್ನ ಕಾರ್ಕಿ ರೆಡಿ ಆಗಿಲ್ಲ ಅಂತ ಇಟ್ಕೋ. ಮುಂದಿನ 1 ಗಂಟೆಲಿ ಏನ್ ನಡೆಯುತ್ತೆ ಅಂತ ನಿನಗೆ ಗೊತ್ತಲ್ಲ. ಹೆಣ್ಮಕ್ಳಿಗೆ ಮಾತ್ರ ಮಾನ ಇರೋದು ಅಂತ ಅನ್ಕೋಬೇಡ. ಅದ್ ನಿನಗೂ ಇದೆ ಅಂತ ಈಗ ನಿನಗೆ ಗೊತ್ತಾಗಿರುತ್ತೆ. ಬರ್ಲಾ? ಒಂದು ನಿಮಿಷ ನಮ್ಮ ಸರ್ ಹೇಳಿ ಸರ್. ಕಾರ್ ಕೀನ ಕೊಟ್ಬಿಟ್ಯಾ? ಇಲ್ಲ ಸರ್. ಮತ್ತು ನಾನು ಹೇಳ್ದಾಗ ಮಾಡು. ಆ ಕಾರ್ನ ತರೋವಾಗ ಚೆಕ್ ಮಾಡು. ಅದರಲ್ಲೇನಾದರೂ ಸಿಕ್ಕಿದ್ರೆ ಆ ಕುಟುಂಬದವ್ರನ್ನೆಲ್ಲ ಆಗೇ ಸ್ಟೇಷನಲ್ಲಿ ಲಾಕ್ ಮಾಡು. ಕಾರ್ ಒಳಗಡೆ ಏನೂ ಇಲ್ಲ ಅಂದ್ರೆ ಆ ಕಾರ್ ಕೀನ ಕೊಟ್ಟು ಕಳಿಸು. ಓಕೆ ಸರ್. ಕೀ ಕೊಡಿ. ಒಂದು 5 ನಿಮಿಷ ಇರಿಮಾ, ಸಾಹೇಬ್ರು ಮುಖ್ಯವಾದ ಕೆಲಸ ಕೊಟ್ಟಿದ್ದಾರೆ, ಬಂದೆ. ಈಗಲೇ ಬಂದ್ಬಿಡ್ತೀನಿ. ಯೋ ಕುಮಾರ್. ಹೇಳಿ ಸರ್. ಇನ್ಸ್ಪೆಕ್ಟ್ರು ಮುಖ್ಯವಾದ ಒಂದು ಕೆಲಸ ಕೊಟ್ಟಿದ್ದಾರೆ, ಬಾ ಬೇಗ ಬಾರಯ್ಯ. ಕಾರ್ ಕಡೆನೆ ಹೋಗ್ತಿದ್ದಾರೆ. ಪಾರ್ಕಿಂಗ್ ಅಲ್ಲ ಸರ್? ಪಾರ್ಕಿಂಗ್ ಅಲ್ಲೇ, ಬಾಯಿ ಮುಚ್ಕೊಂಡು ಬಾ. ಕುಮಾರ, ಏನಯ್ಯ? ಬರಯ್ಯ. ಇಲ್ಲಿ ನೋಡು, ಇನ್ಸ್ಪೆಕ್ಟರ್ ಬಗ್ಗೆ ಸೂಪರ್ ಆಗಿರೋ ಮ್ಯಾಟ್ರ್ ಬಂದಿದೆ. ಏನಯ್ಯ ಸೂಪರ್ ಆಗಿದೆ? ಬಿಚ್ಕೊಂಡು ಹುಡುಗಿ ಏನೋ ಮಾಡ್ತಿದ್ದಾರೆ ನೋಡು. ಗೊತ್ತಿಲ್ಲ, ಪ್ರೆಸ್ ಅವ್ರು ಹುಡ್ಕೊಂಡ್ ಬಂದವ್ರು ಇನ್ಸ್ಪೆಕ್ಟರ್ನ. ಏನಿದೆ ಡಿಕ್ಕಿ ಇಷ್ಟೊಂದು ಟೈಟ್ ಆಗಿದೆಯಲ್ಲ? ಅಣ್ಣ ಬನ್ನಿ ಇಲ್ಲಿ. ಏನಯ್ಯ? ಇನ್ಸ್ಪೆಕ್ಟರ್ಗೆ ಕೆಲಸ ಹೋಯ್ತು, ಅಲ್ಲೇನ್ ಮಾಡ್ತಾ ಇದ್ದೀರಾ? ಏನಯ್ಯ ಹೇಳ್ತಿದ್ಯಾ? ಹೌದು ಅಣ್ಣ, ಬಂದಿಲ್ಲ ನ್ಯೂಸ್ ನೋಡು. ನ್ಯೂಸ್ ಅಲ್ಲಿ ಏನಯ್ಯ ಬಂದಿರೋದು? ಏನಿದು ತಾನಾಗೆ ಓಪನ್ ಆಗ್ಬಿಡ್ತು? ಚೆಕ್ ಮಾಡೋದಾ ಬೇಡವಾ? ಯಾವುದಕ್ಕಾದ್ರೂ ಚೆಕ್ ಮಾಡೋದಕ್ಕೆ ಹೇಳಿರ್ತಾರೆ, ಚೆಕ್ ಮಾಡ್ಲಾ? ಸರಿ, ಅದೇ ಅವನ ಕೆಲಸ ಹೋಯ್ತಲ್ಲ, ಇದ್ರ ಮೇಲೆ ಇನ್ನೇನು ಚೆಕ್ ಮಾಡೋದು? ಅಂತದೇನೋ ಮಾಡಿದ್ರು. ಇಲ್ಲಿ ನೋಡಿ ಸರ್, ಯಾವತ್ತಾದ್ರೂ ಸಿಗಾಕೋತಾರೆ ಅನ್ಕೊಂಡೆ, ಸಿಗಾಕೊಂಡಿದ್ದಾರೆ ಈಗ. ಅಯ್ಯೋ, ಎಂತ ಕೆಲಸ ಮಾಡೋದು ನೋಡಿದ್ರ? ಏನೇ ಕೊಳ್ತೋಗಿರೋ ಅನ್ನ ಇದೆ, ಹೆಣ ಕಾಣಿಸ್ತಿಲ್ವಲ್ಲ? ಹೆಣ ಅದು ಇದು ಅಂದೆ, ಏನೂ ಕಾಣ್ತಿಲ್ಲ. ಕಲ್ಪನೆಯಲ್ಲಿ ಮಾತಾಡ್ಬೇಡ. ಅಯ್ಯೋ, ಅದೇನ್ ಕರ್ಮನು ಹೋಯ್ತು ಪೀಡೆ. ಬಂದ್ರೆ ಹೋಗೋಣ. ಅಯ್ಯೋ ಬಂದ್ರೆ.
ಹತ್ರ ನಾವು ಮಾತಾಡೋದೇನಿದೆ, ಬನ್ನಿ ಹೋಗೋಣ. ಅಮ್ಮ ಹ್ಮ್ ನನ್ನ ಕ್ಷಮಿಸ್ಬಿಡಮ್ಮ, ತಪ್ಪ ಮೇಲೆ ತಪ್ಪು ಮಾಡ್ಬಿಟ್ಟೆ. ಏನು ನಿನ್ ಬಾಮೈದ ಈ ತರ ಹೋಗಿ ಮಾತಾಡು ಅಂತ ಹೇಳ್ ಕಳ್ಸಿದ್ನ? ನಾನಿನ್ನ ಹೆತ್ತೊಳ್ಕೊಣೋ, ನಿನ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಇಲ್ಲಿ ನೋಡು ದೊರೆ, ಈ ಕಾರ್ನ ನಾನು ಒಬ್ಳೆ ತಗೋಬೇಕು ಅಂತ ಟ್ರೈ ಮಾಡಿದ್ ನಿಜಾನೇ. ಅದಕ್ಕೆ ಅಂತ ಆ ಕಾರ್ ಮೇಲೆ ಆಸೆ ಪಟ್ಟಲ್ಲ, ಅದ್ರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇತ್ತು. ಜೊತೆಗೆ ಯಾರೋ ಹುಡುಗ ಇದ್ದಾನೆ ಸರ್. ಓಕೆ ಸರ್. ಈಗ ನಾವು ಆ ಪ್ರಾಬ್ಲಮ್ ಇಂದ ಹೊರಗೆ ಬಂದಿದ್ದೀವಿ. ಈ ಕಾರ್ನ ನೀನೇ ತಗೊಂಡು ಹೋಗು. ದೊರೆ, ಹೆಣ್ಮಕ್ಳು ಅಪ್ಪನ ನಂಬಿ ಮಾತ್ರ ಧೈರ್ಯವಾಗಿ ಬದುಕೋದಿಲ್ಲ, ಅಣ್ಣ ತಮ್ಮ ಇಬ್ರನ್ನೂ ನಂಬಿರ್ತಾರೆ. ಅದ್ ನಿನಗೆ ಅರ್ಥ ಆದ್ರೆ ಸರಿ. ಆ ಕಾರ್ನಲ್ಲಿ ಅಂತದೇನಿತ್ತು ಅಂತ ಗೊತ್ತು. ಸುಮ್ಮನೆ ಇರು, ಯಾಕೆ ಮುಗ್ದೋಗಿರೋ ಕತೆ ಬಗ್ಗೆ ಮಾತಾಡ್ತಿದ್ಯಾ? ಅವಳು ನಿನಗೂ ಒಳ್ಳೇದೇ ಮಾಡಿದಾಳೆ. ನೀವು ಬನ್ನಿ. ಅಮ್ಮ ಒಂದು ನಿಮಿಷ ನಿಂತ್ಕೊಳ್ಳಮ್ಮ. ನಾನು ಬೇಕಂತ ಮದುವೆ ಆಗಲಿಲ್ಲ. ಆ ಹುಡುಗಿ ಪ್ರೆಗ್ನೆಂಟು ಅಂತ ಮೋಸ ಮಾಡಿ ಮದುವೆ ಮಾಡಿಸ್ಬಿಟ್ರು. ಇವಾಗ ಕೂಡ ನಿಮ್ಮನ್ನು ಯಾಮಾರಿಸಿ ಕಾರ್ ಎತ್ಕೊಂಬರಕ್ಕೆ ಹೇಳಿದ್ರು. ನನ್ನ ನಂಬಮ್ಮ, ನನ್ನ ತಂಗಿ ಮದುವೆನ ನಾನು ಮಾಡಿಸ್ತೀನಿ. ಅಪ್ಪ, ಫ್ಯಾಮಿಲಿ ಗ್ರೂಪ್ ಡಿಸ್ಕಷನ್. ಗಾಡಿಯಲ್ಲಿ ಮಾತಾಡ್ಕೊಂಡು ಹೋಗೋಣ ಅಂತ. ಯಾರು ನೀವಲ್ಲ, ಸ್ವಂತ ಕುಟುಂಬದವ್ರನ್ನ ಕಿಡ್ನಾಪ್ ಮಾಡಿಸ್ತಾವನಲ್ಲ. ಏಯ್, ಏನಾದ್ರೂ ನನ್ನ ತಂಗಿ ಮೇಲೆ ಕೈ ಹಾಕಿದ್ರೆ ಸಾಯಿಸ್ಬಿಡ್ತೀನಿ ನೋಡೋ. ಏಯ್, ಈ ನಾಯಿನ ಮೂಟೆ ಕಟ್ಟಿ ಬಾತ್ರೂಮಲ್ಲಿ ಹಾಕ್ರೋ. ಓಕೆ ಸರ್. ನಾನು ಇವ್ರ ಜೊತೆ ಆಟ ಆಡ್ ಬರ್ತೀನಿ. ಎತ್ತೋ. ಏಯ್, ಕಾಲು ಹಿಡ್ಕೊಳ್ಳೋ. ನಿನ್ ತಂಗಿ ನನ್ಗೊಂದು ಸಿನಿಮಾ ತೋರಿಸಿದ್ದು, ಇವಾಗ ನಾನು ನಿನ್ಗೊಂದು ಸಿನಿಮಾ ತೋರಿಸ್ತೀನಿ.
ಬಿಟ್ಟ. ಅಯ್ಯೋ ಅಯ್ಯೋ ಎದ್ಬಿಟ್ಟ ಹಿಡ್ಕೊಳ್ರಿ. ಸರ್ ಏನಾಯ್ತು? ಲೇ ಹಿಂದೆ ನೋಡ್ದೇನೋ? ಹಿಂದೆ ಯಾರು ಇಲ್ಲ ಕಣೋ. ಸರ್ ಏಯ್, ಒಳಗೇನೋ ಶಬ್ದ ಕೇಳಿಸ್ತಾ ಇದೆಯೋ? ಸರ್ ಒಳಗಡೆ ಇದ್ದೀರಾ ಸರ್? ಈ ನಾಯಿನ ಮೂಟೆ ಕಟ್ಟಿ ಬಾತ್ರೂಮ್ ಅಲ್ಲಿ ಹಾಕ್ರೋ. ನಾನು ಇವ್ರ ಜೊತೆ ಆಟ ಆಡ್ ಬರ್ತೀನಿ. ಸರ್ ಒಳಗಡೆ ಇದ್ದೀರಾ ಸರ್? ಕೇಳಿಸ್ತಾ ಇದೆಯಾ ಸರ್? ಸರ್ ಲೇ ಒಳಗಡೆ ಇದ್ದೀರಾ ಸರ್? ಸರ್ ಸರ್ ಹೇಗೆ ಆಡು ತೆಗೀರಿ ಸರ್. ಹಾ ಲೇ ಒಂದು ಹುಡುಗಿರ್ನು ಬಿಡಲ್ಲ ಅಂತನಲ್ಲೋ. ಹಾಗಂತ ಅಮ್ಮನನ್ನ ಹೋಗೋಣ. ನಮ್ಗಂತೂ ನಮ್ಗೆಲ್ಲ ಅದು ಯಾಕೋಬೇಕು ನಡ್ರಿ. ಏನೇ ಅಹಲ್ಯ, ಬೇರೆ ಏನಾದ್ರು ಕೂಪನ್ ಗೀಪನ್ ಇಟ್ಟಿದ್ಯೇನೆ? 2 ದಿನದಲ್ಲಿ ಲಾರಿ ಬಸ್ಸು ಅಂತ ಪ್ರೈಸ್ ಬೀಳೋ ತರ. ನಿಮ್ಮ ಅಕ್ಕಂಗ್ ಮದ್ವೆ ಮಾಡ್ಕೊಳ್ಸೋ ಅಷ್ಟ್ರಲ್ಲಿ ನಾನೊಂದ್ ಗತಿ ಆಗೋಗ್ತೀನೇನೋ. ಅಯ್ಯೋ ಇವಳು ಬೇರೆ ಈಗ ಬತ್ತವಳಲ್ಲ, ಬಿಡಲ್ವಲ್ಲ. ಇದೇನಮ್ಮ ಸರೋಜಾ, ನಿನ್ ಮೈ ಪೂರ್ತಿ ಗಾಯ ಆಗಿದ್ಯಲ್ಲ. ಈಗಷ್ಟೇ ಒಂದ್ ಕೊಲೆ ಮಾಡ್ಬಿಟ್ಟು ಬಂದೆ. ಏನೇ ಈಗ? ಯಾವಾಗ ನೋಡಿದ್ರು ನಿಂಗೆ ಕಿಂಡಲ್ಲೇ. ನಾನ್ ಯಾವ್ದೋ ಒಂದ್ ಮುಖ್ಯವಾದ ವಿಷಯ ಹೇಳಕ್ ಬಂದ್ರೆ ಕಿವಿ ಕೊಟ್ಟು ಕೇಳೋದೇ ಇಲ್ವಲ್ಲ. ಈ ಮುದ್ಕಿ ಏನ್ ಹೇಳ್ಬೇಕು ಅಂತಿದ್ದಾಳು ಅದನ್ನ ಕೇಳಮ್ಮ. ಏನು ಅಂತ ಬೊಗಳ್ ಸಾಯಿ. ಎಲ್ಲಿ ಹೇಳಕ್ ಬಿಟ್ರೆ ತಾನೇ ನೀನು. ಅವತ್ ರಾತ್ರಿ ನಿನ್ ಮಗಳು ಅಳಿಯಾನು ಕಾರಿಂದ ಇಳಿದು ಹೋದ್ರಾ? ಹೌದು. ಕಾರು ತಾನಾಗೇ ಅಲ್ಲಾಡ್ತಾ ಇತ್ತು. ನಾನು ಹೆದರ್ಕೊಂಡೇ ಬಿಟ್ಟೆ ಕಣೆ. ಮನ್ಸಲ್ಲಿ ದೇವ್ರ ನೆನ್ಸ್ಕೊಂಡು ಕಾರ್ ಹತ್ರ ಹೋದೆ. ನೋಡಿದ್ರೆ ಕಾರಿಂದ ಯಾವನೊಬ್ಬ ಇಳಿದು ನಿಂತ್ಕೊಂಡ. ಯಾವನೋ ಕಳ್ಳ ಇರ್ಬೋದು. ಕಾರಿಂದ ಏನೋ ಕಳ್ತನ ಮಾಡ್ತಾ ಇದ್ದಾನೆ ಅಂತ ನಿಂಗೆ ಹೇಳಕ್ ಬಂದ್ರೆ ನಾನ್ ಹೇಳೋದನ್ನ ನೀನು ನಿನ್ ಮಕ್ಕಳು ಎಲ್ ಕಿವಿ ಕೊಟ್ಟು ಕೇಳ್ತೀರಾ? ತನ್ನ ತಂದ ಯಾಕೆ ಈ ಕೋಲು? ಅಯ್ಯ, ನಾನ್ ಒಳ್ಳೇದ್ ಹೇಳಕ್ ಬಂದ್ರೆ ಎಲ್ರು ಸೇರ್ಕೊಂಡು ನನ್ಗೆ ಹೊಡಿತಾರಲ್ಲಪ್ಪ. ಶಿವ ಶಕ್ತಿ ಓಡ್ ಬಂದ್ರು. ಎಲ್ಲರೂ ಸೇರ್ಕೊಂಡು ನಂಗೆ ಹೊಡಿತಾವ್ರೆ. ಏನು ಯೋಚಿಸ್ಬೇಡ, ಮಾತಾಡ್ತೀನಿ. ಅದ್ ಬಂದು ಅತ್ತೆ, ನೀವೇನು ಮಾತಾಡೋದು ಬೇಡ. ನಾನು ಅಮ್ಮನ ಹತ್ರ ಎಲ್ಲ ಮಾತಾಡಿದ್ದೀನಿ. ಬೇಗ ಮದುವೆ ಆಗ್ಬೇಕು. ಏನೇ ಬಂದ್ರು ನಾನು ನೋಡ್ಕೋತೀನಿ. ಬನ್ನಿ, ಒಳಗಡೆ ಬನ್ನಿ. ಬನ್ನಿ, ತೇಜು ಬರ್ತಾಳೆ.
ನಾನ್ ಮತ್ತೆ ನೀವೆಲ್ಲಿ ಕಾರ್ಗಿರ್ ಕೇಳ್ತೀರೇನೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಅತ್ತೆ ನನ್ನ ಹತ್ರ ಕಾರ್ ಇದೆ, ಎಲ್ರೂ ಒಂದು ರೌಂಡ್ ಹೋಗಿ ಬರೋಣವಾ? ನೀನ್ ಹೋಗಿದ್ ಒಂದ್ ರೌಂಡ್ ಸಾಕೋಳಿಮಯ್ಯ. ಇದೇ ಮನೆ ತಾನೆ? ಇದೆ. ಯಾರು ಬೇಕು? ಸರ್, ಕಾಶಿ ಸರ್, ಜ್ಞಾಪಕ ಇದೆ ಯಾವತ್ತು ನಿಮಗೆ ಒಡವೆ ಇಸ್ಕೊಟ್ಟೆ? ಕಾಶಿ ತಲೆಲ್ಲೇನದು ಬ್ಯಾಂಡೇಜು? ಅದು ಸರ್, ಅದು ದೊರೆ ಆ ಕೀ ಕೊಡು. ಸರ್, ಈ ಕಾರ್ ನಿಮಗ್ ಸೇರ್ಬೇಕಾದ್ದು.